ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ನಡೆಯ ಮೂಲಕ ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅದು ರಾಜಕೀಯವಾಗಿ ಆಗಿರಬಹುದು, ಇನ್ನೂ ಹಲವು ವಿಚಾರವಾಗಿ ಆಗಿರಬಹುದು. ಮುಖ್ಯಮಂತ್ರಿಗಳು ಸಂಘರ್ಷದ ನಡೆಯಿಂದ ಸೌಹಾರ್ದತೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೇಂದ್ರದಲ್ಲಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿ ಮೋದಿ ಅವರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಮಾಡಿ ಚರ್ಚೆಯನ್ನ ನಡೆಸ್ತಾರೆ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ. ಹಲವು ಕೇಂದ್ರದ ಪ್ರಮುಖ ನಾಯಕರನ್ನ ಭೇಟಿಯಾಗಿ ರಾಜ್ಯದ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಬೇಡಿಕೆಯನ್ನ ಇಡ್ತಾರೆ. ಸ್ವಲ್ಪ ಹಿಂದಿನ ಆಡಳಿತವನ್ನ ನಾವು ನೋಡಿದಾಗ ಸಿದ್ದರಾಮಯ್ಯ ಅವರು CM ಆಗಿದ್ದ ಸಂದರ್ಭದಲ್ಲಿ ನೀತಿ ಆಯೋಗದ ಸಭೆಗೆ ಹೋಗ್ತಾ ಇದ್ರ, ಅವರ ಬದಲಾಗಿ ಯಾರು ಹೋಗ್ತಾ ಇದ್ರು? ತೆರಿಗೆ ಪಾಲಿನ ವಿಚಾರವಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು, ಕೇಂದ್ರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸಂಘರ್ಷವನ್ನ ಪಕ್ಕಕ್ಕಿಟ್ಟು ಸೌಹಾರ್ದದ ವಿಚಾರವಾಗಿ ಈಗಾಗಲೇ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರದ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡೋಣ. ಇನ್ನ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಸೌಹಾರ್ದದ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಸೌಹಾರ್ದದ ಮೂಲಕ ಎಲ್ಲಾ ನಾಯಕರನ್ನ ಭೇಟಿ ಆಗ್ಬಿಟ್ರೆ ರಾಜ್ಯದ ಪಾಲಿಗೆ ಬರುವಂತಹ ತೆರಿಗೆ ಪಾಲಾಗಿರ್ಬೋದು ಅಥವಾ ಅನುದಾನ ಆಗಿರ್ಬೋದು ಸಿಕ್ಬಿಡುತ್ತಾ? ಸೌಹಾರ್ದವೇ ಬೆಟರ ಸಂಘರ್ಷಕ್ಕಿಂತ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇದೇ ವಿಚಾರವಾಗಿ ಈಗ ಒಂದು ವರದಿ ಇದೆ, ನೋಡ್ಕೊಂಬರೋಣ. ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಕ್ಷಣದಿಂದ ಹಲವು ಹೊಸತನಗಳಿಗೆ, ಹಲವು ಕುತೂಹಲಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಪ್ರತಿ ವಿಷಯದಲ್ಲೂ ಡಿಕೆಶಿ ನಡೆಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಮಾಜಿ ಸಿಎಂಗಳ ಮನೆಗೆ ಹೋಗಿ ಭೇಟಿ ಆಗಿದ್ದರಿಂದ ಹಿಡಿದು ಅವರ ದೆಹಲಿ ಪ್ರವಾಸದವರೆಗೂ ಕುತೂಹಲ ಕಾಯ್ದುಕೊಳ್ತಿದ್ದಾರೆ ಸಿಎಂ ಡಿಕೆಶಿ. ಸಿಎಂ ಡಿ.ಕೆ. ಶಿವಕುಮಾರ್ ಕೇಂದ್ರಿತ ಈ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಡಿಕೆಶಿ ಅವರು ಭಾರಿ ಜಾಣನಡೆಯನ್ನ ಅನುಸರಿಸ್ತಾ ಇದ್ದಾರೆ ಎಂಬುದು ನಿಜ. ಹಿಂದಿನ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಜೊತೆಗೆ ಸಂಘರ್ಷದ ಹಾದಿಯನ್ನ ತುಳಿದ್ರೆ ಇಂದಿನ ಸಿಎಂ ಡಿಕೆಶಿ ಕೇಂದ್ರದ ಜೊತೆ ಸೌಹಾರ್ದದ ಹೆಜ್ಜೆ ಹಾಕ್ತಾ ಇರೋದು ಗಮನಾರ್ಹ. ಇದಕ್ಕೆ ಪುಷ್ಟಿ ಎನ್ನುವಂತೆ ಬರೋಬ್ಬರಿ 3 ವರ್ಷಗಳ ನಂತರ ನೀತಿ ಆಯೋಗದ ಸಭೆಯಲ್ಲಿ ನಮ್ಮ ರಾಜ್ಯದ ಸಿಎಂ ಡಿಕೆಶಿ ಭಾಗಿಯಾಗಿದ್ದು, ಈ ಹಿಂದೆ ಇದೇ ನೀತಿ ಆಯೋಗದ ಸಭೆಗೆ ಸಿದ್ದರಾಮಯ್ಯ ಭಾಗಿಯಾಗಿದ್ದೇ ಇಲ್ಲ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸದಲ್ಲಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಲ್ಲದೆ ಪ್ರಧಾನಿ ಮೋದಿ ಜೊತೆಗೆ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ರು. ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡಿ ಚರ್ಚಿಸಿದ್ರು. ಅಲ್ಲದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ರಾಜ್ಯದ ಹಲವು ಯೋಜನೆಗಳಿಗೆ ಅನುದಾನ ನೀಡುವಂತೆ ಮತ್ತು ಅಭಿವೃದ್ಧಿ ಕುರಿತು ಚರ್ಚಿಸಿರೋದು ವಿಶೇಷ. ಪ್ರೈಮ್ ಮಿನಿಸ್ಟರ್ ಕೂಡ ಫಸ್ಟ್ ನಾನು ಅಧಿಕಾರ ತೆಗೆದುಕೊಂಡ ಅವರು ಕೂಡ ಟ್ವೀಟ್ ಮಾಡಿ ನನಗೆಲ್ಲ ಸಹಕಾರ ಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನೋಡೋಣ, ವಿಲ್ ವರ್ಕ್ ಟುಗೆದರ್. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸಂಘರ್ಷ ಬದಿಗಿಟ್ಟು ಸೌಹಾರ್ದದ ಹಾದಿಯಲ್ಲಿ ಸಾಗುತ್ತಿರುವ ಡಿ.ಕೆ. ಶಿವಕುಮಾರ್ ರಾಜ್ಯದ ಅಭಿವೃದ್ಧಿಯ ಆಶಯವನ್ನ ಈಡೇರಿಸುತ್ತಾರಾ? ಸೌಹಾರ್ದದಿಂದ ಸಾಗಿದರೆ ಅನುದಾನ ಬಂದು ಬಿಡುತ್ತಾ? ಸಿದ್ದರಾಮಯ್ಯ ಸಂಘರ್ಷದಿಂದ ರಾಜ್ಯಕ್ಕೆ ನಷ್ಟವಾಯ್ತಾ? ಕೇಂದ್ರದ ಜವಾಬ್ದಾರಿ ಏನು? ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇಂದಿನ ಮಹಾಭಾರತದಲ್ಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಈಗಾಗಲೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಂಘರ್ಷವನ್ನ ಬದಿಗಿಟ್ಟು ಸೌಹಾರ್ದದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತಹ ವಿಚಾರ ಆಗಿರಬಹುದು, ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಏನೇನು ಬೇಕು ಅನ್ನೋದರ ಬಗ್ಗೆ ಬೇಡಿಕೆಗಳ ಲಿಸ್ಟ್ ಅನ್ನ ಇಡೋದು, ಪ್ರಧಾನಿ ಮೋದಿ ಅವರ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನ ನಡೆಸೋದು, ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗಿದ್ದಾರೆ, ಜಲಶಕ್ತಿ ಸಚಿವರನ್ನ ಭೇಟಿಯಾಗಿದ್ದಾರೆ, ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡ್ತಾ ಇದೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಾರಾ ಅನ್ನುವಂತಹ ಚರ್ಚೆಯನ್ನ ಹುಟ್ಟು ಹಾಕೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಇದ್ದಾಗ ನಡೆದುಕೊಂಡ ರೀತಿ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಇವೆಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯವಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆಯ ಒಳ ಮರ್ಮ ಏನು, ತಂತ್ರ ಏನು? ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ
ಸೌಹಾರ್ದದಿಂದ ನಡೆದುಕೊಂಡರೆ ಅನುದಾನ ಸಿಕ್ಬಿಡುತ್ತಾ? ಕೇಂದ್ರದ್ದು ಕೂಡ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ ಅವರು ಹಿತಚಿಂತನೆಯನ್ನು ನಡೆಸಬೇಕು, ಕಾಲಕ್ಕೆ ಅನುದಾನವನ್ನು ಕೊಡಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ವಿಶೇಷ ಅತಿಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗೌಡರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿಯ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರೇ. ಹಾಗೇನೆ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ, ಅವ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ನಮ್ಮ ವೀಕ್ಷಕ ಪ್ರಭುಗಳು, ಆಡಿಯನ್ಸ್, ಕೆಲವು ಪಕ್ಷದ ರಿಪ್ರೆಸೆಂಟೇಟಿವ್ಸ್ ಕೂಡ ಬಂದಿದ್ದಾರೆ, ಅವರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಮೊದಲು ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬರಲಿ, ಪತ್ರಕರ್ತರನ್ನು ನಾನು ಮಾತಾಡಿಸ್ತೀನಿ. ಸರ್, ಈಗಾಗಲೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ತಮ್ಮ ಪ್ರತಿ ನಡೆಯಿಂದ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದ್ದಾರೆ. ಸಂಘರ್ಷವನ್ನ ಬದಿಗಿಟ್ಟು ಸೌಹಾರ್ದತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಅವರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದು ಕಳೆದ 3 ವರ್ಷಗಳಿಂದ ಹಾಜರಾಗದೇ ಇದ್ದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಭಾಗಿಯಾದರು. ರಾಜ್ಯಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿದರು. ಈ ಎಲ್ಲ ಬೆಳವಣಿಗೆಗಳನ್ನ ನೀವು ಹೇಗೆ ನೋಡ್ತೀರಿ ಅಂತ? ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಮುಖ್ಯಮಂತ್ರಿ, ಪ್ರತಿಯೊಬ್ಬ ಪ್ರಧಾನಮಂತ್ರಿಗೂ ಅವರದೇ ಆದಂಥ ಒಂದು ಕಾರ್ಯಶೈಲಿ ಇರ್ತದೆ. ಅದು ಕೆಲವೊಂದು ಸರ್ತಿ ತದ್ವಿರುದ್ಧ ಆಗಿನೂ ಕಾಣ್ತದೆ ನಮಗೆ. ಎಸ್ಪೆಷಲಿ ಈ ಕೇಸಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಸಂಘರ್ಷದ ಹಾದಿಯಲ್ಲಿ ಪ್ರತಿರೋಧ, ಪ್ರತಿಭಟನೆ ಇವುಗಳನ್ನು ತಮ್ಮ ರಾಜಕೀಯ ಆಯುಧಗಳನ್ನಾಗಿಸ್ಕೊಂಡಿದ್ರು. ಬಹುಶಃ ಅದರಿಂದ ಹೆಚ್ಚು ನಮಗೆ ಕರ್ನಾಟಕಕ್ಕೆ ಅಷ್ಟು ಲಾಭ ಆಗಲಿಲ್ಲ. ಆದರೆ DK ಶಿವಕುಮಾರ್ ಒಬ್ಬ ರಾಜಕೀಯ ವ್ಯಕ್ತಿ ಅಷ್ಟೇ ಅಲ್ಲ, ಹಿ ಈಸ್ ಅ ಚೀಫ್ ಮಿನಿಸ್ಟರ್. ಅವನು ಯಾರೋ ಒಬ್ಬ ರಾಜಕೀಯ ನಾಯಕ, ಒಬ್ಬ ರಾಜಕೀಯ ಕಾರ್ಯಕರ್ತ ಅಲ್ಲ, ಹಿ ಈಸ್ ಅ ಚೀಫ್ ಮಿನಿಸ್ಟರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಸ್ ಅ ಪ್ರೈಮ್ ಮಿನಿಸ್ಟರ್. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಉಂಟು ಮಾಡೋದಕ್ಕೇ ಇರುವಂಥ ಸಂಸ್ಥೆ ನೀತಿ ಆಯೋಗ. ಆ ನೀತಿ ಆಯೋಗ ಅಲ್ಲಿ ಹೋಗಿ ನಿಮ್ಮ ರಾಜ್ಯದ ಕುಂದು ಕೊರತೆಗಳನ್ನ, ನಿಮ್ಮ ರಾಜ್ಯದ ಬೇಡಿಕೆಗಳನ್ನು ನೀವು ಸೌಮ್ಯವಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ, ಪದೇ ಪದೇ ಹೇಳಿ ಕೆಲಸ ತಗೊಳ್ಳೋದು ಒಂದು ಮಾರ್ಗ ಆದರೆ, ನಾನು ನೀತಿ ಆಯೋಗ ಮೀಟಿಂಗಿಗೆ ಬರೋಣ ಅನ್ನೋ ಇನ್ನೊಂದು ಮಾರ್ಗ. ಬಟ್ ದ್ಯಾಟ್ ಈಸ್ ನಾಟ್ ಪ್ರೊಡಕ್ಟಿವ್. ಏನಾಗ್ಬಿಡ್ತದೆ, ನೀವು ಪ್ರತಿಭಟನೆ ಹಾದಿ ನೀಡಿದಾಗ ನಿಮಗೆ ಎದುರಾಳಿ ಕೂಡ ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಪ್ರತಿಭಟನೆ ಮಾಡಿದಾಗ ಒಬ್ಬ ಹಿ ಬಿಕಮ್ಸ್ ಡಿಫೆನ್ಸಿವ್. ಆ ಡಿಫೆನ್ಸಿವ್ನೆಸ್ಸನ್ನು ಕಡಿಮೆ ಆಗೋದಾಗ ಅಂದರೆ ನೀವು ಸೌಹಾರ್ದತೆಯಿಂದ ಒಂದು ಕಾನ್ಸ್ಟಿಟ್ಯೂಷನಲ್ ಚೌಕಟ್ಟಿನಲ್ಲಿ, ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ನೀವು ನಿಮ್ಮ ಬೇಡಿಕೆಯನ್ನು ಗಟ್ಟಿಯಾಗಿ ಹೇಳಿದಾಗ. ಯಾಕೆ DK ಶಿವಕುಮಾರ್ ಅಗತ್ಯ ಆಗುತ್ತೆ ಅಂದರೆ, DK ಶಿವಕುಮಾರ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಯೋಜನೆಗಳ ಕನಸನ್ನು ಕಂಡವರು. ಅದು ಮೇಕೆದಾಟವಾಗಿರಲಿ, ಬೆಂಗಳೂರಿನ ರೋಡ್ ಆಗಲಿ, ಸಿಲ್ಕ್ ಬೋರ್ಡಿಂದ ಹೆಬ್ಬಾಳದವರೆಗೂ ಟನೆಲ್ ರೋಡ್ ಆಗಲಿ, ಅಥವಾ ಬಿಸ್ನೆಸ್ ಕಾರಿಡಾರ್ ಅಂತ ಈಗೇನು ಕರಿತಿದ್ದೀವಿ ನಾವು, ಅದನ್ನು 2004-05 ಕಾಲದಿಂದ ಧರ್ಮಸಿಂಗ್ ಇರುವಾಗಲೇ ಶುರು ಆಗಿತ್ತದು, ಪೆರಿಫೆರಲ್ ರಿಂಗ್ ರೋಡ್ ಅಂತ. ಅದೀಗ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿದ್ದಾರೆ. ಇಷ್ಟು ತಡವಾಗಿದೆ ಅದು. ಇವೆಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರದ ಅನುದಾನ ಬೇಕಾಗುತ್ತೆ. ದ್ಯಾಟ್ ಇಸ್ ಅನುದಾನ ಅನ್ನೋದಕ್ಕಿಂತ ದರ್ ಇಸ್ ಅ ಸ್ಟ್ಯಾಂಡಿಂಗ್ ಸ್ಕೀಮ್. ಮತ್ತು ಮೆಟ್ರೋ ಎಕ್ಸ್ಪಾನ್ಷನ್ ಇದೆ. ಒಂದು ಡಬಲ್ ಡೆಕ್ಕರ್ ಮೆಟ್ರೋ ಮಾಡಬೇಕಂತ ಹೊರಟಿದ್ದಾರೆ. ಇವೆಲ್ಲ ಯೋಜನೆಗಳಿಗೆ ಕೇಂದ್ರದಿಂದ ನಿಮಗೆ ಬರಲೇಬೇಕಾದ ಸಹಾಯ ಬೇಕಾಗುತ್ತೆ. ಅದನ್ನು ನೀವು ನೀತಿ ಆಯೋಗ ಹೋಗಿ ಕೇಳೋದ್ರಲ್ಲಿ ತಪ್ಪೇನಿದೆ? ಅದ್ರ ಜೊತೆಗೇ ಈಗ ಜಲಶಕ್ತಿಯ ಮಂತ್ರಿ ಆದಂಥ ಸುರೇಶ್ ಆಗಲಿ, ಮೋಹನ್ ಲಾಲ್ ಖಟ್ಟರ್ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ, ಇವರೆಲ್ಲರ ಜೊತೆ ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ದೇ ಆರ್ ಮಿನಿಸ್ಟರ್ಸ್ ಫಾರ್ ದ ಕಂಟ್ರಿ, ಈ ಚೀಫ್ ಮಿನಿಸ್ಟರ್ ಫಾರ್ ದ ಸ್ಟೇಟ್. ಸೊ ಹೋಗಿ ಚರ್ಚೆ ಮಾಡಿದ್ದು ಕೆಲವರಿಗೆ ಅದು ಆಶ್ಚರ್ಯಜನಕ ಅನಿಸ್ಬೋದು. ನನ್ನನ್ನು ಕೇಳಿದ್ರೆ ದ್ಯಾಟ್ಸ್ ಹೌ ಚೀಫ್ ಮಿನಿಸ್ಟರ್ ಶುಡ್ ವರ್ಕ್. ಇದೆಲ್ಲ ಚರ್ಚೆಗಳು ಆದ ಮೇಲೆ ನಿಮಗೆ ಅನ್ಯಾಯ ಆದರೆ ಆ ಮಾರ್ಗ ಬೇರೆ. ಬಟ್ ಮೊದಲು ಚರ್ಚೆ ಮಾಡಿ. ನೀತಿ ಆಯೋಗ ಮಾಡೋ ಉದ್ದೇಶನೇ ಅದು. ಅಲ್ಲಿ ಹೋಗಿ ನಿಮ್ಮ ರಾಜ್ಯದ ಬೇಡಿಕೆಗಳು ನೀಡಿ, ನಿಮ್ಮ ರಾಜ್ಯದ ಕುಂದುಕೊರತೆಗಳನ್ನು ಅಲ್ಲಿ ನೀವು ಕೇಳಿ. ಅದೇ ಹೇಳಿದ್ದಾರೆ DK ಶಿವಕುಮಾರ್, ನಾನು ನೀತಿ ಆಯೋಗಕ್ಕೆ ಹೋಗ್ತೇನೆ, ಯಾರ್ಯಾರನ್ನ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅವ್ರನ್ನ ಕಾಣ್ತೇನೆ. ನಾನು ಕೇಂದ್ರ ಸರ್ಕಾರದಲ್ಲಿ ಯಾವ್ಯಾವ ಮಂತ್ರಿ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅವ್ರನ್ನ ಕಾಣ್ತೇನೆ, ನನ್ನ ರಾಜ್ಯಕ್ಕೋಸ್ಕರ ಚರ್ಚೆ ಮಾಡ್ತೇನೆ, ಅನುದಾನ ತಗೊಂಡ್ಬರ್ತೇನೆ. DK ಶಿವಕುಮಾರ್ ಅವರ ನಡೆ ಆಶ್ಚರ್ಯ ಅನ್ನೋದಕ್ಕಿಂತ ಅವರ ಕರ್ತವ್ಯ ಅದು. ಮುಖ್ಯಮಂತ್ರಿಯಾಗಿ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ನಡೆಯನ್ನ ನೋಡಿದಾಗ ಸಿದ್ದರಾಮಯ್ಯ ಅವರಿಗೆ ಬೇಡವಾಗಿದ್ದು DK ಶಿವಕುಮಾರ್ ಅವ್ರಿಗೆ ಹೇಗೆ ಬೇಕಾಯ್ತು ಅಂತ ಅದು ಹೇಳ್ತಾರೆ. ಬೇರೆ ಬೇರೆ ಕಾರ್ಯಶೈಲಿಗಳು ಅಷ್ಟೇ. ಆ ಸಿದ್ದರಾಮಯ್ಯನವರು ಪ್ರತಿಯೊಂದು ರಾಜಕೀಯವಾಗಿ ನೋಡಿ ಆ ರಾಜಕೀಯ ಪ್ರತಿಭಟನೆಗೆ ಹೋದರು ಅನಿಸುತ್ತೆ ನನಗೆ. ಬಟ್ DK ಶಿವಕುಮಾರ್ ಈಸ್ ಮೋರ್ ಆಫ್ ಅನ್ ಅಡ್ಮಿನಿಸ್ಟ್ರೇಟಿವ್, ಹ್ಯಾಂಡ್ಸ್ ಆನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್. ಹಿ ವಾಂಟ್ಸ್ ವರ್ಕ್ ಟು ಬಿ ಡನ್. whatever it is, whether it is BJP is in power or tomorrow some other party is in power, he wants work to be done. ಕೆಲಸ ಆಗಬೇಕು, ನನ್ನ ಕೆಲಸ ನಮ್ಗೆ ಆಗಬೇಕು ಈಗ. ಯಾಕಂದ್ರೆ he doesn't have small dreams.
ಇರೋದು 2 ವರ್ಷ ಅಧಿಕಾರ ಅವಧಿ ಅವ್ರಿಗೆ. ಈಗ 2 ವರ್ಷದಲ್ಲಿ ಈ ಅಧಿಕಾರದ ಅವಧಿಯಲ್ಲಿ ಅವ್ರು ತನ್ನೆಲ್ಲ ಕನಸನ್ನು ಬೆಂಗಳೂರಿಗೆ, ಕರ್ನಾಟಕ ಎಲ್ಲ ಇರೋ ಕನಸುಗಳನ್ನ ಮೇಕೆದಾಟು ಆಗಲಿ, ಆಗಲೇ ಹೇಳಿದಂಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಜೊತೆಗೆ ಈ ಮೆಟ್ರೋ ಎಕ್ಸ್ಪಾನ್ಷನ್ ಆಗಲಿ, ಮೆಟ್ರೋ 40 ಕಿಲೋಮೀಟರ್ ಇನ್ನೂ ಹೆಚ್ಚಾಗಬೇಕಿದೆ, ಡಬಲ್ ಡೆಕರ್ ಮೆಟ್ರೋ ಮಾಡೋ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಸಾಧ್ಯಗೊಳಿಸ್ಬೇಕಂದ್ರೆ ಯು ನೀಡ್ ಸೆಂಟ್ರಲ್ ಸಪೋರ್ಟ್. ನೀವು ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ದ್ಯಾಟ್ ಪ್ರಾಬ್ಲಿ ಈಸ್ ಅ ಸೈನ್ ಆಫ್ ಅ ಮೆಚುರಿಟಿ ಇನ್ ಅ ಪೊಲಿಟಿಷಿಯನ್. ಚಂದ್ರಶೇಖರ್ ಅವರೇ, ಈಗ ಡಿ.ಕೆ. ಶಿವಕುಮಾರ್ ಅವರ ನಡೆಯನ್ನ ನೋಡಿದಾಗ ಈ ಹಿಂದಿನ ಅಂದ್ರೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆಯೂ ಕೂಡ ಅವರ ಸಾಫ್ಟ್ ಹಿಂದುತ್ವ ಆಗಿರ್ಬೋದು, ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ದು, ಪಕ್ಷ ಸಿದ್ಧಾಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದನ್ನ ಮೀರಿ ಅವರು ಕುಂಭಮೇಳಕ್ಕೆ ಹೋದ್ರು, ಕುಂಭ ಸ್ನಾನ ಮಾಡಿದ್ರು. ಅದಾದ್ಮೇಲೆ ಈಗ ಪ್ರತಿ ಬಿಜೆಪಿ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಬಿಜೆಪಿ ನಾಯಕರು ಅಂತ ನಾವು ಅನ್ಕೊಂಡ್ರೆ ಅದು ರಾಜಕಾರಣ ಆಗ್ಬಿಡುತ್ತೆ, ಕೇಂದ್ರ ಸಚಿವರು ಅಂತ ಅನ್ಕೊಂಡ್ರೆ ಅದು ಸೌಹಾರ್ದ ಅಂತ ಆಗುತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರನ್ನ ಓವರ್ಟೇಕ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ನಾಯಕರುಗಳಿಗೆ ಹತ್ತಿರ ಆಗ್ತಾ ಇದ್ದಾರೆ. ಅದು ರಾಜ್ಯ ಬಿಜೆಪಿ ನಾಯಕರಿಗೆ ಏನಾದರೂ ಸೆಟ್ ಬ್ಯಾಕ್ ಆಗುತ್ತಾ, ಹೆಂಗೆ? ಇದರಲ್ಲಿ 2 ವಿಚಾರಗಳು. ಒಂದು, ನೀತಿ ಆಯೋಗ ಮೀಟಿಂಗಿಗೆ ಅಟೆಂಡ್ ಮಾಡಿದ್ದು, ಮತ್ತೊಂದು ಏನು ಕುಂಭಮೇಳ ಅಥವಾ ಏನು ಹಿಂದುತ್ವದ ಪೋಸ್ಗಳನ್ನ ಕೊಡ್ತಾ ಇರ್ತಕ್ಕಂಥ ಇವೆರಡು ಸಪ್ರೇಟ್ ಇಶ್ಯೂಸು. ನೀತಿ ಆಯೋಗದ ವಿಚಾರ ಅಂದ್ಕೊಂಡ್ರೆ ಯಾವತ್ತೂ ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯ ಸರ್ಕಾರ ಇರುತ್ತೆ. ಈ ಸರ್ಕಾರಗಳಿಗೆ ಪಕ್ಷ ಅನ್ನೋದಿಲ್ಲ, ಸರ್ಕಾರವೇ. ನೀತಿ ಆಯೋಗ ಬಂದಿದ್ದು ಯಾವಾಗ? ಜನವರಿ 2ನೇ ತಾರೀಕು 1915. ಅದಕ್ಕೆ ಮುಂಚೆ ಏನಿತ್ತು? ಇದು ಪ್ಲಾನಿಂಗ್ ಕಮಿಷನ್ ಇತ್ತು. ಪ್ಲಾನಿಂಗ್ ಕಮಿಷನ್ ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು? 1950ರಲ್ಲಿ. ಇನ್ನು ಭಾರತಕ್ಕೆ ಚುನಾವಣೆಗಳೇ ನಡೆದಿರಲಿಲ್ಲ. 1950ರಿಂದಲೂ ಅಸ್ತಿತ್ವದಲ್ಲಿದೆ. 1967ರಲ್ಲಿ 5 ಜನಸಂಘದ ನೇತೃತ್ವದಲ್ಲಿ 5 ವಿರೋಧ ಪಕ್ಷಗಳು 5 ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾ ಇದ್ವು. ಯಾವುದರ ಬೈಕಾಟ್ ಮಾಡಿರಲಿಲ್ಲ ನೆಹರು ಅವರ ಇದನ್ನು ಯಾವುದು ಇಂದಿರಾ ಗಾಂಧಿ ಅವರ ಪ್ಲಾನಿಂಗ್ ಕಮಿಷನ್ ಮೀಟಿಂಗನ್ನು. ಎಲ್ಲ ವಿರೋಧ ಪಕ್ಷಗಳು ಕೂಡ ಯಾವ ಕೇಂದ್ರ ಸರ್ಕಾರದಲ್ಲಿ ಇದ್ರೂ ಕೂಡ ಇದನ್ನು ಏನಂತ, ಇದಕ್ಕೆ ಏನು ಫಾರ್ಮುಲಾ ಏನಂತ ಹೇಳಿದ್ರೆ ಕೋಆಪರೇಷನ್ ಫೆಡರಲಿಸಮ್. ಏನು ಕೋಆಪರೇಷನ್ ಫೆಡರಲಿಸಮ್? ಕೇಂದ್ರ ಮತ್ತು ರಾಜ್ಯಗಳ ಸಹಕಾರದಿಂದ ಆಗ್ತಿರ್ತಕ್ಕಂಥದ್ದು. ಈವನ್ ನೀತಿ ಆಯೋಗದಲ್ಲಿ ಗವರ್ನಿಂಗ್ ಕೌನ್ಸಿಲ್ ಅಂತ ಇದೆ, ಅದೇ ಎಲ್ಲವನ್ನೇ ಡಿಸೈಡ್ ಮಾಡೋದು. ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಯಾರು? ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟ್ರು. ಎಲ್ಲ 28 ಜನ ಚೀಫ್ ಮಿನಿಸ್ಟರ್ಗಳು. ಇವರೇ ತೀರ್ಮಾನ ಮಾಡಬೇಕು. ನೀವು ಯಾವುದೋ ಕೀಳು ರಾಜಕೀಯ ಮಾಡೋಕ್ಕೆ ಹೋಗ್ಬಿಟ್ಟು ನೀವು ಅದನ್ನು ಬಾಯ್ಕಾಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಷ್ಟ ಆಗೋದು ಯಾರಿಗೆ? ಇವತ್ತು ಬೀದಿಲಿ ನಿಂತ್ಕೊಂಡು, ಹಾದಾಗಿ ನಿಂತ್ಕೊಂಡು ಅತಿ ಸುಳ್ಳುಗಳು ಹೇಳ್ಕೊಂಡು ಕೇಂದ್ರ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ನಿಮಗೆ ಪ್ಲಾಟ್ಫಾರ್ಮ್ ಯಾವುದು ಮಾತಾಡೋದಕ್ಕೆ? ನೀತಿ ಆಯೋಗ ತಾನೆ ಅಲ್ಲಿ ಹೋಗಬೇಕು. ನೀವು ಇವನ್ ಸ್ಟಾಲಿನ್ ಕೂಡ ಅಟೆಂಡ್ ಆಗಿದ್ರು ಕೆಲವು ಸರಿ. ಅಲ್ಲಿ ಹೇಳ್ತಾ ಇದ್ರು ಏನೇನು ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ನಮ್ಮ ರಾಜ್ಯಕ್ಕೆ ಏನು ಬೇಕು ಅಂತ ಕೇಳಿಕೊಂಡು ಆ ರಾಜ್ಯಕ್ಕೆ ಸರಿಯಾದ ಮಾಡ್ತಕ್ಕಂಥದ್ದು ಇತ್ತಕ್ಕಂಥ ಪ್ಲಾಟ್ಫಾರ್ಮೇ ಅದು. ಅದನ್ನ ನೀವು ಬಾಯ್ಕಾಟ್ ಮಾಡ್ತೀನಿ ಅಂತ ಹೇಳಿದ್ರೆ 2024 ಫೆಬ್ರವರಿ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಕೇಂದ್ರದವರು ರಾಜ್ಯದ ಜೊತೆಗೆ ಕೀಳು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳಿನೇ ನಾವು ಜಂತ್ರ ಮಂತ್ರಿಗೆ ಬರಬೇಕಾಯ್ತು, ನಮ್ಮ ತೆರಿಗೆ ಪಾಲ್ ಕೊಡಿ ಅಂತ ಹೇಳಿ. ನೀವು ರಾಜಕಾರಣ ಮಾಡಿದ್ದಿಲ್ಲ ಅಂತಂದ್ರೆ ನಾವು ಬರುವಂತ ಅಗತ್ಯನೇ ಇರಲಿಲ್ಲ ಅಂತ ಹೇಳಿದ್ರು. ಬ್ಯೂಟಿಫುಲ್ ಕ್ವಶನ್. ಎಂತ ದ್ವಂದ್ವ ಇವ್ರದ್ದು ಅಂತ ಹೇಳಿದ್ರೆ, ಯಾವಾಗ ನೀತಿ ಆಯೋಗದ ಇದನ್ನ ಮೀಟಿಂಗ್ ಬಾಯ್ಕಾಟ್ ಮಾಡಿದ್ರು ಅಂತ ಹೋಗ್ಲಿಲ್ವಲ್ಲ, ಆಗ ಬಸವರಾವ್ ರಾಜರೆಡ್ಡಿ ಇವರ ಎಕನಾಮಿಕ್ ಅಡ್ವೈಸರ್ ಒಂದು ಟ್ವೀಟ್ ಮಾಡ್ತಾರೆ. ನೀತಿ ಆಯೋಗ್ is meant to be attended by all the CMs. Siddaramaiah being one of the senior most CMs should have attended it. He should have reached out to the center. ಅದಾಗ್ತಿದ್ದಂಗೆ ಏನಾಗುತ್ತೆ ಗೊತ್ತಾ? ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ, ಭಾಷಣ ಕಳಿಸ್ತಾರೆ ಅಲ್ಲಿಗೆ. ಸಿದ್ದರಾಮಯ್ಯ ಏನಂತ ಟ್ವೀಟ್ ಮಾಡಿದ್ರು ಗೊತ್ತಾ? ಆಲ್ದೋ ಐ ಆಮ್ ಅನೇಬಲ್ ಟು ಅಟೆಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇನ್ ಪರ್ಸನ್, ಇಟ್ ಈಸ್ ಅನ್ ಹಾನರ್ ಟು ಶೇರ್ ಮೈ ಥಾಟ್ಸ್ ಆನ್ ದ ಸ್ಟೇಟ್ಸ್ ರೋಲ್ ಇನ್ ನೇಷನ್ ಬಿಲ್ಡಿಂಗ್. ಹಾಗಾದರೆ ಮತ್ತೆ ರಾಜಕೀಯ ಹೀಗ್ಯಾಕೆ ಬಂತು? ಅವ್ರೇನು ಹೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಮೀಟಿಂಗು ನಾನು ಅಟೆಂಡ್ ಮಾಡಲೇಬೇಕಿತ್ತು, ಆದರೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಈ ನಾಟಕ ಯಾಕ್ರಿ ಸ್ವಾಮಿ? ಈ ದ್ವಂದ್ವ ಯಾಕೆ? ನೋಡಿ ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯತೆಯ ಚಿಂತನೆಗಳ ಬದಲಾವಣೆ ಆಗಿದೆ, ಹಿಂದುತ್ವದ ಚಿಂತನೆಗಳ ಬದಲಾವಣೆ ಆಗಿದೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಒಂದು ಭಯ ಬಂದ್ಬಿಟ್ಟಿದೆ. ನಾನು ರಾಷ್ಟ್ರೀಯತೆ ವಿರುದ್ಧ ಹೋದರೆ ಅಥವಾ ಏನು ಈ ಸಂಸ್ಕೃತಿಯ ಈ ಹಿಂದುತ್ವದ ವಿರುದ್ಧ ಹೋದರೆ ಬರೀ ಸೋಲ್ಸೋದಷ್ಟೆಲ್ಲ ಜನ ಸೋತ್ ಮೇಲೆ ಇಟ್ಕೊಂಡು ಬಡಿತಾರೆ ಅಂತೇಳಿ ಯಾವುದು ವೆಸ್ಟ್ ಬೆಂಗಾಲ್ನ ನೋಡ್ತಾ ಇದ್ದಾರೆ. ಹಾಗಾಗೇನೆ ಇವತ್ತು ನೋಡಿ 11ನೇ ನೀತಿ ಆಯೋಗಕ್ಕೆ 28 ಜನ CMಗಳು ಬಂದಿದ್ರು. ಆದರೆ 24ರಲ್ಲಿ ಸ್ಟಾಲಿನ್ ಹೋಗಿರಲಿಲ್ಲ, ಇನ್ನೊಂದು ಮೀಟಿಂಗಲ್ಲಿ ಪಿಣರಾಯಿ ವಿಜಯನ್ ಹೋಗಿರಲಿಲ್ಲ, ಇನ್ನೊಂದು ಮೀಟಿಂಗ್ಗೆ ಕೇಜ್ರಿವಾಲ್ ಹೋಗಿರಲಿಲ್ಲ, ಇನ್ನೊಂದು ಮೀಟಿಂಗ್ಗೆ ಯಾರು ಮಮತಾ ಬ್ಯಾನರ್ಜಿ ಹೋಗಿರಲಿಲ್ಲ, ಇನ್ನೊಂದು ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗಿರಲಿಲ್ಲ. 5 ಜನ ಹೋಗಿರ್ಲಿಲ್ವಲ್ಲ? 5 ಜನ ಇವತ್ತು ಸೀಟಲ್ಲಿಲ್ಲ. ಸ್ಟಾಲಿನ್ ಹೋದ್ರು, ಸ್ಟಾಲಿನ್ ಜನ ಮುಗಿಸಿದ್ರು, ವಿಜಯ್ ಕೊಟ್ಟರು. ಹಾಗಾಗಿ ನಮ್ಮ ಇವತ್ತಿನ ಕಾನ್ಸೆಪ್ಟ್ ಏನ್ ಹೇಳಿ, ಸಂಘರ್ಷದಿಂದ ಸೌಹಾರ್ದ ಅಂತ ಹೇಳಿ. ಸಿದ್ದರಾಮಯ್ಯ ಅವರಿಗೆ ಸಂಘರ್ಷನೇ ಅನಿವಾರ್ಯ ಆಯ್ತು ಅಂತ, ತೆರಿಗೆ ಪಾಲ್ ಕೊಡ್ಲಿಲ್ಲ ನೀವು, ಹಿಂಗಾಗಿ ನಾವು ಜಂತ್ರ ಮಂತ್ರಿ ಅದನ್ನೇ ಅಲ್ಲ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೋರ್ಟ್ಗೆ ಹೋಗಿ ಅನುದಾನ ತಗೊಳ್ಳುವಂತ ಪರಿಸ್ಥಿತಿ ಹೇಳ್ತಾರಲ್ಲ. ಆ ಹಸಿ ಸುಳ್ಳುಗಳನ್ನ ಹೇಳ್ಬೇಕಾದ್ರೆ ಪ್ಲಾಟ್ಫಾರ್ಮ್ ಯಾವುದು? ಹಾದಿ ಬೀದಿ ಅಲ್ಲ ಸ್ವಾಮಿ. ಹಾದಿ ಬೀದಿಲಿ ಯಾರು ನಿಮ್ಗೆ ಉತ್ತರ ಕೊಡ್ತಾರೆ? ಹೇಳ್ಬೇಕಾಗಿದ್ದು ನೀತಿ ಆಯೋಗ ಮೀಟಿಂಗ್ ಅಲ್ಲಿ. ನೀತಿ ಆಯೋಗ ಹೋಗಿ ಯಾಕೆ ಇವತ್ತು ಡಿ.ಕೆ. ಶಿವಕುಮಾರ್ ಹೋದ್ರು? ಅವ್ರ್ಯಾಕೆ ನೀತಿ ಆಯೋಗದಿಂದ ಆಚೆ ಕಡೆಗೆ ಬಂದು ಏನು ಮಾತಾಡ್ತಿರ್ಲಿಲ್ಲ?
ಇದೇ GST ಕೌನ್ಸಿಲಲ್ಲಿ ಕೇವಲ ಕೃಷ್ಣ ಬೈರೇಗೌಡರು ಮಾತ್ರ ಯಾಕೆ ಹೋಗೋರು? ಕೃಷ್ಣ ಬೈರೇಗೌಡರು ಹೋದ್ಮೇಲೆ ಯಾವುದೋ ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಹೋದ್ಮೇಲೆ ಸತ್ಯಾಂಶ ಗೊತ್ತಾಗುತ್ತೆ. ಆಚೆ ನಿಂತ್ಕೊಂಡು ಕಾಲಿಡ್ಡ ಪುತ್ರ ಸುಳ್ಳು ಹೇಳಿ ಬಡಬಡಿಸೋದಲ್ಲ. ಯಾವ ಪ್ಲಾಟ್ಫಾರ್ಮ್ ಇದೆ ಆ ಪ್ಲಾಟ್ಫಾರ್ಮಲ್ಲಿ ಹೋಗಬೇಕು. ನಿಮ್ಮ ರಾಜ್ಯಕ್ಕೆ ಅಕಸ್ಮಾತ್ ಅನ್ಯಾಯ ಆಗಿದ್ದಕ್ಕೆ ಹೇಳಬೇಕು, ಅನ್ಯಾಯವನ್ನು ಪರಿಹರಿಸ್ಕೊಂಡ್ಬರ್ಬೇಕು. ಆ ಪ್ಲಾಟ್ಫಾರ್ಮಿಗೆ ಹೋಗೋದು ಬಿಟ್ಬಿಟ್ಟು ನೀವು ಅದನ್ನ ಬಾಯ್ಕಾಟ್ ಮಾಡಿ ಇಡೀ ರಾಜ್ಯಕ್ಕೆ 6 ಕೋಟಿ ಜನಕ್ಕೆ ಅನ್ಯಾಯ ಮಾಡ್ತೀರಲ್ಲ, ಈ ಅನ್ಯಾಯ ಅಕ್ಷಮ್ಯ ಅಲ್ವೇನ್ರಿ? ಎಸ್ ನಟರಾಜ್ ಗೌಡ್ರೆ, ನೀತಿ ಆಯೋಗದ ಸಭೆಗೆ ಬರಬೇಕಾಗಿತ್ತು, ನೀವು ಭಾಗಿ ಆಗ್ಲಿಲ್ಲ. ಭಾಗಿ ಆಗದೆ ಇರೋದೇ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಂತೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅವರು. ನೋಡಿ, ವ್ಯವಸ್ಥೆಗಳಿದ್ದಾವೆ. ನೀತಿ ಆಯೋಗ ಆಗ್ಬೋದು, GST ಕೌನ್ಸಿಲ್ ಆಗಬಹುದು. ಮುಖ್ಯಮಂತ್ರಿಗಳು ಹೋಗೋಕ್ಕಾಗಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಒಂದು ಪ್ರತಿನಿಧಿಗಳನ್ನ ಕಳಿಸ್ತಾರೆ, ಇಲ್ಲಾಂದ್ರೆ ಒಂದು ಸಂದೇಶವನ್ನು ಕಳಿಸ್ತಾರೆ, ತಮಗೇನು ಬೇಕೋ ಅದರ ಮಾಹಿತಿಯನ್ನು ಖಂಡಿತವಾಗಿ ಕಳಿಸ್ತಾರೆ. ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಾಗ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದೊಂದಿಗೆ ನೇರವಾಗಿ ಪತ್ರ ಸಂಪರ್ಕವನ್ನು ಸಾಧಿಸ್ತಾ ಇದ್ರು. ಯಾವುದೇ ರೀತಿ, ಯಾಕಂದರೆ ಸುಮ್ಮನೆ ಏನೋ ಬಾಯಲ್ಲಿ ಗಾಳಿಲಿ ಗುಂಡುಡಿ ಅಂತ ವಿಷಯ ಅಲ್ಲ, ಅದು ದಾಖಲಾತಿಗಳು, ಇವತ್ತರೆಗೂ ದಾಖಲಾತಿಗಳು. 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ತುಮಕೂರಲ್ಲಿ ಬಹಿರಂಗವಾಗಿ ಪ್ರಧಾನಮಂತ್ರಿ ಮೋದಿಯವರ ಮುಂದೆನೇ ನಮ್ಮ ರಾಜ್ಯಕ್ಕೆ ನೆರೆ ಪರಿಹಾರ ಹಣವನ್ನು ನೀವು ಕೊಡ್ತಾ ಇಲ್ಲ, ಕೊಡಿ ನೇರವಾಗಿ. 2022ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಬಜೆಟ್ ದಿನ ನೇರವಾಗಿ ಅವ್ರು ಹೇಳಿದ್ರು, ಕೇಂದ್ರ ನಮಗೆ GST ಬರ್ತಾ ಇಲ್ಲ, ನರೇಗಾ ದುಡ್ಡು ಬರ್ತಾ ಇಲ್ಲ, ಕಾಂಪನ್ಸೇಷನ್ ಅಂತೇಳಿ ಬೇರೆ ಯೋಜನೆಗಳು ದುಡ್ಡು ಬರ್ತಾ ಇಲ್ಲ ಅಂತೇಳಿ ಬೊಮ್ಮಾಯಿಯವರು. ಅಂದರೆ ಡಬಲ್ ಎಂಜಿನ್ ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡ್ತಾ ಇದೆ ಅನ್ನೋದು ಇದು ಉದಾಹರಣೆ. 2023ರಲ್ಲಿ ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ ಯಾವುದು ನೆರೆ ಪರಿಹಾರ ಹಣ ಕೊಡಲಿಲ್ಲ, ಮತ್ತು ನಮ್ಮ ತೆರಿಗೆ ಪಾಲನ್ನು ಕೊಡಲಿಲ್ಲ. 6 ತಿಂಗಳ ಕಾಲ ನಾವು ಹೋರಾಟವನ್ನು ಮಾಡಬೇಕಾಗಿ ಬಂತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಜಂತರ್ ಮಂತರಲ್ಲಿ 135 ಶಾಸಕರು, ಯಾರು ಸ್ವಾಭಿಮಾನಿ ಕರ್ನಾಟಕದ ಶಾಸಕರಿದ್ರು, ಕಾಂಗ್ರೆಸ್ ಶಾಸಕರು, ಹೋಗಿ ಜಂತರ್ ಮಂತರಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ ಮೇಲೆ ನಮ್ಮ ಹಣವನ್ನು ಬಿಡುಗಡೆ ಮಾಡಿದ್ರು. 14ನೇ ಹಣಕಾಸಿನ ಆಯೋಗದ ತಾರತಮ್ಯ, 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ಕೊಡಬೇಕು ಅಂದ್ರೂ ಕೂಡ ಹಣವನ್ನ ಕೊಡಲಿಲ್ಲ. ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರು ತಗೊಂಡ್ಬರಲಿಲ್ಲ. ನಿರ್ಮಲಾ ನಾನು ಅಂಕಿಅಂಶ ಹೇಳ್ತೀನಿ, ಕೆಲವು ಅಂಕಿಅಂಶ ಹೇಳ್ತೀನಿ. ಯಾಕಂದ್ರೆ ನೀತಿ ಆಯೋಗ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ವಿಷಯದಿಂದ 2023ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ನಿಂತ್ಕೊಂಡು ಬಜೆಟ್ ಭಾಷಣದಲ್ಲಿ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನಾನು ಕೊಟ್ಟಿದ್ದೀನಿ ಅಂದ್ರೆ ಬೊಮ್ಮಾಯಿಯವರಲ್ಲಿ ಖುಷಿ ಪಟ್ಟರು. ರಾಷ್ಟ್ರೀಯ ಯೋಜನೆ, ನಾವು 5,300 ಕೋಟಿ ರೂಪಾಯಿ ತಗೊಂಡ್ಬರ್ತಾ ಇದ್ದೀವಿ ಅಂತೇಳಿ ಬೊಮ್ಮಾಯಿಯವರಲ್ಲಿ ತಮಟೆ ಹೊಡೆದ್ರು. ಆದರೆ ಒಂದು ಬಿಡುಗಾಸು ಬರಲಿಲ್ಲ. ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡಿಮೆ ಅಂದರೆ 8 ಬಾರಿ ಪತ್ರ ವ್ಯವಹಾರ ಮಾಡಿ ಕೇಂದ್ರಕ್ಕೆ ಸಚಿವರನ್ನ ಕಳಿಸಿ ಎಷ್ಟೇ ಭೇಟಿ ಮಾಡಿದ್ರು ಕೂಡ 1 ರೂಪಾಯಿ ಹಣ ಬಿಡುಗಡೆ ಆಗಲಿಲ್ಲ. ನಾನು ಇದು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಬಾರಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿದಾಗ ಸಂಘರ್ಷ ಮಾಡಬೇಕಾಗಿ ಬರುತ್ತೆ. ನಾವು ಏನೇ ಈ ವ್ಯವಸ್ಥೆನಲ್ಲಿ ಆ ಸಂಘರ್ಷದಿಂದ ಆದ ಲಾಭ ಏನು? ಸಂಘರ್ಷದಿಂದ ಲಾಭನೇ ಆಗಿದ್ದು ನಮಗೆ. ಯಾಕಂದ್ರೆ ನಾವು ಪ್ರೊಟೆಸ್ಟ್ ಮಾಡಲಿಲ್ಲ ಅಂದ್ರೆ ಜಂತರ್ ಮಂತರಲ್ಲಿ ಹೋಗಿ ರೈತರಿಗೆ ಬರ ಪರಿಹಾರ ದುಡ್ಡು ಬರ್ತಿರ್ಲಿಲ್ಲ, ನೆರೆ ಪರಿಹಾರ ದುಡ್ಡು ಬರ್ತಿರ್ಲಿಲ್ಲ, ರಾಜ್ಯಕ್ಕೆ ತೆರಿಗೆ ಇನ್ನೊಂದು ಹೇಳ್ತೀನಿ. ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಚೆನ್ನಾಗಿ ಹೇಳಿದ್ರು. ಕೆಲವರು ಕಾರ್ಯಶೈಲಿಗಳು ಬೇರೆ ಬೇರೆ ಇರ್ತದೆ ಎಲ್ಲ ಮುಖ್ಯಮಂತ್ರಿಗಳದ್ದು. ಮಾನ್ಯ DK ಶಿವಕುಮಾರ್ ಅವರು ಹೌದು ಇವತ್ತು ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡಿದ್ದಾರೆ, ಗೃಹ ಮಂತ್ರಿ ಭೇಟಿ ಮಾಡಿದ್ದಾರೆ, ನೀರಾವರಿ ಸಚಿವರನ್ನ ಭೇಟಿ ಮಾಡಿದ್ದಾರೆ, ನೀತಿ ಆಯೋಗ ಭೇಟಿಗೆ ಹೋಗಿದ್ದಾರೆ. ಸುಮಾರು 20 ದೊಡ್ಡ ದೊಡ್ಡ ಯೋಜನೆಯ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಈಗ ನಾವು ನೀವು ಚರ್ಚೆ ಮಾಡಬೇಕಾದಂದ್ರೆ 20ರೊಳಗೆ 5,300 ಕೋಟಿ ರೂಪಾಯಿ ನೀರಾವರಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರಾ? ಕಳೆದ 3 ವರ್ಷದಿಂದ ಮಾಡಿಲ್ಲ, ಮಾಡ್ತಾರಾ ಇವಾಗ? ಅದು ಇಂಪಾರ್ಟೆಂಟ್ ನಾವು ಚರ್ಚೆ ಮಾಡಬೇಕಾಗಿದೆ. 5,495 ಕೋಟಿ ರೂಪಾಯಿ 15ನೇ ಹಣಕಾಸಿನ ಮಧ್ಯಂತರ ವರದಿ ಇದೆಯಲ್ಲ, ಹಣ ಇದೆಯಲ್ಲ, ಅದು ಬಿಡುಗಡೆ ಮಾಡ್ತಾರಾ? ಅದು ನಾವು ಚರ್ಚೆ ಮಾಡಬೇಕಾಗಿದೆ. ಜಲಜೀವನ ಮಿಷನ್ ಹಣ 10,000 ಕೋಟಿ ರೂಪಾಯಿ ಹಣ ಬಾಕಿ ಇದೆಯಲ್ಲ, ಅದನ್ನು ಬಿಡುಗಡೆ ಮಾಡ್ತಾರಾ? ಅದು ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾರೇ ಮುಖ್ಯಮಂತ್ರಿ ಆಗಲಿ, ಅದು ಬೊಮ್ಮಾಯಿ ಆಗಲಿ, ಯಡಿಯೂರಪ್ಪ ಆಗಲಿ, ಕುಮಾರಸ್ವಾಮಿ ಆಗಲಿ, ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಕೇಂದ್ರ ಸರ್ಕಾರ ಯಾವ ರೀತಿಯ ದಪ್ಪಚರ್ಮದ ಸರ್ಕಾರ ಅಂದರೆ ಅನ್ಯಾಯವನ್ನ, ತಾರತಮ್ಯವನ್ನ ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ನಾವು 15ನೇ ಹಣಕಾಸಿನ ಆಯೋಗದಲ್ಲಿ 4.71% ಡೆವಲ್ಯೂಷನ್ ಇತ್ತು. ಆದರೆ ಏನು ಮಾಡಿದ್ರು ಇವರು? 3.62% ತಂದ್ಬಿಟ್ರು 14ರಿಂದ 15ನೇ ಹಣಕಾಸಿನ ಆಯೋಗಕ್ಕೆ. ನಾವು ಹೋರಾಟ ಮಾಡಿದ ಮೇಲೆ, ಸಿದ್ದರಾಮಯ್ಯ ಆದಿಯಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಗಳು ಹೋರಾಟ ಮಾಡಿದ ಆದ್ಮೇಲೆ ಈಗ 4.17% ಡೆವಲ್ಯೂಷನ್ ಆಗಿದೆ. 16ನೇ ಹಣಕಾಸು ಆಯೋಗಕ್ಕೆ DK ಶಿವಕುಮಾರ್ ಒಪ್ಪಿಗೆ ಕೊಟ್ರಲ್ಲ. ಕೇಳಿ, ನಾನು ಹೇಳ್ತಿಲ್ಲ, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ನಮಗೆ ತಾರತಮ್ಯ ಹೇಳ್ಬೇಕು ನೀವು. ನಾ ಇಲ್ಲ ಅಂತ ಹೇಳ್ತಿಲ್ಲ ಬ್ರದರ್. ಏನಂದ್ರೆ ಈ ತರ ತಾರತಮ್ಯವನ್ನ ನೇರವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಡೆವಲ್ಯೂಷನ್, 15ನೇ ಹಣಕಾಸಿನ ಆಯೋಗದಲ್ಲಿ 3.62% ಡೆವಲ್ಯೂಷನ್, ಈಗ 16ನೇ ಹಣಕಾಸು ಆಯೋಗಕ್ಕೆ 4.17% ಡೆವಲ್ಯೂಷನ್ ಬಂದಿದ್ದಾರೆ. ಯಾಕಂದ್ರೆ ಅದು ಹೋರಾಟಕ್ಕೆ, ಸುಮ್ಮನೆ ಮಂತ್ರಿಯಿಂದ ಮಾವಿನಕಾಯಿ ಬೀಳಲ್ಲ ಅಂತಾರಲ್ಲ, ಆ ರೀತಿಯಾಗಿದೆ ಕೇಂದ್ರ ಸರ್ಕಾರದ್ದು. ಹೋರಾಟ ಮಾಡಿ ಈಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಮೇಲೆ ಹಿಂದಿ ಏರಿಕೆ ಮಾಡ್ತಾರೆ, ಸಂಸ್ಕೃತ ಏರಿಕೆ ಮಾಡ್ತಾರೆ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಅಷ್ಟೇ ಮುಗಿತು ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವ್ರು ಏನ್ ಮಾಡ್ತಿದ್ದಾರೆ ಹೇಳಿ?
ಮನ್ರೇಗಾ ವಿ.ಬಿ.ಜಿ. ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿ.ಬಿ.ಜಿ. ರಾಮ್ಜಿ ಬಗ್ಗೆ ಸಿದ್ದರಾಮಯ್ಯ ಅವರು ಖಂಡನ ನಿರ್ಣಯ ವ್ಯಕ್ತಪಡಿಸಿದರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ 2 ದಿನದಲ್ಲಿ ಈಗ ಅದು ಪಾಸ್ ಆಗ್ತಾ ಇದೆ. ಅದನ್ನು ಒಪ್ಕೊಂಡ್ರು ವಿ.ಬಿ.ಜಿ. ರಾಮ್ಜಿನ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಈಗ ಕರ್ನಾಟಕ ರಾಜ್ಯಕ್ಕೆ ಆ ಯೋಜನೆಯಿಂದ ರಾಜ್ಯದ ತೆರಿಗೆಗೆ, ರಾಜ್ಯದ ಖಜಾನೆಗೆ ಎಷ್ಟು ಹೊರೆ ಬೀಳ್ತದೆ? ಸುಮಾರು 2,000-2,500 ಕೋಟಿ ರೂಪಾಯಿ ವಾರ್ಷಿಕವಾಗಿ ಹೊರೆ ಬೀಳ್ತದೆ. ಅದನ್ನ ಕೇಂದ್ರ ಸರ್ಕಾರ ಕಾಂಪನ್ಸೇಟ್ ಮಾಡಿ ಕೊಡ್ತದಾ? ಅರಿವು ಡಿ.ಕೆ. ಶಿವಕುಮಾರ್ ಅವರು ಇಲ್ವಾ? ಇದೆ, ಗೊತ್ತಿಲ್ಲ ಪಾಪ. ಇದೆ, ಅರಿವು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ. ಅವ್ರು ಮನವಿಯನ್ನೂ ಮಾಡಿದ್ದಾರೆ. ಖಂಡನ ನಿರ್ಣಯ ಮಾಡಿದಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅವರು ಖಂಡನ ನಿರ್ಣಯಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ನಿರಂತರವಾದ ಹೋರಾಟ ಇರ್ತದೆ. ನೀವು ಹೇಳ್ದಂಗೆ ಬಿಗಿನಿಂಗ್ ಅಲ್ಲಿ ನಾವು ಸೌಹಾರ್ದಯುತದಿಂದ ಹೋಗಿ ಸೌಜನ್ಯದಿಂದ ಕೇಳಿ ಮನವಿಯನ್ನ ಮಾಡಿದ್ದೀವಿ, ಆಗ್ರಹ ಮಾಡಿದ್ದೀವಿ, ಪತ್ರಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಅವರೇನು ರೆಸ್ಪಾನ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನ ತಡೀತಾರೆ ಕೇಂದ್ರ ಸರ್ಕಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮುಂದೆ ಸೌಹಾರ್ದಯುತವಾಗಿ ಹೋಗ್ಬೇಕಾ, ಸಂಘರ್ಷಕ್ಕೆ ಹೋಗ್ಬೇಕಾ? ಕರ್ನಾಟಕದ ಕನ್ನಡಿಗರ ಹಿತ ಮುಖ್ಯ. ರಾಜಕೀಯ ಪಕ್ಷಗಳು ಬರ್ತವೆ. ಬೊಮ್ಮಾಯಿ ಹೋದ್ರು, ಯಡಿಯೂರಪ್ಪ ಹೋದ್ರು, ಮನೆ ಸಿದ್ದರಾಮಯ್ಯನವರು ಹೋದ್ರು, ಎಲ್ಲರೂ ಹೋಗ್ತಾರೆ. ಒಂದಿನ ಎಲ್ಲರೂ ಹೋಗ್ತಾರೆ. ಆದರೆ ಈ ವ್ಯವಸ್ಥೆ ಇದೆಯಲ್ಲ, ಇದನ್ನು ದುರ್ಬಲ ಮಾಡಲಿಕ್ಕೆ, ಬುಲ್ಡೋಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡ್ಕೊಡುದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸ್ನೇಹಿತರ ರೀತಿಯಲ್ಲಿ, ಪಾರ್ಟ್ನರ್ಗಳ ರೀತಿಯಲ್ಲಿ ಕೆಲಸ ಮಾಡಬೇಕೆ ಹೊರತು ನಾನು ಕೊಟ್ಟಿದ್ದನ್ನು ನೀರಿಸ್ಕೋ, ನಾನು ದಬ್ಬಾಳಿಕೆ ಮಾಡೋದು ಸಹಿಸ್ಕೋ ಅನ್ನೋದನ್ನ ಬಿಡಬೇಕು ಕೇಂದ್ರ ಸರ್ಕಾರ. ಅದಕ್ಕೆ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ. ತಾತ್ವಿಕವಾಗಿ ಮನೆ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಬಂದಿಲ್ಲ. ಹೋಗಿ ಬೆಂಗಳೂರಿಗೆ 26,000 ಕೋಟಿ ರೂಪಾಯಿ ಬೇಕಾಗಿದೆ ಅಂತ ಕೇಳಿ ಬಂದಿದ್ದಾರೆ. ಯಾವುದು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ, ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅದು ಮನವಿನೂ ಹೌದು, ಆಗ್ರಹನೂ ಹೌದು. ಅದು ಮಾಡಲಿಲ್ಲ ಅಂದಾಗ ಮುಂದಿನ ಯೋಜನೆಗಳು ಇದ್ದೇ ಇರ್ತಾವಲ್ಲ. ಹೋರಾಟದ ಹಾದಿಗೂ ಹೋಗಬೇಕಾಗ್ತದೆ, ಕಾನೂನು ಹಾದಿಗೂ ಹೋಗಬೇಕಾಗ್ತದೆ, ಎಲ್ಲ ತರ ಮಾಡಬೇಕಾಗ್ತದೆ. ರಾಜ್ಯದ ಹಿತವನ್ನ, ಕನ್ನಡಿಗರ ಹಿತವನ್ನ ಕಾಪಾಡೋದರೊಳಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬದ್ಧ ಆಗಿದೆ. ಓಕೆ, ಇಟ್ನಾಳ್ ಅವರು ನೀವು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಈಗ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಸಂಘರ್ಷ ಅನಿವಾರ್ಯ ಆಯ್ತು ಅನ್ನೋದು ಒಂದು ಕಡೆ ಆದರೆ ಡಿ.ಕೆ. ಶಿವಕುಮಾರ್ ಅವರು ಈಗ ಸೌಹಾರ್ದದಿಂದ ಸಾಧನೆ ಸಾಧ್ಯ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಟರಾಜ್ ಗೌಡರು ಹೇಳ್ತಾ ಇದ್ರು ಸಂಘರ್ಷ ಅನಿವಾರ್ಯ ಆದರೆ ಮುಂದೆ ಅದನ್ನೂ ಮಾಡ್ತೀವಿ ಅಂತ ಹೇಳಿ. ಹಾಗಿದ್ರೆ ಈಗ ಸದ್ಯಕ್ಕೆ ಯಾವುದು ಬೆಟರ್? ಸಿದ್ದರಾಮಯ್ಯ ಅವರಿಗೆ ಸಂಘರ್ಷ ಅನಿವಾರ್ಯ ಆಗಿದ್ದಕ್ಕೆ ಅವರು ಆ ಹಾದಿಗೆ ಹೋದ್ರ, ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಬೇಕಾಗಿಲ್ವಾ? ಹೆಂಗೆ? ಇಲ್ಲ, ನನಗೆ ಸಿದ್ದರಾಮಯ್ಯನವರು ಸಂಘರ್ಷ ಅನಿವಾರ್ಯ ಆಗಿತ್ತು ಅಂತ ಅನ್ಸೋದಿಲ್ಲ. ಇಟ್ಸ್ ಜಸ್ಟ್ ಇಸ್ ಪೊಲಿಟಿಕಲ್ ಸ್ಟೈಲ್ ಅಷ್ಟೇ. ಅವರ ಕಾರ್ಯಶೈಲಿ ಮತ್ತು ಇಟ್ಸ್ ಇಸ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆದರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋಕ್ಕೆ ಕೊಡೋಕೆ ಅವ್ರು ಯಾರು, ತಗೊಳಕ್ಕೆ ಇವ್ರು ಯಾರು? ಅದು ಈ ದೇಶದ ಜನರ ಹಣ. ಆ ಜನರ ಹಣ ಹೇಗೆ ಎಲ್ಲಿ ವಿತರಣೆ ಆಗಬೇಕು, ಎಲ್ಲಿ ಖರ್ಚಾಗಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ತಳದ ಮೇಲೆ ಒಂದು ಇಕ್ವೇಷನ್ ಇದೆ. ಅದಾದ್ಮೇಲೆ ಅದು ಸರಳವಾಗಿ ಕೊಡಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೊಡಲೇಬೇಕು. ಇಟ್ ಈಸ್ ಫೆಡರಲಿಸಮ್, ಇಟ್ಸ್ ಫೈನಾನ್ಷಿಯಲ್ ಫೆಡರಲಿಸಮ್ ಮೋರ್ ಇಂಪಾರ್ಟೆಂಟ್ ದನ್ ಪೊಲಿಟಿಕಲ್ ಫೆಡರಲಿಸಮ್. ಹಾಗಿರುವಾಗ ಅದು ಬರಲೇಬೇಕು. ಅದು ಬರದೇ ಇದ್ದಾಗ ಕೆಲವರು ಪೊಲಿಟಿಕಲ್ ಆಗಿ ತೊಗೊಂಡು ಅದನ್ನು ಪ್ರತಿಭಟನೆ ಮಾಡ್ತಾರೆ. ಇನ್ನು ಕೆಲವರು ಅದು ಅವೈಲೇಬಲ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಅದು ನೀತಿ ಆಯೋಗ ಆಗಿರಲಿ, ಮತ್ತು ಯಾವುದೋ GST ಕೌನ್ಸಿಲ್ ಆಗಿರಲಿ, ಅಲ್ಲಿ ಹೋಗಿ ತಮ್ಮ ಅಹವಾಲನ್ನು, ತಮ್ಮ ಸಮಸ್ಯೆಯನ್ನು, ತಮ್ಮ ತಕರಾರನ್ನು ಗಟ್ಟಿಯಾಗಿ ಹೇಳ್ತಾರೆ, ಹೇಳಿ ಕೆಲಸ ಮಾಡಿಸ್ಕೋತಾರೆ. ಆಗದೆ ಹೋದರೆ ಮತ್ತೆ ಪ್ರತಿಭಟನೆ ಮಾಡೋದು ಬೇರೆ ವಿಚಾರ. ಅದಕ್ಕೇ ಪೊಲಿಟಿಕಲ್ ಪಾರ್ಟಿಗಳು ಇರೋದು. ಆದರೆ ಈ ಡಿ.ಕೆ. ಶಿವಕುಮಾರ್ ಅವರ ಈ ಅವರ ದೇವಸ್ಥಾನ ಮತ್ತು ಅವರ ದೇವರ ಬಗ್ಗೆ ಶ್ರದ್ಧೆ ಬಗ್ಗೆ ಮಾತಾಡೋದಲ್ಲ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಪ್ರೋ ಹಿಂದುತ್ವ ಅಗೇನ್ಸ್ಟ್ ಅಂತ ಅನ್ನೋದು ಇಲ್ಲವೇ ಇಲ್ಲ. ಇಟ್ ಈಸ್ ಹೀಸ್ ಪರ್ಸನಲ್ ಏನಂತಾರೆ ಶ್ರದ್ಧೆ, ಅದು ಅವ್ರ ವೈಯಕ್ತಿಕ ಶ್ರದ್ಧೆ ಮಾತ್ರ. ಅದಕ್ಕೆ ನಾನು ಹೀಗೆ ಏನಂತಾರೆ ಕುಂಭಮೇಳಕ್ಕೆ ಹೋದರೆ BJP ನನ್ನ ಸ್ನೇಹಪೂರ್ವಕ ನೋಡ್ಕೊಳ್ತದೆ, ಅಥವಾ ನಾನು ದೇವಸ್ಥಾನಕ್ಕೆ ಹೋದರೆ ನನಗೆ ಹಿಂದುತ್ವ ಶಕ್ತಿಗಳು ನನ್ನ ಪರವಾಗಿ, ಅದೆಂಥದ್ದು ಇಲ್ಲ. ಹೀ ಜೆನ್ಯೂನ್ಲಿ ಬಿಲೀವ್ಸ್ ಇನ್ ಸರ್ಟನ್ ಡಿವಿನಿಟೀಸ್, ಹಿ ಡಸ್ ಇಟ್. ಅದಕ್ಕೆ ರಾಜಕೀಯ ಸಂಬಂಧನೇ ಇಲ್ಲ. ಬಟ್ ಎನಿವೇಸ್, ಟು ದ್ಯಾಟ್ ಎಕ್ಸ್ಟೆಂಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಅದರ್ ಪಾರ್ಟಿ ಟು ಟಾಕ್ ಟು ದೆಮ್, ಬಿಕಾಸ್ ಅದರ್ ಪಾರ್ಟಿ ಈಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ಹಿಂದುತ್ವ. ದ್ಯಾಟ್ಸ್ ಡಿಫ್ರೆಂಟ್. ಬಟ್ ಏನಾಗಿದೆ ಈಗ, ಯಾಕೆ ಮುಖ್ಯ ಅಂದರೆ 2 ವರ್ಷದ ಕಾಲದಲ್ಲಿ ಏನೇನು ಮಾಡಬೇಕಿದೆ ಡಿ.ಕೆ. ಶಿವಕುಮಾರ್? ಮೇಕೆದಾಟು, ಮಹದಾಯಿ ಯೋಜನೆ ಹೇಳಿದ್ರಲ್ಲ ನಮ್ಮ ಇವರು ನಟರಾಜ್ ಗೌಡರು, ಆಮೇಲೆ ಭದ್ರಾ ಯೋಜನೆಗಳು, ಕೃಷ್ಣಾ ಯೋಜನೆಗಳು, ಅದರ ಆಚೆಗೆ ಎಲಿವೇಟೆಡ್ ಕಾರಿಡಾರ್ 6,287 ಕೋಟಿ ರೂಪಾಯಿ ಎಲಿವೇಟೆಡ್ ಕಾರಿಡಾರ್ ಇನ್ ಬೆಂಗಳೂರು ಸುತ್ತಮುತ್ತ ಪ್ರಾಜೆಕ್ಟ್ ಲಕ್ಷಾಂತರ ಕೋಟಿಗಳಷ್ಟಿದ್ದಾವೆ. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿದ್ದಾವೆ 1,350 ಕೋಟಿಗೆ. 2 ಪ್ಯಾಕೇಜ್ ಇದೆ, ಪೆರಿಫೆರಲ್ ರಿಂಗ್ ರೋಡ್ 2 ಪ್ಯಾಕೇಜು 6,000 ಕೋಟಿ 2 ಸೇರಿಕೊಂಡು. ಆಮೇಲೆ 1,35,000 ಕೋಟಿ 6 STPಗಳು ಮಾಡಬೇಕಿದೆ. ದೀಸ್ ಆರ್ ಆಲ್ರೆಡಿ ಆನ್ ದ ಪ್ಲಾನ್. ಹೊಸ ಯೋಜನೆಗಳಲ್ಲ ಇವು ನೆನೆಗುದಿಗೆ ಬಿದ್ದಂಥ ಯೋಜನೆಗಳು ಇವೆಲ್ಲ. ಆಮೇಲೆ ಫೇಸ್ 3 ಆಫ್ ಮೆಟ್ರೋ 44 ಕಿಲೋಮೀಟರ್, ಹೆಚ್ಚು ಕಡಿಮೆ 45 ಕಿಲೋಮೀಟರ್ ಆ್ಯಕ್ಚುಲಿ ಅದು ಫೇಸ್ 3A.
ಸರ್ಜಾಪುರದಿಂದ ಹೆಬ್ಬಾಳವರೆಗೂ. ಆಮೇಲೆ ಫೇಸ್ 2 ಏನು ಹಿಂದೆ ಐತಲ್ಲ ಮೆಟ್ರೋ, ಅದ್ರ ಎಸ್ಟಿಮೇಟೆಡ್ ಕಾಸ್ಟ್ಗಿಂತ ಡಬಲ್ ಆಗಿದೆ ಈಗ. ಅದಕ್ಕೆ ಹೆಚ್ಚುವರಿ ಹಣದಾನ ಬೇಕಾಗುತ್ತೆ. ಇದೆಲ್ಲವನ್ನು ಹೇಗೆ ಮಾಡಿಸ್ಕೊಳ್ಳೋದು? ಇದೆಲ್ಲವನ್ನು ಮಾಡ್ಕೊಳ್ಳೋಕೆ ಜಂತರ್ ಮಂತ್ರಲ್ಲಿ ಧರಣಿ ಕೂತ್ರಾಗುತ್ತೆ ಒಬ್ಬ ಮುಖ್ಯಮಂತ್ರಿ. ಹಿ ಹ್ಯಾಸ್ ಟು ಗೋ ಟು ದ ರೈಟ್ ಮಿನಿಸ್ಟ್ರೀಸ್, ಬಿಕಾಸ್ ದ ಮಿನಿಸ್ಟ್ರೀಸ್ ಮೋಹನ್ಲಾಲ್ ಖಟ್ಟರ್ ಆಗಲಿ ಅಥವಾ ಸುರೇಶ್ ಆಗಲಿ ಪ್ರಧಾನಮಂತ್ರಿ ಮೋದಿ ಆಗಲಿ ಅವ್ರ ಕೆಲಸನೇ ಇದು. ದೇ ಆರ್ ಹೆಡಿಂಗ್ ದ ಯೂನಿಯನ್ ಗವರ್ಮೆಂಟ್ ಟು ಸರ್ವ್ ದ ಸ್ಟೇಟ್ಸ್. ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ತಪ್ಪು ಮಾಡಿದ್ರು ಅಂತ ಕನ್ಕ್ಲೂಷನ್ ಬರೋ ಅಗತ್ಯ ಇಲ್ಲ. ನಾಟ್ ನೆಸೆಸರಿಲಿ ಬಟ್ ಅದರಿಂದ ಅದು ಹೆಚ್ಚು ಇಂಪ್ಯಾಕ್ಟ್ ಆಗಲಿಲ್ಲ ಅಂತ ಮಾಡಿದ್ರೆ ಹೇಳಿದ್ರೆ ಒಳ್ಳೆದಿತ್ತು ಅಂತ. ಹೀಗೆ ಈ ಮಾರ್ಗ ನೇರವಾಗಿ ಮಾತುಕತೆ ನಡೆಸಬಹುದು. ದಿಸ್ ಇಸ್ ಮೋರ್ ಕಾನ್ಸ್ಟಿಟ್ಯೂಷನಲ್. ಯಾಕಂದ್ರೆ ನಾವು ವೈರಿ ದೇಶದ ಜೊತೆಲಿ ನಾವು ಕೆಲಸ ಮಾಡ್ತಾ ಇಲ್ಲ. ನಮ್ಮ ದೇಶದ ಸರ್ಕಾರ ಅಲ್ಲಿರೋದು. ಸೊ ವಿ ನೀಡ್ ಟು ಫೈಂಡ್ ವೇಸ್ ಟು ವರ್ಕ್, ವೇಸ್ ಟು ಕೋಆಪರೇಟ್. ಅದನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಲಾಭ ಆದರೆ ಹೇಗೆ, ಅದಕ್ಕೆ ದುಡ್ಡು ಕೊಡಲ್ಲ ಅಂತ ಆ ತೀರ್ಮಾನಕ್ಕೆ ಬಂದರೆ ಮತ್ತೆ ಆಮೇಲೆ ಪ್ರತಿಭಟನೆ ಇದೆ. ಆಮೇಲೆ ಜನನೂ ಕೂಡ ಬೆಂಬಲಿಸ್ತಾರೆ ಅದನ್ನು. ಕರ್ನಾಟಕದ ಆಸಕ್ತಿ ಬಗ್ಗೆ ಏನಾದರೂ ಕಾಳಜಿ ಹೊಂದಿದ್ರೆ ಬಿಜೆಪಿ ಜನನೂ ಸೇರ್ಕೊಳ್ತಾರೆ ಅದಕ್ಕೆ. ಬಹುಶಃ ನನಗನ್ಸುತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಅನ್ಕೊಂಡ್ರೆ ಅಲ್ಲಿಂದ ರಾಜಕೀಯ ಸ್ಟಾರ್ಟ್. ಅಬ್ಸಲ್ಯೂಟ್ಲಿ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಇದ್ರು. ಆಗ್ಲಿಲ್ವಾ ಅವಾಗ ಕರ್ನಾಟಕ ದೇಶದ ನಂಬರ್ 1 ಸ್ಟೇಟ್ ಆಯ್ತಲ್ಲ ಕರ್ನಾಟಕ? ಹೇಗಾಯ್ತು? ಬಿಕಾಸ್ SM ಕೃಷ್ಣ ಆ ಥರ ಇರಲಿಲ್ಲ. ಅವರು ಕೂಡ ಸಂಘರ್ಷದ ಹಾದಿಲಿರಲಿಲ್ಲ. ಅದೇ SM ಕೃಷ್ಣ ಅವರ ಗರಡಿಯಲ್ಲಿ ಬೆಳೆದಂಥ ಡಿ ಕೆ ಶಿವಕುಮಾರ್ ಇವರು. ಇವ್ರಿಗೆ ಗೊತ್ತಿದೆ ಆಡಳಿತಾತ್ಮಕ ಒಂದು ಹೇಗೆ ಕೆಲಸ ಮಾಡಿಸ್ಕೋಬೇಕು ಅಂತ. ವಾಜಪೇಯಿ ಅತ್ಯಂತ ಬಲಿಷ್ಠವಾದ ಪ್ರಧಾನಮಂತ್ರಿ ಕೂಡ, ಬಿಜೆಪಿ ಪ್ರಧಾನಮಂತ್ರಿ, NDA ಪ್ರಧಾನಮಂತ್ರಿ. ಫಸ್ಟ್ ಟೈಮ್ NDA 6 ವರ್ಷ ಅಧಿಕಾರ ನಡೆಸಿದಂಥವ್ರು. ಇಲ್ಲಿ SM ಕೃಷ್ಣ ಹೀಗಿರುವಾಗ ಸೊ ವಿ ಹ್ಯಾವ್ ಟು ಫೈಂಡ್ ವೇಸ್ ಟು ವರ್ಕ್ ವಿತ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಗೌರ್ಮೆಂಟ್. ಆಚೆ ಬಂದೇನೋ ರಾಜಕೀಯ ಮಾಡಿ ಆಡಳಿತದಲ್ಲೇ ಮಾಡೋದಲ್ಲ. ಐ ಥಿಂಕ್ ಇನ್ ದ್ಯಾಟ್ ಡೈರೆಕ್ಷನ್ ಡಿ ಕೆ ಶಿವಕುಮಾರ್ ಇಸ್ ಡೂಯಿಂಗ್ ರೈಟ್. ಚಂದ್ರಶೇಖರ್ ಅವರೇ, ನಾವು ಸೌಹಾರ್ದಕ್ಕೂ ಸಿದ್ಧ, ಸಂಘರ್ಷಕ್ಕೂ ಸಿದ್ಧ. ಸೌಹಾರ್ದದಿಂದ ಅನುದಾನ ಬಂದರೆ ಓಕೆ, ಇಲ್ಲ ಅಂದ್ರೆ ಸಂಘರ್ಷ ನಮಗೆ ಅನಿವಾರ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ನಟರಾಜ್ ಗೌಡರು ಮಾತಾಡ್ತಾ ಇದ್ರು. ಅಲ್ಲಿಗೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಸಹಕರಿಸಿದರೆ ನಾವು ಅವರ ಜೊತೆಗೆ ಸಹಕಾರವನ್ನು ನೀಡ್ತೀವಿ. ಅವರು ರಾಜಕಾರಣ ಮಾಡಿದ್ರೆ ನಾವು ರಾಜಕಾರಣ ಮಾಡ್ತೀವಿ. ಒಂದು ರೀತಿ ಡಬಲ್ ಸ್ಟ್ಯಾಂಡ್. ಬೊಮ್ಮಾಯಿ ಅವರಿದ್ದಾಗ ಒಂದು ರೀತಿ, ಸಿದ್ದರಾಮಯ್ಯ ಅವರು ಬಂದ ಮೇಲೆ ಒಂದು ರೀತಿ. ಅವ್ರು ನಡ್ಕೊಂಡಿದ್ದಕ್ಕೆ ನಾವು ಆ ರೀತಿ ಮಾಡಬೇಕಾಯ್ತು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು ನಟರಾಜ್ ಗೌಡರು. ಯಾವ್ಯಾವ ಹಸಿ ಸುಳ್ಳು ಹೇಳಿದ್ರು, ಈ ಹಸಿ ಸುಳ್ಳುಗಳನ್ನ ಹೇಳ್ತಾನೆ ಸ್ಟಾಲಿನ್ ಮೂಲೆ ಗುಂಪಾದ್ರು. ಈ ಹಸಿ ಸುಳ್ಳು ಹೇಳ್ತಾನೆ ಮಮತಾ ಬ್ಯಾನರ್ಜಿ. ಈ ಹಸಿ ಸುಳ್ಳು ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ಆಯ್ತಲ್ಲ, ಈ ಹಸಿ ಸುಳ್ಳು ಹೇಳ್ತಾನೆ ಪಿಣರಾಯಿ ವಿಜಯನ್, ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಸಿದ್ದರಾಮಯ್ಯ, ಇವರೆಲ್ಲ ಮೂಲಕ್ಕೆ ಸೇರ್ಕೊಂಡಿದ್ರು. ಇವತ್ತು ಒಂದು ತಡೀರಪ್ಪ, ಈಗ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನಮ್ಮ ಯಾರು ಫೈನಾನ್ಸ್ ಮಿನಿಸ್ಟರ್ ಇಟ್ಕೊಂಡ್ರು, ಒಂದೇ ₹1 ಕರ್ನಾಟಕಕ್ಕೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ. ಈವನ್ UPA ಸರ್ಕಾರದಲ್ಲಿ ಏನ್ ಬರ್ತಾ ಇತ್ತು ಆ ಟೈಮಲ್ಲಿ 83,400 ಕೋಟಿ ರೂಪಾಯಿ, ಅದರ 3 ಪಟ್ಟು 300 ಟೈಮ್ಸ್ 2,43,000 ಇದು ಈಗ ಕರ್ನಾಟಕಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿ. ₹1 ಬ್ಯಾಲೆನ್ಸ್ ಇಲ್ಲ ಅಂತ ಅವೆಲ್ಲವೂ ಮುಗ್ದಿರ್ತಕ್ಕಂಥ. ಇನ್ನೊಂದು ನೋಡಿ ಎಷ್ಟು ಹಸಿ ಸುಳ್ಳು. ಯಾಕಂತ ಹೇಳಿದ್ರೆ ಇವ್ರು ಹೇಳ್ತಾ ಇದ್ರು ಕೃಷ್ಣ ಅಪ್ಪರ್ ಪ್ರಾಜೆಕ್ಟ್ ಒಳಗಡೆ 5,300 ಕೋಟಿ ರೂಪಾಯಿ ಆಗಿತ್ತು ಅಂತ ಹೇಳಿ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 2023-24 ಇಡಬೇಕಾದ್ರೆ ಕರ್ನಾಟಕ ಸರ್ಕಾರ ಬಂದಿತ್ತು ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತೇಳಿ. ನ್ಯಾಷನಲ್ ಪ್ರಾಜೆಕ್ಟ್ ಆದ್ರೆ ಮಾತ್ರ ಕೇಂದ್ರ ಸರ್ಕಾರ ಹಣ ಕೊಡಬೇಕಿತ್ತು. ಅದಕ್ಕೋಸ್ಕರ 5,300 ಕೋಟಿ ರೂಪಾಯಿ ಮೀಸಲಿಟ್ರು. ಆ ಸಂದರ್ಭದಲ್ಲಿ ಏನೈತೆ ಅಂತ ಹೇಳಿದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಬಾರ್ದು ಅಂತೇಳಿ ಆಂಧ್ರ ಸರ್ಕಾರನು ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ವಿಷಯ ಕೋರ್ಟಲ್ಲಿ ಕೂತ್ಕೊಂತು. ಕೋರ್ಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಸಿನ್ಸ್ ಇಟ್ ವಾಸ್ ನಾಟ್ ಡಿಕ್ಲೇರ್ಡ್ ಆಸ್ ಎ ನ್ಯಾಷನಲ್ ಪ್ರಾಜೆಕ್ಟ್ ಅವರು ಹಣವನ್ನ ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. 3 ವರ್ಷದಲ್ಲಿ 3 ವರ್ಷದಲ್ಲಿ ಬಜೆಟ್ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ರಾಜ್ಯದ ಹಿತವನ್ನು ಬಲಿ ಕೊಡಲು ಯಾವ ಕನ್ನಡಿಗನೂ ಒಪ್ಪಲ್ಲ. ಆಯ್ತಲ್ಲ, 3 ವರ್ಷದಿಂದ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಇದಿತ್ತಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತಾನೆ. ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತಾನೆ ಈಗ ನ್ಯಾಷನಲ್ ಪ್ರಾಜೆಕ್ಟ್ ಆಗ್ಲಿಲ್ಲ. ಈಗ ಗೆಜೆಟ್ ನೋಟಿಫಿಕೇಶನ್ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಕರ್ನಾಟಕ ಸರ್ಕಾರಕ್ಕೆ 15ನೇ ಇದಕ್ಕೆ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಯ್ತು ಅಂತ ಹೇಳಿದ್ರ 15ನೇ ಆಯೋಗವನ್ನ ಮಾಡಿದ್ಯಾರು, ಅದರ ನೀತಿ ನಿರ್ಮಾಣ ಮಾಡಿದ್ಯಾರು.
2013 ನವೆಂಬರಲ್ಲಿ ನೀತಿ ಆಯೋಗ ಮೀಟಿಂಗ್ ಆಗುತ್ತೆ. ಆಗ ರಘುರಾಜನ್ ಅವರು ಇದು ಯಾವುದು RBI ಗವರ್ನರು ಆ ಮೀಟಿಂಗ್ ಅಟೆಂಡ್ ಮಾಡಿದ ಕರ್ನಾಟಕದಿಂದ ಯಾರು ಗೊತ್ತಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರಿ, ಇವತ್ತು ಏನೇನಲ್ಲಿ ಇದು ನೋಟಿಫಿಕೇಶನ್ ಆಯ್ತು ಎಲ್ಲವನ್ನು ಒಪ್ಕೊಂಡು ಬಂದು ಅದಾದ್ಮೇಲೆ ಇವಾಗ ಬಾಯ್ ಬಡ್ಕೊಂತಲ್ಲ ನಾಚಿಕೆ ಮಾನ ಮರಬೇದೆ ಇವರೇ ಮಾಡಿದ್ದು 15ನೇ ಆಯೋಗ. ಅದೇ ಕಾರಣಕ್ಕೋಸ್ಕರನೇ ಯಾವಾಗ ಶಿಕ್ಷಣದ ಜೊತೆ ಸಂಘರ್ಷಕ್ಕೆ ಬಂದ ಇದು ಸಾಧ್ಯವೇ ಇಲ್ಲ ಅಂತಾನೆ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖ್ಯಮಂತ್ರಿಗಳು 28 ಜನ ಅಟೆಂಡ್ ಆಗಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅಟೆಂಡ್ ಆಗಕ್ಕಾಗ್ತಾ ಇದೆ, ತಮಿಳುನಾಡಿಂದ ವಿಜಯನ್ ಅವರು ಅಟೆಂಡ್ ಆಗಕ್ಕಾಗ್ತಾ ಇದೆ, ಕೇರಳದಿಂದ VD ಸತೀಶನ್ ಅಟೆಂಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಅದರಿಂದ ಡೆಲ್ಲಿಯಿಂದ ರೇಖಾ ಗುಪ್ತಾ ಅಟೆಂಡ್ ಮಾಡ್ತಿದ್ದಾರೆ, ಬೆಂಗಾಲದಿಂದ ಸುವೇಂದು ಅವರು ಅಟೆಂಡ್ ಮಾಡ್ತಿದ್ದಾರೆ. ಇವತ್ತ್ಯಾಕೆ 28 ಜನ ಕೂತ್ಕೊಂಡ್ರು 5 ಜನ ಬೈಕಾಟ್ ಮಾಡ್ತಾ ಇದ್ರಿ? ಯಾಕೆ ಅಂತ ಹೇಳಿದ್ರೆ ಇವರದು ಕೀಳು ರಾಜಕೀಯ ಮಾತ್ರ ಬೇಕಿದ್ದು 4 ಓಟ್ಗೆ. ಅಥವಾ ಏನು ಮೋದಿಯವರ ಬಗ್ಗೆ ಮೋದಿನ ದ್ವೇಷ ಮಾಡ್ರಿ, ಭಾರತನ ದ್ವೇಷ ಮಾಡ್ತೀರಾ? ಬಿಜೆಪಿ ವಿರೋಧ ಮಾಡಿ ಹಿಂದುತ್ವನ ವಿರೋಧ ಮಾಡ್ತೀರಾ? ಯಾವ ದೇಶದ್ರೋಹಿಗಳನ್ನ ಯಾವ ಧರ್ಮದ್ರೋಹಿಗಳನ್ನ ಜನ ಬರೀ ಸೋಲ್ಸಿರೋದಲ್ಲ, ಎಳ್ಕೊಂಡು ಬಡಿತಾವ್ರಲ್ಲ. ಹಾಗಾಗಿ ಎಲ್ಲರಿಗೂ ಬುದ್ಧಿ ಬಂದಿದೆ. ಇವಾಗ ಬುದ್ಧಿ ಬಂದಿದೆ ಜನಕ್ಕೂ. 2014 ಆದ್ಮೇಲೆ ಮೋದಿ ಸರ್ಕಾರ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಇಡೀ ಭಾರತೀಯರ ಮನಸ್ಥಿತಿ ಬದಲಾವಣೆ ಮಾಡಿದ್ರು, ಹಿಂದುತ್ವವನ್ನು ಎಚ್ಚರಿಕೊಂಡ್ರು, ರಾಷ್ಟ್ರೀಯತೆ ಬಂತು. ಹಾಗಾಗಿ ಆ ರೀತಿಯ ವಾತಾವರಣ ಸೃಷ್ಟಿ ಮಾಡಿದವರು ಕೇಂದ್ರ ಸರ್ಕಾರದವರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಕೋರ್ಟ್ಗೆ ಹೋಗಿ ಅನುದಾನ ಕೇಳೋದಕ್ಕೆ ಕಾರಣೀಕರ್ತರಾದವರು ಬಿಜೆಪಿಯವರು. ಜಂತರ್ ಮಂತರ್ನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾರಣೀಕರ್ತರಾದವರು ಬಿಜೆಪಿಯವರು. ಹಿಂಗಾಗಿ ನಾವು ಇದನ್ನು ಮಾಡ್ತಾ ಇದೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ರು. ನೀವು ಯಾಕೆ ಮಾಡಿದ್ರಿ ಅನ್ನೋದು ಅವ್ರ ಪ್ರಶ್ನೆ. ಹಸಿ ಸುಳ್ಳುಗಳು ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಹೇಳಿದ್ರೆ, ಈವನ್ ನೋಡಿ ಯಾವುದಾದ್ರೂ ಕೆಲಾಮಿಟಿ ಒಂದು ರಾಜ್ಯದಲ್ಲಾದಾಗ ಫಸ್ಟ್ ರಿಲೀಸ್ ಮಾಡ್ಬೇಕಾಗಿರೋದು SDRF ನ ಸ್ಟೇಟ್ ಡ್ರಾಫ್ಟ್ ರಿಲೀಸ್ ಫಂಡ್ ನ ಮೊದಲು ಇವರು ರಿಲೀಸ್ ಮಾಡಬೇಕು. ಅದಾದ್ಮೇಲೆ ಕೇಂದ್ರ ಸರ್ಕಾರ ತದನಂತರ ಬಂದು ಅದನ್ನೆಲ್ಲ ಅಸೆಸ್ಮೆಂಟ್ ಮಾಡಿ ಆ ಅಸೆಸ್ಮೆಂಟ್ಗೆ ಇವರು ಅಪ್ಲಿಕೇಶನ್ ಕಳಿಸಿದ ಮೇಲೆ NDRF ರಿಲೀಸ್ ಆಗೋದು. ಈವನ್ 2019ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಭಯಂಕರ ಪ್ರವಾಹ, ಇವರನ್ನು ಕೇಂದ್ರ ಕಾಯ್ಕೊಂಡು ಕೂತ್ಕೊಂಡ್ರ? ಇವತ್ತಲ್ಲ, ಇವನ್ ಇವರ UPA ಸರ್ಕಾರ ಇದ್ದಾಗಲೂ ಅಷ್ಟೇನೆ ಯಾವುದೇ ಪ್ರವಾಹಗಳು ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳು ಫಸ್ಟ್ SDRF ನ ರಿಲೀಸ್ ಮಾಡ್ತಾ ಇದ್ರು, ಆಮೇಲೆ ಅಸೆಸ್ಮೆಂಟ್ ಆದ್ಮೇಲೆ NDRF ಬರ್ತಿದ್ದು. ಇವ್ರ ಯೋಗ್ಯತೆಗೆ ಏನು ಬರ್ಬಾದ್ ಮಾಡಿಟ್ರು ಖಜಾನೆನ ಇರ್ಲಿಲ್ಲ. ಈ ರಾಜ್ಯದವರು ನೀವೇ ಮಾಡ್ಕೊಳ್ಳಿ ಅಂತ ಹೇಳದ SDRF ಬರ್ಬೇಕು. ಪಾಲಿಸಿ ಇರೋದೇ ಅಷ್ಟೇ, ಫಸ್ಟ್ SDRF ರಿಲೀಸ್ ಆಗುತ್ತೆ, ಅದಾದ್ಮೇಲೆ ಅಸೆಸ್ಮೆಂಟ್ ಆದ್ಮೇಲೆ NDRF ರಿಲೀಸ್ ಆಗುತ್ತೆ. ಇವ್ರಿಗೆ SDRF ಕೊಡಕ್ಕೆ ₹1 ಯೋಗ್ಯತೆ ಇರಲಿಲ್ಲ. ಯಾಕೆ ದಿವಾಳಿ ಎಬ್ಬಿಸ್ಬಿಟ್ಟಿದ್ರು ರಾಜ್ಯವನ್ನ. ಹಾಗಾಗಿನೇ NDRF ಕೊಡಿ ಅಂತೇಳಿ. ಮತ್ತೆ SDRF ಎಲ್ಲೋಯ್ತು? SDRF ಗೆ ಕಾಂಟ್ರಿಬ್ಯೂಷನ್ ಕೂಡ 60% ಕಾಂಟ್ರಿಬ್ಯೂಷನ್ SDRF ಗೆ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಎಲ್ಲೋಯ್ತು? ಮತ್ತೆ ₹1 ರಿಲೀಫ್ ಕೊಡ್ಲಿಲ್ವಲ್ಲ ನೀವು ಪ್ರವಾಹದಲ್ಲಿ? ರಿಲೀಫ್ ಕೊಡ್ಲಿಲ್ವಲ್ಲ ನೀವು ಬರಗಾಲ ಬಂದಾಗ? ಇಂತಹ ಏನು ರಾಜ್ಯವನ್ನು ದಿವಾಳಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಬೇರೆ ಏನ್ ಗತಿ ಇದೆ ರೀ? ನೀವು ಸಂಪೂರ್ಣವಾಗಿ ಕೇಂದ್ರದ ಮೇಲೆ ಅವಲಂಬಿತ ಕೇಳಿಸ್ಕೊಳ್ಳಿ. ನಾನು 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಡೆವಲ್ಯೂಷನ್, ರಿಪೀಟ್ 4.71% ಡೆವಲ್ಯೂಷನ್. 15ನೇ ಹಣಕಾಸಿನ ಆಯೋಗದಲ್ಲಿ 3.62 ಡೆವಲ್ಯೂಷನ್, 6.62% ಡೆವಲ್ಯೂಷನ್. 15ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಆಯೋಗನೇ ಮನಗಂಡು ₹5,495 ಕೋಟಿ ಮಧ್ಯಂತರವಾಗಿ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳ್ತಾರೆ. ನಂಬರ್ 1. ನಂಬರ್ 2, ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮತ್ತೆ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ ₹6,000 ಕೋಟಿ, ಒಟ್ಟು ₹11,495 ಕೋಟಿ ಕೊಡಬೇಕು ಅಂತ 15ನೇ ಹಣಕಾಸಿನ ಹೇಳಿದ್ರೂ ಕೂಡ ಇಲ್ಲಿ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು, ವಾಪಸ್ ದುಡ್ಡು ತಗೊಂಬರ್ಲಿಲ್ಲ, ನಿರ್ಮಲಾ ಸೀತಾರಾಮನ್ ಕೊಡ್ಲಿಲ್ಲ. ಅದಕ್ಕೆ ನಮ್ಮ ಆಕ್ರೋಶ ಇತ್ತು, ಸರ್ಕಾರದ ಆಕ್ರೋಶ ಇತ್ತು, ಯಾವುದೇ ಸರ್ಕಾರ ಇದ್ರು ಕೂಡ. ಆದರೆ ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪನವ್ರು ಧ್ವನಿ ಇರಲಿಲ್ಲ ಅಷ್ಟೇ, ಕೇಳಕ್ಕೆ ಧೈರ್ಯ ಇರಲಿಲ್ಲ. ಕೇಳಕ್ಕೆ ಸಿದ್ದರಾಮಯ್ಯನವ್ರ ಧ್ವನಿ ಇತ್ತು, ಧೈರ್ಯ ಇತ್ತು, ಕೇಳಿದ್ರು. ಜಂತರ್ ಮಂತರ್ಗೂ ಹೋದ್ರು, ಪ್ರೊಟೆಸ್ಟ್ ಮಾಡಿದ್ರು, ಬರ ನಿರ್ವಹಣೆ ಹಣ ತಗೊಂಡ್ಬಂದ್ರು. 2009ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ. ಇದೇ ರೀತಿ ಮಳೆ ಬಂದಾಗ, ಪ್ರವಾಹ ಆದಾಗ 20 ಜಿಲ್ಲೆಗಳಲ್ಲಿ ತೊಂದರೆ ಆಯಿತು. ವೈಮಾನಿಕ ಸಮೀಕ್ಷೆ ಮಾಡಿದ್ರು ಮನಮೋಹನ್ ಸಿಂಗ್ ಅವರು. ಕೇಳಿಲ್ಲ, ನೀವು ರಿಪೋರ್ಟ್ ಕೊಡಿ ಅಂತ ಕೇಳಿಲ್ಲ, ಇಮಿಡಿಯೇಟ್ ಆಗಿ ಹಣ ಬಿಡುಗಡೆ ಮಾಡಿದ್ರು. ಅವ್ರು ಎಷ್ಟು ಹಣ ಬಿಡುಗಡೆ ಮಾಡಿದ್ರು? ನಾನು ಹೇಳ್ತೀನಿ, ಪಾಪ ಯಡಿಯೂರಪ್ಪ ಕಣ್ಣೀರಾಗ್ತಾ ಇದ್ರು, ಒಬ್ಬರೇ ಸುತ್ತಾಡ್ತಾ ಇದ್ರು. ಬಂತು ಹಣ ನೋಡ್ರಿ. ಈಗ ಕರ್ನಾಟಕ, ಈಗ ನೀವು ಈಗಲೇ ನೀವು ಗೂಗಲ್ ಮಾಡಿ. ನಾನು ಹೇಳ್ತೀನಿ, ಐ ಚಾಲೆಂಜ್ ಯು, ಈಗಲೇ ಗೂಗಲ್ ಮಾಡಿ, ರಿಪೋರ್ಟ್ ತಗೊಳ್ಳಿ, ಇಲ್ಲ ಯಾವ್ದಾದ್ರು ವೆಬ್ಸೈಟ್ ಚೆಕ್ ಮಾಡಿ, ಸರ್ಕಾರದ ವೆಬ್ಸೈಟ್ ಚೆಕ್ ಮಾಡಿ. ನಾನು ನಿಮ್ಗೆ ಏನ್ ಹೇಳ್ದೆ ಗೊತ್ತಾ? ರಿಪೋರ್ಟ್ ಕೊಡಬೇಕು, SDRF ರಿಲೀಸ್ ಆಗಬೇಕು, ಆಮೇಲೆ NDRF ಹೋಗ್ಬೇಕು. ನೋಡ್ರಿ, ಈ ತರ ಡೋಂಗಿತನವನ್ನ ಕೊಡ್ಲಾರ್ದವರು, ಕೇಂದ್ರ ಸರ್ಕಾರ ಕೊಡಲಾರದ ಕೇಂದ್ರ ಸರ್ಕಾರ ಕೇಳಿ, ಯಡಿಯೂರಪ್ಪನವರು ಕೊಡಲಿಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ?
ಪ್ರೊಟೆಸ್ಟ್ ಮಾಡಿದ್ದಕ್ಕೇನೆ 16ನೇ ಹಣಕಾಸಿನ ಆಯೋಗದಲ್ಲಿ 3.62% ಇಂದ 4.17% ಡೆವಲ್ಯೂಷನ್ ಬಂದದ್ದು. ಅದು ನಮಗೆ ಹೆಮ್ಮೆ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಮ್ಮೆ ಇದೆ, ಸಿದ್ದರಾಮಯ್ಯನವ್ರಿಗೆ ಹೆಮ್ಮೆ ಇದೆ, ರಾಜ್ಯದ ಹಿತವನ್ನ ಕಾಪಾಡಿದೀವಿ ಅಂತ. ಬಿಜೆಪಿಯವರು ಏನು ಡೊಂಗಿತನವನ್ನ ಮಾಡ್ತಾರೆ? ಆಯ್ತು, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ರು, ಇಲ್ಲಿ ಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಇದ್ರು, ಅಲ್ಲಿ ಜೈಲಲ್ಲಿ ಇದ್ರು. ಏನ್ ಮಾಡಿದ್ರು ಅವರು? ಕಾವೇರಿ ವಿಷಯ ಬಂತು, ಜಗಳ ಆಯ್ತು, ಇಬ್ರು ಕರೆಸಿ ಸೌಹಾರ್ದತೆ ಹೋಗಿ ಅಂತ ಹೇಳಿ ವಿನ್ ವಿನ್ ಸಿಚುವೇಶನ್ ಮಾಡಿಸಿ ಮೀಟಿಂಗ್ನ ಅವರು ಆರ್ಗನೈಸ್ ಮಾಡಿದ್ರು. ನರೇಂದ್ರ ಮೋದಿ ಅವರು 12 ವರ್ಷಗಳಲ್ಲಿ ಯಾವುದೇ ಮೇಕೆದಾಟು ವಿಷಯ ಆಗ್ಬೋದು, ಕಳಸಾ ಬಂಡೂರಿ ವಿಷಯ ಆಗ್ಬೋದು, ಯಾವುದೇ ವಿಷಯದಲ್ಲಿ 2 ರಾಜ್ಯಗಳು ಬೆಂಕಿ ಹಚ್ಚಿದ್ರು ಕೂಡ ಯಾವತ್ತಾರು ಮೀಟಿಂಗ್ ಮಾಡಿದಾರ? ಆ ಥರ ಹೋಗಿ ತಮಿಳ್ನಾಡು ಹೋಗಿ ಕೇಳಿ, ಸ್ಟಾಲಿನ್ ಕೇಳಿ. ರೀ ಸ್ಟಾಲಿನ್ ಯಾಕೆ ಕೇಳ್ತಾರೆ ರೀ? ಸ್ಟಾಲಿನ್ ಬಂದು ಅವನ ಪ್ರೈಮ್ ಮಿನಿಸ್ಟರ್, ಸ್ಟಾಲಿನ್ ವಾಸ್ ಚೀಫ್ ಮಿನಿಸ್ಟರ್. ಅಲ್ರಿ, ಸೌಹಾರ್ದವಾಗಿ ಹೋಗಿ ಅಂತ ಹೇಳಕ್ಕೆ ನಾವೇ ಬೇಕಾ? ಕೇಳಿ, ಇಲ್ಲ ಕೇಳಿ, ನೀವು ಹೊಣೆಗಾರಿಕೆ ಇರ್ತದಲ್ರಿ, ಹೊಣೆಗಾರಿಕೆಯಿಂದ ಪಲಾಯನ ಮಾಡೋದು ನರೇಂದ್ರ ಮೋದಿ ಮಾತ್ರ. ಈ ರಾಜ್ಯದ ಹಿತಕ್ಕೆ ಬಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಮಾತ್ರ. ನಾವು ಹೋರಾಟ ಮಾಡ್ತೀವಿ, ಸಂಘರ್ಷ ಮಾಡ್ತೀವಿ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ, 20 ಪಟ್ಟಿ ಕೊಟ್ಟಿದ್ದಾರೆ, ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ. ನಮ್ಗೆ ಸಂತೋಷ ಇದೆ ಆ ಪ್ರಯತ್ನದಲ್ಲಿ. ಅದನ್ನು ವಿಫಲ ಆಗತ್ತರಂಗೆ ಬಿಜೆಪಿ ನೋಡ್ಕೋಬಾರ್ದು, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಬಾರ್ದು. ಮತ್ತೆ ನಾನು ಅದಕ್ಕೆ ಹೇಳ್ತೀನಲ್ಲ, ಎಲ್ಲ ಯೋಜನೆಗಳಿಗೆ ಅವ್ರು ಹೇಳಿದ್ರೆ ಈಗ ಮೆಟ್ರೋ 2 2A 2B ಮತ್ತೆ 3A ಅವೆಲ್ಲ ಅನುಮತಿ ಕೊಡಬೇಕು, ಹಣ ಬಿಡುಗಡೆ ಮಾಡಬೇಕು. ಮೆಟ್ರೋ 50% ಅಂತಾರೆ, ಕೇವಲ 15% ಹಣ ಮಾತ್ರ ಬಿಡುಗಡೆ ಮಾಡ್ತಾರೆ ಕೇಂದ್ರ ಸರ್ಕಾರ. ಇನ್ನು 85% BMRCL ಕರ್ನಾಟಕ ರಾಜ್ಯ ಹೊಣೆಗಾರಿಕೆ ತಗೋಬೇಕಾಗ್ತದೆ. ನಿಮ್ಗೆ ಗೊತ್ತಿರಲಿ, 2A 2B ನಲ್ಲಿ 14,100 ಕೋಟಿ ರೂಪಾಯಿ ಏನು ಬಜೆಟ್ ಇದೆ, ಅದರೊಳಗೆ ಬರೀ 2,100 ಕೋಟಿ ರೂಪಾಯಿ ಅಷ್ಟೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋದು. ಕೇವಲ 15% ಮಾತ್ರ, ಮಿಕ್ಕಿದೆಲ್ಲ ಹೊಣೆಗಾರಿಕೆ ರಾಜ್ಯದ್ದೇ. ನೀವು 50-50 ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ನಡೆಯನ್ನ ನೋಡಿದ್ರು. ಸಂಘರ್ಷದಿಂದ ನಾವು ಸಾಧಿಸಿದ್ದೇನು ಅನ್ನುವಂತಹ ಉತ್ತರವನ್ನ ಹುಡುಕೋದಕ್ಕೆ ಹೋದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಉತ್ತರ ಗೊತ್ತಾಯ್ತು. ಹಿಂಗಾಗಿ ಆ ಸಂಘರ್ಷವನ್ನ ಪಕ್ಕಕ್ಕಿಟ್ಟು ಈಗ ಸೌಹಾರ್ದದ ಮೂಲಕ ಹೋಗ್ತಾ ಇದ್ದಾರೆ. ಅದರ ಮೊದಲ ಹೆಜ್ಜೆ ಅನ್ನುವಂತೆ ವಿಬಿಜಿ ರಾಮ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಸ್ಟ್ಯಾಂಡ್ ಬೇರೆ ಆಗ್ತಾ ಇದೆ, ನೀವು ಪಕ್ಷದ ವಕ್ತಾರರಾಗಿ. ಡಿ ಕೆ ಶಿವಕುಮಾರ್ ಅವ್ರ ನಡೆನೇ ಬೇರೆ ಆಗ್ತಾ ಇದೆ. ಇಲ್ಲ ಕೇಳಿ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಅಥವಾ ಸಿದ್ದರಾಮಯ್ಯ ಅವರು ಇಬ್ಬರು ಸೇರಿ ನಾವು ನರೇಗಾವನ್ನೇ ಮುಂದುವರಿಸ್ತೀವಿ ಅಂತ ಹೇಳಿ ಆಲ್ರೆಡಿ ನಾವು ಘೋಷಣೆ ಮಾಡಿದ್ದೀವಿ, ಅದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ವಿಬಿಜಿ ರಾಮ್ಜಿ ನಾವು ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದಕ್ಕಾಗ ಏನು ನಷ್ಟ ಆಗುತ್ತೆ, ಅದ್ರ ಕೇಂದ್ರ ಸರ್ಕಾರವೇ ಭರ್ತಿ ಮಾಡಬೇಕು. ಇದು ರಾಜ್ಯದ ಒಕ್ಕರಳ, ರಾಜ್ಯದ ಏಕೈಕ ಒಕ್ಕರಳ ಧ್ವನಿ ಇದು. ಬಿಜೆಪಿ ಬೇರೆ ಧ್ವನಿ ಇರ್ಬೋದು ನನಗೆ ಗೊತ್ತಿಲ್ಲ. ರಾಜ್ಯದ ಹಿತ ಅಂತ ಬಂದ್ರೆ ಯಾಕ್ರಿ 2,500 ಕೋಟಿ ರೂಪಾಯಿ ರಾಜ್ಯದ ಜನತೆ ಮೇಲೆ ಬರೆ ಹಾಕ್ಬೇಕು? ಖಜಾನೆಗೆ ಯಾಕೆ ತೊಂದರೆ ಕೊಡಬೇಕು? ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳಲ್ವಾ? 5,000 ಕೋಟಿ ರೂಪಾಯಿ ತೆರಿಗೆ ತೆಗೆದುಕೊಂಡು ಪೆಟ್ರೋಲ್ ಡೀಸೆಲ್ ಮೇಲೆ KST ಕಡಿಮೆ ಮಾಡಿ 29.84% ತಗೋತಾ ಇದೀರಲ್ಲ, ಕರೆಕ್ಟ್. ಒಂದು 5,000 ರೂಪಾಯಿ ಕಡಿಮೆ ಮಾಡಿ ಎಷ್ಟು ಉಳಿಯುತ್ತೆ ನಿಮ್ಗೆ? ವೆರಿ ನೈಸ್. ಕಳೆದ 11 ವರ್ಷದಲ್ಲಿ ಎಕ್ಸೈಸ್ ಡ್ಯೂಟಿಯಿಂದ 32 ಲಕ್ಷ ಕೋಟಿ ರೂಪಾಯಿ ನೀವು ವಸೂಲಿ ಮಾಡ್ಕೊಂಡು ಸಬ್ಸಿಡಿ ಮಾಡ್ಲಿ, ನಮ್ಮ ತೆರಿಗೆಯನ್ನು ವಾಪಸ್ ಕೊಡ್ಲಿ. ಹಂಗಂದ್ರೆ ನಾವು ಕಡಿಮೆ ಮಾಡ್ತೀವಿ, ನಮ್ಮ ತೆರಿಗೆ ಪಾಲನ ವಾಪಸ್ ಕೊಡ್ಲಿ. ಅಲ್ಲ ರೇ, ಇಲ್ಲಿಂದ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ನಿಮ್ಗೆ ಗೊತ್ತಿರಲಿ, ನಿಮಗೆ ಪ್ರಭು ನಿಮ್ಗೆ ಗೊತ್ತಿರಲಿ ಶ್ರೀಪಾದು, ಇಲ್ಲಿಂದ ₹1 ಕೇಂದ್ರಕ್ಕೆ ಹೋದ್ರೆ ವಾಪಸ್ ಬರೋದು 15 ಪೈಸಾ ಮಾತ್ರ. ಇಲ್ಲಿಂದ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಡೆಲ್ಲಿಗೆ ಹೋದ್ರೆ 60,000 ಕೋಟಿ ರೂಪಾಯಿ ಮಾತ್ರ ಬರ್ತಾ ಇದೆ ವಾಪಸ್. ಕಡಿಮೆ ಮಾಡಕ್ಕೆ ಅವಕಾಶ ಇದೆಯೋ ಇಲ್ವೋ? ಕೇಳಿ, ಖಂಡಿತ ಇಲ್ಲ. ರಾಜ್ಯದ ಕೇಳಿ, ಅಲ್ಲ ರೇ, ನಾವು ತೆರಿಗೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಬೇಕು, ರಾಜ್ಯದ ಜನರ ಹಿತಕ್ಕೆ, ದೇಶದ ಜನರ ಹಿತಕ್ಕೆ ಧಾವಿಸಲೇಬೇಕು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ರಾಜ್ಯ ಸರ್ಕಾರ ಏನ್ ಮಾಡಬೇಕು ರಾಜ್ಯದ ಹಿತಕ್ಕೆ? ನೋಡಿ, ರಾಜ್ಯ ಸರ್ಕಾರ ಕರ್ನಾಟಕದ 7 ಕೋಟಿ ಕನ್ನಡಿಗರ ಆಗುವುಗಳನ್ನ, ಅವರ ಶಿಕ್ಷಣ, ಅವರ ಆರೋಗ್ಯ, ಅವರ ವಸತಿ, ಮೂಲಭೂತ ಸೌಕರ್ಯಗಳು, ನೀರಾವರಿ, ವಿದ್ಯುತ್ ಇದೆಲ್ಲ ನೋಡ್ಕೊತಾರೆ ರಾಜ್ಯ ಸರ್ಕಾರನೇ, ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಏನೋ ಜಲ್ ಜೀವನ್ ಮಿಷನ್ ಅಂತೆ, ಕೇಂದ್ರ ಸರ್ಕಾರ ಮಾಡೋ ಕೆಲಸನೇನ್ರಿ? ನಮ್ಮ ತೆರಿಗೆ ಪಾಲು ನಮ್ಗೆ ಕೊಟ್ಬಿಡಿ, ನಮ್ಮ ರಾಜ್ಯ ಜನತೆ ನಾವು ನೋಡ್ಕೋತೀವಿ. ಯಾರ ಪಂಚಾಯತಿ ಮೆಂಬರ್ ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರ ನಾವು ಮಾಡಬೇಕಾದ ಏಕೈಕ ಕೆಲಸ ಅಂದ್ರೆ ನಮ್ಮ ತೆರಿಗೆ ಪಾಲನ್ನ ನಮಗೆ ವಾಪಸ್ ಕೊಡಿ. ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಪ್ರಭು ಶ್ರೀಪಾದು. ಕೇಂದ್ರ ಸರ್ಕಾರದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ನಮ್ಮ ತೆರಿಗೆ ಪಾಲು ನಮ್ಗೆ ವಾಪಸ್ ಬೇಕಿದೆ, ನಮ್ಮ ಅನುದಾನ ನಮ್ಗೆ ವಾಪಸ್ ಬೇಕಿದೆ. ಕೇಂದ್ರ ಸರ್ಕಾರ ತೆಗೆದುಕೊಂಡು ಕೇವಲ ಕೆಲವು ಗುಜರಾತಿ ಉದ್ಯಮಿದಾರರ ಜೀತ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರೈತರ ಹಿತವನ್ನು ಕಾಪಾಡ್ತಾ ಇಲ್ಲ, ಕನ್ನಡಿಗರ ಹಿತವನ್ನ ಕಾಪಾಡ್ತಾ ಇಲ್ಲ. ಅಲ್ಲರೇ, ಕಳೆದ 12 ವರ್ಷದಲ್ಲಿ ಹಿಂದಿ ಏರಿಕೆಗೆ 7,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕೇಂದ್ರ ಸರ್ಕಾರ.
ಅಲ್ಲರೇ ಕನ್ನಡ ಶಾಸ್ತ್ರೀಯ ಭಾಷೆ, ಕನ್ನಡ 12 ಕೋಟಿ ಕೊಟ್ಬಿಟ್ಟಿದ್ದಾರೆ ಕನ್ನಡಕ್ಕೆ. ಯಾವ ತಾರತಮ್ಯ ಇದು? ಯಾವ ದಬ್ಬಾಳಿಕೆ ಇದು? ಬಡವರ ದುಡ್ಡು, ತೆರಿಗೆಯ ದುಡ್ಡು, ಕನ್ನಡಿಗರ ದುಡ್ಡು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಲೂಟಿ ಮಾಡ್ಕೊಂಡು ಅಲ್ಲಿ ಮಜಾ ಮಾಡಕ್ಕೆ ನಿಮ್ಗೆ ದುಡ್ಡು ಕೊಡ್ಬೇಕು. ನಾವು ನಮ್ಮ ರಾಜ್ಯದ ಪಾಲನ್ನು ನಾವು ಕೇಳಿದ್ರೆ ನಿಮ್ಗೆ ನೀವು ತೆರಿಗೆ ದುಡ್ಡು ಯೂಸ್ ಮಾಡಿ 2 ತಿಂಗಳಿಗೆ ಗೃಹಲಕ್ಷ್ಮಿ ದುಡ್ಡು ಕೊಟ್ಬಿಡಿ ಬೇಗ. 2 ತಿಂಗಳು ದುಡ್ಡು ಬಂದೇ ಇಲ್ಲ. ಅದು ಬೇರೆ ಯೋಜನೆ. ಅದು ಬೇರೆ ಯೋಜನೆ. ಅದು ಯೋಜನೆ ಹಣ ಬಿಡುಗಡೆ ಆಗುತ್ತೆ. ಇಲ್ಲ ಬಿಡುಗಡೆ ಆಗುತ್ತೆ, ಹಣ ಬಿಡುಗಡೆ ಆಗುತ್ತೆ. ಆದ್ರೆ ಇವತ್ತು ನಾವು ನೀತಿ ಆಯೋಗ, GST ಕೌನ್ಸಿಲ್, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದೀವಿ. ಖಂಡಿತವಾಗಿ ಕೇಂದ್ರ ಸರ್ಕಾರ ನಮ್ಮ ಪಾಲನೆ ಕೊಡಬೇಕಾಗಿದೆ. ನಾ ಇನ್ನು ಆಡಿಯನ್ಸ್ ಹತ್ರನೂ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಇಟ್ನಾಳವ್ರು ಈಗ ಸಂಘರ್ಷ ಸೌಹಾರ್ದ ಅನ್ನೋದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ರಾಜ್ಯದ ಹಿತಕ್ಕಾಗಿ DK ಶಿವಕುಮಾರ್ ಅವರು ಅಗತ್ಯ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಹಕರಿಸ್ತಿಲ್ಲ ಅಂತಂದ್ರೆ ನಮಗೂ ಕೂಡ ಸಂಘರ್ಷ ಅನಿವಾರ್ಯ ಆಗುತ್ತೆ ಅನ್ನೋ ರೀತಿಯ ಪರಿಸ್ಥಿತಿ ಬರಬಹುದಾ, ಅಥವಾ ಕೇಂದ್ರ ಸರ್ಕಾರ ಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಅನ್ನೋಂಥ ವಿಚಾರಕ್ಕೆ ರಾಜಕಾರಣ ಮಾಡ್ತಾ ಇದೆ ಅನ್ನೋ ದಾಟಿಯಲ್ಲಿ ಏನು ನಟರಾಜ್ ಗೌಡರು ಮಾತಾಡ್ತಾ ಇದ್ದಾರಲ್ಲ, ಅದು ವಾಸ್ತವ? ನೀವು ಯಾವ ರೀತಿ ನೋಡ್ತೀರಿ ಇದನ್ನು? ಈಗ ಕೇಂದ್ರ ಸರ್ಕಾರದ ಇವತ್ತೇನು ನೀತಿ ಆಯೋಗದ ಸಭೆ ಆಗಲಿ, ಅದು ಇದರ ಆಚೆ ಕೂಡ ಮತ್ತೆ ಇನ್ನೊಂದು 4-6 ಬಾರಿ ಕೇಂದ್ರ ಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನ DK ಶಿವಕುಮಾರ್ ಭೇಟಿಯಾಗಿ ಆಗಲೂ ಕೆಲಸ ಆಗದೆ ಹೋದರೆ DK ಶಿವಕುಮಾರ್ ಮಾತ್ರ ಅಲ್ಲ, ಕಾಂಗ್ರೆಸ್ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನರ ರುಚಿಗೆ ಎದ್ದು ಬಿಡ್ತದೆ. ಬಿಕಾಸ್ ದಟ್ ಈಸ್ ಅ ಡಿಫ್ರೆಂಟ್ ನೆರೇಟಿವ್. ನೀವು ಮೊದಲನೇ ಹಂತದಲ್ಲೇ ಪ್ರತಿಭಟನೆ ಮಾಡ್ತಾ ಹೋಗಿಬಿಟ್ರೆ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ನೀವು ಮಾತಾಡೋದು ಗೊತ್ತಿಲ್ಲ ಅಂತ. ಈಗ ನೀವು ಮಾತುಕತೆ ಎಲ್ಲ ಮಾಡಿ ಆಗಿದ್ರೂ ಕೂಡ ನಿಮ್ಮ ರಾಜ್ಯಕ್ಕೆ ಬರಬೇಕಾದ ನ್ಯಾಯಯುತ ಪಾಲು ಬರದೇ ಇದ್ದರೆ ನಿಮ್ಮ ರಾಜ್ಯ ನಿಮ್ಮ ಜೊತೆಲಿರ್ತದೆ. ಆಮೇಲೆ ಜನ ಕೂಡ ಒಪ್ಪೋ ಮಾತಾಗೋದಿಲ್ಲ ಅದು. ಹೀಗಾಗಿ ಆ ರೀತಿಯ ಒಂದು ಎಥಿಕಲ್ ಪ್ರೆಷರ್ ಕೇಂದ್ರ ಸರ್ಕಾರದ ಮೇಲೆ DK ಶಿವಕುಮಾರ್ ಹೇಳ್ತಿದ್ದಾರೆ, ವಿಚ್ ಇಸ್ ರೈಟ್ ಆಲ್ಸೋ. ಕಮಿಂಗ್ ಬ್ಯಾಕ್ ಟು ದಿಸ್ ಡಿಬೇಟ್, ಈ GST ಮತ್ತು ಇತ್ಯಾದಿ ಹಣದ ಬಗ್ಗೆ ವಿಚಾರ ಮಾಡಿದ್ರಲ್ಲ, ಇವತ್ತಿನ ಹಣಕಾಸಿನ ಪರಿಸ್ಥಿತಿ ನಾನು ಆವಾಗಲೇ ಹೇಳಿದೆ, ಫೈನಾನ್ಷಿಯಲ್ ಫೆಡರಲಿಸಮ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಥೇಳಿ. ಯಾಕಂದರೆ ಪ್ರತಿಯೊಂದು ಕೆಲಸಕ್ಕೂ ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಿಸ್ಕಸ್ ಮಾಡ್ತಿದ್ರು, ನಿಮ್ಗೆ ಕರೆದು ಕಾಫಿ ಕೊಡ್ಸೋಕೆ ಖರ್ಚಾಗೋದಿಲ್ವೇನ್ರಿ ಅಂತ. ಹೌದು, ಪ್ರತಿಯೊಂದು ಹಣ ಖರ್ಚಾಗುತ್ತೆ. ಸರ್ಕಾರ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಖರ್ಚಾಗುತ್ತೆ, ಪ್ರತಿಯೊಂದು ಕಲ್ಯಾಣ ಯೋಜನೆಗೆ ಖರ್ಚಾಗುತ್ತೆ, ಒಂದು ರೋಡು, ಚರಂಡಿ, ಪಾಟೋಲ್ ಮುಚ್ಚೋಕ್ಕೆ ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ಬರಬೇಕು? ಒಂದು ರಾಜ್ಯಗಳು ತೆರಿಗೆ ಹಾಕಬೇಕು, ಇನ್ನೊಂದು ಕೇಂದ್ರದಿಂದ ಅನುದಾನ ಬರಬೇಕು, ಮತ್ತು ನಮ್ಮ ತೆರಿಗೆ ಪಾಲು ಬರಬೇಕು. ಈಗ ಏನಾಗಿದೆ, ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕಳೆದ 10 ವರ್ಷದಲ್ಲಿ ಈ ಇಡೀ ದೇಶದ ಫೈನಾನ್ಷಿಯಲ್ ಆರ್ಥಿಕ ರಚನೆಯನ್ನು ಹೇಗೆ ಬದಲಾಯಿಸಿಬಿಟ್ಟಿದ್ದಾರೆ ಅಂದರೆ, GST ಕಾಯ್ದೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಹೊಸ ತೆರಿಗೆ ಹೇರುವ ಅಧಿಕಾರ ಇಲ್ಲ, ಎಕ್ಸೆಪ್ಟ್ ಫ್ಯೂಯಲ್, ಎಕ್ಸೆಪ್ಟ್ ಪೆಟ್ರೋಲ್, ಡೀಸೆಲ್. ಯಾಕಂದರೆ ಅದಿನ್ನೂ GST ಒಳಗೆ ಬಂದಿಲ್ಲ, ಅದೊಂದೇ ಕಾರಣ. ಆಮೇಲೆ ಹೊರಗಿಂದ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಲ ತಗೊಳ್ಳೋದಕ್ಕೆ, ಅದು ವರ್ಲ್ಡ್ ಬ್ಯಾಂಕ್ ಆಗಿರಲಿ, JBIC ಆಗಿರಲಿ, ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ಕೂಡ ರಾಜ್ಯ ಸರ್ಕಾರಗಳಿಗಿಲ್ಲ. ಹೀಗಿರುವಾಗ ರಾಜ್ಯ ಸರ್ಕಾರಕ್ಕೆ ಉಳಿದಿರೋದು ಅದು ಒಂದು ಸ್ಥಳೀಯ ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಅದು ಅದರ ಆಚೆಗೆ ಇದು ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ಗಳನ್ನು. ಇವರು ಮೊಟ್ಟ ಮೊದಲು ಅಲ್ಲಿ ಏನಾಗಿದೆ, ದೇ ಹ್ಯಾವ್ ಚೇಂಜ್ ದ ಇಕ್ವೇಷನ್ ಆಫ್ GST ಡೆವಲ್ಯೂಷನ್, ಫೈನಾನ್ಷಿಯಲ್ ಡೆವಲ್ಯೂಷನ್ನ 1971 ಜನಸಂಖ್ಯೆನ ತಗೊಂಬಂದು 2011 ಮಾಡಿಬಿಟ್ಟಿದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದಕ್ಷಿಣದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ, ಎಲ್ಲ ರಾಜ್ಯಗಳಿಗೂ ಮಹಾನ್ ಅನ್ಯಾಯ ಆಗಿದೆ. ಅದ್ರ ಜೊತೆಗೇ GST ರೇಟನ್ನು ಮೊನ್ನೆ ಜಾಸ್ತಿ ಮಾಡಿದ್ರು, ಅದು ಕೂಡ ಸೈಂಟಿಫಿಕ್ ಆಗಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿಬಿಟ್ಟಿದ್ದಾರೆ. GST ರೇಟ್ ಜಾಸ್ತಿ ಮಾಡಿದ್ರು, ಡೆವಲ್ಯೂಷನ್ ರೇಟ್ ಜಾಸ್ತಿ ಮಾಡಿದ್ರು, ಆದರೆ GST ದರಗಳನ್ನ ಕಡಿಮೆ ಮಾಡಿದ್ರು. ಹೀಗಾಗಿ ಅದು ಕಾಂಪೆನ್ಸೇಟ್ ಆಗೋಯ್ತಲ್ಲಿ, ಆ್ಯಕ್ಚುಲಿ ಅದೇ ಜಾಸ್ತಿ ಬರೋದಿಲ್ಲ. ಬಟ್ ಎನಿವೇಸ್, ಈ ಎಲ್ಲ ಒಂದು ವಿಚಾರಗಳನ್ನು ರಾಜಕೀಯವಾಗಿ ಬೀದಿಯಲ್ಲಿ ನಿಂತು ಮಾತಾಡೋದಲ್ಲ. ಇಲ್ಲಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಆರ್ಥಿಕ ಮಂತ್ರಿ, ನಮ್ಮ ಆರ್ಥಿಕ ಮಂತ್ರಿಗಳು ಸೇರಿಕೊಂಡು ಒಂದು ರ್ಯಾಷನಲ್ ಒಂದು ವೈಚಾರಿಕವಾಗಿ ಬಗೆಹರಿಸ್ಕೋಬೇಕು. ಇಲ್ಲದೆ ಹೋದರೆ ಇದು ಹೊರಗೆ ಬರ್ತದೆ. ಈಗಾಗಲೇ ಕರ್ನಾಟಕ ಮಾತ್ರ ನಾನು ಹೇಳ್ತಾ ಇಲ್ಲ, ಇದನ್ನು ಭಾರತದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ. ಈ ಒಂದು ಹೊಸ ಒಂದು ಫಾರ್ಮುಲಾದಿಂದ ಲಾಭ ಆಗಿರೋದು ಹಿಂದಿ ರಾಜ್ಯಗಳಿಗೆ ಮಾತ್ರ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕಡಿಮೆ ಆಗಿದ್ದೇವೆ. ಸೊ ಈ ಒಂದು ಸಂಘರ್ಷ, ಈ ಒಂದು ಅನ್ಯಾಯ ಇರುವಾಗ ನಾವು ಕೇವಲ ರಾಜ್ಯಗಳನ್ನು, ದಕ್ಷಿಣ ರಾಜ್ಯಗಳನ್ನ ಸಂಪೂರ್ಣವಾಗಿ ಹಣಕಾಸಿನ ವಿಚಾರದಲ್ಲಿ ಹೊಣೆ ಮಾಡುವುದು ಅಷ್ಟು ಸರಿ ಆಗೋದಿಲ್ಲ. ಎಲ್ಲಿವರೆಗೂ ಇದು ಸರಿ ಹೋಗೋದಿಲ್ವೋ, ಎಲ್ಲಿವರೆಗೂ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಸರಿ ಹೋಗೋದಿಲ್ವೋ, ಅಲ್ಲಿವರೆಗೂ ರಾಜ್ಯಗಳಿಗೆ ಮತ್ತು ಹಾದಿ ಏನಿದೆ, ಅವ್ರು ಇಲ್ಲಿ ತೆರಿಗೆ ಜಾಸ್ತಿನೇ ಮಾಡಬೇಕು. ಇಲ್ಲದೆ ಅವ್ರು ಮತ್ತೆ ಅವ್ರ ಸಂಪನ್ಮೂಲ ಎಲ್ಲಿಂದ ಬರ್ತದೆ?
So that is a very unfair debate that's happening in financial federalism. ತಮಿಳುನಾಡಲ್ಲಿ ವಿಜಯನ್ ಅನ್ಸಕ್ಕೆ ಶುರುವಾಯಿತು. ಸ್ಟಾಲಿನ್ ಅವರ ಕೀಳು ಭಾಷೆ ಕಾರಣಕ್ಕೋಸ್ಕರ, ಕೇಂದ್ರದ ಮೇಲೆ ಜಗಳದ ಕಾರಣಕ್ಕೋಸ್ಕರ ಅವ್ರ ಪಕ್ಷನೂ ಹಾಳಾಗೋಯ್ತು, ಅವರು ಏನು ರಾಜ್ಯನೂ ಹಾಳಾಗೋಯ್ತು. ನಾನು ತಪ್ಪು ಮಾಡೋದು ಬೇಡ ಅಂತ ಹೇಳಿದ್ರು. ಅದೇ ವಿ ಡಿ ಸತೀಶನ್ಗೂ ಅನಿಸ್ತು, ಅದೇ ಹೇಮಂತ್ ಸೊರೇನ್ಗೂ ಅನಿಸ್ತು. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಪಾಪ ಈಗ ಅನ್ಸಿದೆ, ನಮ್ಮ ಕೀಳು ಭಾಷೆ, ನಮ್ಮ ಕೀಳು ಅಭಿರುಚಿ ಕಾರಣಕ್ಕೋಸ್ಕರ ರಾಜ್ಯನೂ ಹಾಳಾಗ್ತಿದೆ, ಪಕ್ಷನೂ ಹಾಳಾಗ್ತಿದೆ ಅಂತೇಳಿ. ಆದ್ರೆ ನಟರಾಜ್ ಗೌಡ ಅಂತವರು ಇವ್ರು ಬಿಡ್ತಿಲ್ಲ, ಇವ್ರು ಹಾಳಾಗೋಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನೋಡಿ, ಹಾಗಾಗಿ ಎಷ್ಟು ಕೀಳು ಭಾಷೆ ಮಾತಾಡೋದು ನಮಗೆ ಬಹಳ ಖುಷಿ. ನೋಡಿ, 10 ಸೆಕೆಂಡ್ ಮೇಕೆದಾಟು ವಿಚಾರ ಹೇಳಿದ್ರು. ಇವ್ರು ಯಾಕೆ ಇವ್ರ ಯೋಗ್ಯತೆ ಇಲ್ಲದಂಗೆ ಎಲ್ಲದಕ್ಕೂ ಮೋದಿ ಮೇಲೆ ಆಗ್ತಾರೆ ಅಂದ್ರೆ, ನೋಡಿ ಮೇಕೆದಾಟು ಪ್ರಸ್ತಾಪ ಮಾಡಿದ್ರು. ಮೇಕೆದಾಟುದು 2018ರಲ್ಲಿ ಫಿಸಿಬಿಲಿಟಿ ರಿಪೋರ್ಟ್ ಆಯ್ತು, 2019ರಲ್ಲಿ DPR ಆಯ್ತು, 2022ರಲ್ಲಿ ಬೊಮ್ಮಾಯಿ ಅವರ ಸರ್ಕಾರ 1,000 ಕೋಟಿ ಬಿಡುಗಡೆ ಮಾಡ್ತು. ಅದಾದ್ಮೇಲೆ ತಮಿಳುನಾಡು ಸರ್ಕಾರ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೋಸ್ಕರ ಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಎನ್ವಿರಾನ್ಮೆಂಟಲ್ ಕ್ಲಿಯರ್ ಯಾವುದಕ್ಕೆ? ಯಾವುದು ಲ್ಯಾಂಡ್ ಅಲೋಕೇಶನ್ ವಿಚಾರದಲ್ಲಿ ಆಗಲೇ 1,000 ಕೋಟಿ ಆಗಿತ್ತು. 3 ವರ್ಷದಲ್ಲಿ ಇವರು ಒಂದು ಅಪ್ಲಿಕೇಶನ್ ಹಾಕಲಿ, ಇಂಟರಿಮ್ ಅಪ್ಲಿಕೇಶನ್ ಹಾಕಲಿ ಸುಪ್ರೀಂ ಕೋರ್ಟಲ್ಲಿ. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ವಜಾ ಮಾಡಿಬಿಡ್ತು ತಮಿಳುನಾಡು. ಈಗ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ವೇ ಇಲ್ಲ. ಯಾಕೆ ಮಾಡ್ತಿಲ್ಲ? ಮತ್ತೆ ಮೋದಿ ಹೇಳ್ತಾರೆ, ಮೋದಿಗೂ ಮೇಕೆದಾಟುಗೂ ಸಂಬಂಧ ಏನ್ರಿ? ಇವರು ಪಕ್ಕದ ಸ್ಟೇಟ್ ಮಾತಾಡ್ತಾರೆ, ಬಂಗಾಲ್ ಸ್ಟೇಟ್ ಮಾತಾಡ್ತಾರೆ, ಇವಾಗ ಮಾತಾಡ್ತಾ ಇರೋದು ಕರ್ನಾಟಕ ಸ್ಟೇಟ್ದು. ಇದನ್ನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಇದು ಮಾಡಿ ಜನಕ್ಕೆಲ್ಲ ಮೈಂಡ್ ಎಲ್ಲ ಬೇರೆ ಕಡೆ ಟರ್ನ್ ಮಾಡ್ತಾರೆ ಇವರು. ನೀಟ್ ಪೇಪರ್ ಏನಕ್ಕೆ ರಿಲೀಸ್ ಮಾಡಿದ್ರು ಇವರು? ಲೀಕ್ ಆಯ್ತಲ್ಲ, ಅದು ಲೀಕ್ ಆಯ್ತು. ಅದು ಲೀಕ್ ಆಗಿ ಎಷ್ಟು ಹುಡುಗರು ಸತ್ತೋದ್ರು, ಅದೆಲ್ಲ ಕಡೆ ಇದ್ನಾಡ್ತಾ ಇದೆ, ಗಲಾಟೆ ಆಗ್ತಾ ಇದೆ. ಅದ್ರ ಬಗ್ಗೆ ಇವ್ರ ಪ್ರಶ್ನೆನೇ ಎತ್ತುತ್ತಾ ಇಲ್ಲ. ಸರ್, ಇತ್ತೀಚೆಗೆ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿ ಅವರು. ಸರ್, ಉಜ್ವಲ ಯೋಜನೆಯಲ್ಲಿ 4 ಸಿಲಿಂಡರ್ ಅಂತ ವರ್ಷಕ್ಕೆ ಕೊಡೋದು. ನಮ್ಮ ಮನೇಲಿ 8 ಜನ ಇದ್ದೀವಿ, ತಿಂಗ್ಳಿಗೆ 1 ಸಿಲಿಂಡರ್ ಬೇಕು, ಯಾವ್ದ್ರಲ್ಲಿ ಬೈಸ್ಕೊಂಡು ತಿನ್ಬೇಕು ಸರ್? ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೆನ್ನೆ. ಇನ್ನೊಂದು, ಉಜ್ವಲ ಯೋಜನೆಯಲ್ಲಿ ಯಾವುದೇ ರೀತಿ ಹೊಸ ಕನೆಕ್ಷನ್ ಕೊಡಬೇಡಿ, ಅಂದ್ರೆ ನಿಮ್ಮ ಗೌರ್ಮೆಂಟ್ ಇದರಲ್ಲಿ ಬಡವ್ರು ಬದುಕೋಂಗಿಲ್ಲ, ಏನಾಗೋಂಗ್ ಸತ್ತೋಗ್ಬಿಡ್ಬೇಕು. ಎಂಥ ದರಿದ್ರ ಗೌರ್ಮೆಂಟ್ ಸರ್ ಕೇಂದ್ರದಲ್ಲಿ. ಉಜ್ವಲ ಯೋಜನೆ ಇಡೀ ಭಾರತದ ಇತಿಹಾಸದಲ್ಲಿ 12.5 ಕೋಟಿ ಜನಕ್ಕೆ ಅಂತ ಹೇಳಿದ್ರೆ, ಒಂದು ಕುಟುಂಬಕ್ಕೆ 4 ಜನ ಅಂದ್ರೆ 50 ಕೋಟಿ ಜನಕ್ಕೆ ಉಚಿತವಾದ ಗ್ಯಾಸ್ ಕೊಟ್ಟಿರ್ತಕ್ಕಂಥ ಏಕೈಕ ಸರ್ಕಾರ ಮೋದಿಯವರ ಸರ್ಕಾರ. ಉಚಿತವಾದ ಗ್ಯಾಸು ಇವತ್ತು ಕೊಡ್ತಾ ಇದ್ದಾರೆ, ಮುಂದೆನೂ ಕೊಡ್ತಾ ಇದ್ದಾರೆ. ಕೇವಲ ಉಚಿತವಾದ ಗ್ಯಾಸ್ ಅಲ್ಲ, 2019ರಿಂದ ಪ್ರತಿ ತಿಂಗಳು 5 ಕೆಜಿ ಪ್ರತಿ ವ್ಯಕ್ತಿಗೆ. ಇವ್ರ ಯೋಗ್ಯತೆಗೆ 6ನೇ ಕೆಜಿ ಕೊಡೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ. 10 ಕೆಜಿ ಅಂತೆ ಇವತ್ತು ಬರ್ತಿರೋದು ಮೋದಿ ಅವ್ರದೇನೆ. ಅದಾದ್ಮೇಲೆ ಆಯುಷ್ಮಾನ್ ಯೋಜನೆ, ಪ್ರತಿ ಬಡವರ ಮನೆಗೆ 5 ಲಕ್ಷ ರೂಪಾಯಿ ಯೋಜನೆ ಮೋದಿಯವ್ರ ಸರ್ಕಾರದೇ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ 37 ಕೋಟಿ ಹೆಣ್ಮಕ್ಳಿಗೆ ಮುದ್ರಾ ಯೋಜನೆ, 37 ಕೋಟಿ ಹೆಣ್ಮಕ್ಳಿಗೆ ಮುದ್ರಾ ಯೋಜನೆ. ಅದೇ ರೀತಿ ಪ್ರತಿ ಮನೆಗೆ ಕುಡಿಯೋ ನೀರು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಮೋದಿ ಸರ್ಕಾರ. 6 ಸಿಲಿಂಡರಿಂದ 4 ಸಿಲಿಂಡರ್ ಇಳಿಸಿದೆ ನಿಮ್ಮ ಯೋಗ್ಯತೆಗೆ. 1947ರಿಂದ ಎಷ್ಟು ಸಿಲಿಂಡರ್ ಫ್ರೀ ಕೊಟ್ಟಿದ್ದಾರೆ? 1. ಇವ್ರ ಯೋಗ್ಯತೆಗೆ 1 ಕೊಡೋಕೆ ಯೋಗ್ಯತೆ ಇಲ್ಲ. ಮೋದಿ ಕೊಟ್ಟಿದ್ದು 12.5 ಕೋಟಿ ಜನಕ್ಕೆ, ಮೋದಿ ಕೊಟ್ಟಿದ್ದು 50 ಕೋಟಿ ಜನಕ್ಕೆ, 12.5 ಕೋಟಿ ಕುಟುಂಬಕ್ಕೆ. ಅವ್ರಿಗೆ ನಾಚಿಕೆ ಇಲ್ಲ, ಧೈರ್ಯ ಇಲ್ಲ ಅಂತಿರಲ್ಲ ಸರ್. ಈಗ 5,000 ಕೋಟಿ ಹಗರಣ ನಡೆದಿದ್ದಿಲ್ಲ, ಅದಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಈಗ ಕಸ ವಿಲೇವಾರಿಯಲ್ಲಿ 10,000 ಕೋಟಿ ಹೋಗಿದ್ದೆಲ್ಲ, ಅದಕ್ಕೆಲ್ಲ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಮೋದಿ ಏನು ಅವ್ರ ಕುಟುಂಬಕ್ಕೆ ಅಂತ ಏನು ಎತ್ತಿಡ್ತಾ ಇಲ್ಲ ಸರ್. ಅವರು ಜನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅವರು ಗೃಹಲಕ್ಷ್ಮಿ ದುಡ್ಡು ಕೇಳ್ತಿದ್ದಾರೆ ಅವರು. ಈಗ 5,000 ಕೋಟಿ ರೂಪಾಯಿ ಅಂತ ಯಾವುದೂ ಇಲ್ಲ, ಅದು 2 ತಿಂಗಳು ಬಾಕಿ ಇತ್ತು ಅಷ್ಟೇ. ಬಿಟ್ರೆ 5,000 ಕೋಟಿ ಅದೆಲ್ಲ ಸುಳ್ಳು ಬಿಜೆಪಿ ಕಳಿಸ್ತಾರೆ. ಎಲ್ಲೂ ಹೋಗಿಲ್ಲ. ಅದಕ್ಕೆ ಹಣ ಬಿಡುಗಡೆ ಆದ್ರೆ ಎಲ್ಲರೂ ಹೋಗ್ತದೆ, ಹಣ ಬಿಡುಗಡೆ ಆದ್ರೆ ಎಲ್ಲರೂ ಹೋಗ್ತದೆ, ಅದು ಎಲ್ಲೂ ಹೋಗಲ್ಲ. ಬಟ್ ಆದ್ರೆ ಯಾರು ಯಡಿಯೂರಪ್ಪದವರ ಚೆಕ್ಕಲ್ಲಿ ಲಂಚ ತಗೊಳ್ಳಿಲ್ಲ, RTGS ಅಲ್ಲಿ ಲಂಚ ತಗೊಳ್ಳಿಲ್ಲ, ಬಿಜೆಪಿ ನಾಯಕರ ತರ ಕ್ಯಾಶ್ ಅಲ್ಲಿ ಲಂಚ ತಗೊಂಡು ಆಸ್ಕೆ ಹಾಕೊಂಡು ಮಾಡಿಕೊಂಡಿರಲಿಲ್ಲ. ವಿರೂಪಾಕ್ಷ ಬಿಜೆಪಿ ಶಾಸಕ ಮಾಡಿರಲ್ಲ, ಆ ತರ ಯಾರು ಮಾಡಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ರಾಜ್ಯದ ತೆರಿಗೆ ತೆಗೆದುಕೊಂಡು ಕೆಲವು ಗುಜರಾತಿ ಉದ್ಯಮಿದಾರರ ಸಾಲ ಮನ್ನಾ ಮಾಡ್ಕೊಂಡು ಬದುಕ್ತಾ ಇದೆ. 19,05,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ. ಏನಾಯ್ತು, ಯಾವಾಗ ಬರುತ್ತೆ ಅಂತ ಕೇಳಿ. 5,000 ಕೋಟಿ ರೂಪಾಯಿ ಅಂದ್ರೆ 2 ತಿಂಗಳು ಹಣ ಬಿಡುಗಡೆ ಆಗಿರ್ಲಿಲ್ಲ ಅನ್ನೋದು ಬಿಟ್ರೆ, ಅಷ್ಟೇ ಬಿಟ್ರೆ ಆ ಹಣ ಬಿಡುಗಡೆಯನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಗ ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ತಿಂಗಳು ಬಿಡುಗಡೆ ಆಗ್ತಾ ಇತ್ತು, 2 ತಿಂಗಳು ಬಿಡುಗಡೆ ಆಗಿರ್ಲಿಲ್ಲ. ಅಷ್ಟೇ ವಿಷಯ. ಅದ್ರಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಬಿಜೆಪಿಗರು. ನಾಚಿಕೆ ಆಗ್ಬೇಕು ಅವ್ರಿಗೆ ಸುಳ್ಳುಗಳು ಹೇಳಕ್ಕೆ. ಸರ್, ಈಗ ಮೆಟ್ರೋ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದೆ ಸರ್, ಮೆಟ್ರೋ ಅಲ್ಲೂ ಕೂಡ ಹಣ ಕೊರತೆ ಇದೆ ಅಂತ.
ಮೆಟ್ರೋ ಬಂದು ಜಂಟಿ ಆಯೋಗ ಸರ್, ಕೇಂದ್ರ ಸರ್ಕಾರಕ್ಕೂ ಬರುತ್ತೆ, ರಾಜ್ಯ ಸರ್ಕಾರಕ್ಕೂ ಬರುತ್ತೆ. ಆದರೆ ನಾವು ನೋಡಿದ್ರೆ ಕೇಂದ್ರ ಸರ್ಕಾರದವರು ಅಷ್ಟೊಂದು ಫಂಡ್ ರಿಲೀಸ್ ಮಾಡಲ್ಲ. 50-50 ಅಂತಾರೆ, ಬಟ್ 50-50 ಬರಲ್ಲ ಆ್ಯಕ್ಚುಲಿ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ಇವಾಗ ಲೈಕ್ ಡೈಲಿ ಟ್ರಾವೆಲ್ ಮಾಡೋರ ಕತೆ ಹೆಂಗಿದೆ ಅಂದರೆ 90 ರೂಪೀಸ್ ಟ್ರಾವೆಲ್ ಮಾಡೋರು ಇವಾಗ ಖಂಡಿತವಾಗ್ಲೂ ಬೆಲೆ ಏರಿಕೆ ಆಗೇ ಆಗುತ್ತೆ. ಜನಸಾಮಾನ್ಯರ ಕತೆ ಏನು ಸರ್? ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಬಂದರೆ ಇವಾಗ 110 ರೂಪೀಸ್ ಆಗಿದೆ. ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲೋಗಬೇಕು ಸರ್? ನೀವು ಏನಂದರೆ ನೀವು ಆ್ಯಕ್ಚುಲಿ ಹೊಣೆನೇ ತೊಗೊಳ್ಳಲ್ಲ ನೀವು ಕೇಂದ್ರ ಸರ್ಕಾರದವರು. ಫಸ್ಟ್ ಮಾಮೂಲಿ ತಿರ್ಗಾ ಯಾವುದಕ್ಕೆ ಇವ್ರ ಮನೆಗೆ ನಲ್ಲಿ ನೀರು ಬರಲಿಲ್ಲ ಅಂದ್ರೆ ಮೋದಿ ಅಂತಾರಲ್ಲ, ಆ ಸುಳ್ಳನ್ನು ಸಿದ್ದರಾಮಯ್ಯವ್ರು ಹೇಳಿದ್ಮೇಲೆ ಯಾವಾಗ ಕ್ಲಾರಿಫಿಕೇಶನ್ ಕೇಂದ್ರ ಸರ್ಕಾರದಿಂದ ಬಂತು ಮೆಟ್ರೋ ವಿಚಾರದಲ್ಲಿ, ಅದು ಕನ್ಸ್ಟ್ರಕ್ಷನ್ ಸಂದರ್ಭದಲ್ಲಿ ಅಷ್ಟೇ ಕೇಂದ್ರ ಸರ್ಕಾರದ ಪಾಲು ಬರುತ್ತೆ. ಅದಾದಮೇಲೆ ಮೇಂಟೆನೆನ್ಸ್ ಎಲ್ಲವನ್ನೂ ಕೂಡ ಯಾವ ಮೆಟ್ರೋ ನಿಗಮ ಬರ್ತದೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾಲಿರುತ್ತೆ, ಅವರ ಸೇಯಿಂಗ್ ಇರುತ್ತೆ ಅಂತ ಹೇಳಿದ್ಮೇಲೆ ಇವರೊಬ್ಬರು ಅದ್ರ ಮೇಲೆ ಟ್ವೀಟೇ ಮಾಡಿಲ್ಲ. ರೇಟ್ ಜಾಸ್ತಿ ಆಗೋ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರದ ಪಾಲು, ಕೇಂದ್ರ ಸರ್ಕಾರದ ವಿಚಾರಕ್ಕೆ ಬರೋದಿಲ್ಲ. ಯಾಕೆ 110 ರೂಪಾಯಿ ಪೆಟ್ರೋಲ್ ಆಗ್ತಾ ಇದೆ, ಮಧ್ಯಮ ವರ್ಗದ ಜನರು ಜೀವನ ಮಾಡಬೇಕಾ ಮಾಡಬಾರ್ದ? ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಅಂತ ಕೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ. ನೋಡಿ, ಇವತ್ತು 110 ರೂಪಾಯಿ ಇದೆ ಅಂತೀರಿ, ಯಾರ ಕಾರಣಕ್ಕೋಸ್ಕರ ಆಗಿದ್ದು? ಕೇವಲ 10%-15% ಯಾರ ಕಾರಣಕ್ಕೋಸ್ಕರ ಆಗಿದ್ದು? ಅದು ಜಗತ್ತಿನ ಕಾರಣಕ್ಕೋಸ್ಕರ, ಏನು ಭಾರತದ ಕಾರಣಕ್ಕೋಸ್ಕರ ಅಲ್ಲ. 2004ರಲ್ಲಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ಮನಮೋಹನ್ ಸಿಂಗ್ ಬಿಟ್ಟೋದಾಗ ಎಷ್ಟಿತ್ತು? 32 ರೂಪಾಯಿ ಇತ್ತು. 2014ರಲ್ಲಿ ಬಿಟ್ಟೋದಾಗ ಎಷ್ಟಾಗಿತ್ತು? 67 ರೂಪಾಯಿ ಆಗಿತ್ತು. 200% ಜಾಸ್ತಿ. ಯಾವ ಯುದ್ಧ ಇಲ್ಲ, ಯಾವ ಪ್ರಾಬ್ಲಮ್ಗಳಿರಲಿಲ್ಲ, ಏನೂ ಇರಲಿಲ್ಲ, ಅಲ್ಲಿ 200% ಜಾಸ್ತಿ ಆಗಿತ್ತು. ಇವತ್ತು 67 ಇದ್ದು 110 ಆಗಿದೆ. ಯಾವ ಕಾರಣಕ್ಕೋಸ್ಕರ? ಯುದ್ಧದ ಕಾರಣಕ್ಕೋಸ್ಕರ. ಏನು ಇಲ್ಲದೆ, ಯಾವ ಯುದ್ಧವೂ ಇಲ್ಲದೆ ಇವತ್ತು ನಮ್ಮ ಪಕ್ಕದ ದೇಶಗಳನ್ನ ಹಿಡ್ಕೊಂಡು ಅಮೆರಿಕ ದೇಶದವರೆಗೂ 30%ಇಂದ 70% ರೇಟ್ಗಳು ಜಾಸ್ತಿ ಆಗಿದೆ ಪೆಟ್ರೋಲಿಯಂದು. ಅವರವರ ಕಾರಣಕ್ಕೋಸ್ಕರ, ಯುದ್ಧದ ಕಾರಣಕ್ಕೋಸ್ಕರ. ಭಾರತ 90% ಆಗಿಲ್ಲ ಬೇರೆ ಕಡೆಯಿಂದ ಪರ್ಚೇಸ್ ಮಾಡುತ್ತೆ. $67 ಇದ್ದಿದ್ದು $120 ಆಗಿದೆ. ಏನ್ ಮಾಡಬೇಕು ಸರ್ಕಾರ? ಪ್ರತಿ ಲೀಟರ್ ಡೀಸೆಲ್ಗೆ 18 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಈಗ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ತಗೋತೀನಿ. ಈಗ ಬೆಲೆ ಏರಿಕೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ರು ಸರ್, ಪ್ರಶ್ನೆ ಮಾಡ್ತಾ ಇದ್ರು, ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಬೆಲೆ ಏರಿಕೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನಿಮಗೆ ಸಿಗುವಂತ ಉತ್ತರ ಏನು? ಪ್ರಾಬ್ಲಮ್ ಈ ಸಂದರ್ಭದಲ್ಲಿ ಹೇಳೋದಾದ್ರೆ, ಚಂದ್ರಶೇಖರ್ ಹೇಳಿದಂಗೆ ಯುದ್ಧ ನಡೀತಾ ಇದೆ. ಅದು ಯಾರು ಗೌಪ್ಯ ಆಗಿಲ್ಲ, ಅದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಮಿತವ್ಯಯದ ಭಾಷಣವನ್ನು, ಮಿತವ್ಯಯದ ಜವಾಬ್ದಾರಿಯನ್ನು ಸಾಮಾನ್ಯ ಜನರಿಗೆ ಕೊಡುವಾಗ ಪ್ರಧಾನಮಂತ್ರಿಗಳು ದೇಶಭಕ್ತಿಯನ್ನು ತೋರಿಸಿ ಅಂತ ಸಾಮಾನ್ಯ ಜನರಿಗೆ ಹೇಳಬೇಕಾದ್ರೆ ಅವರು ಕೂಡ ಸ್ವಲ್ಪ ದೇಶಭಕ್ತಿ, ಮಿತವ್ಯಯ ತೋರಿಸಬೇಕಾಗ್ತದೆ. ಇವತ್ತು ನೀವು ಕೇಂದ್ರ ಸರ್ಕಾರದ ಮತ್ತು BJP ಸರ್ಕಾರಗಳು, ಉತ್ತರ ಪ್ರದೇಶ, ಜಾರ್ಖಂಡ್, ಅನೇಕ ಸರ್ಕಾರಗಳ ಜಾಹೀರಾತುಗಳು ಎಲ್ಲ ಪೇಪರ್ಗಳಲ್ಲಿ, ಎಲ್ಲ TV ಚಾನಲ್ಗಳಲ್ಲಿ ರಾಷ್ಟ್ರಾದ್ಯಂತ ಯಾಕೆ ಹಾಕಬೇಕು? ಇಟ್ ಕಾಸ್ಟ್ ಲಾಟ್ ಆಫ್ ಮನಿ. 100 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ. ಅಲ್ಲಿ ಮಿತವ್ಯಯ ಮಾಡೋದಿಲ್ಲ. ಜನಕ್ಕೆ ಪಾಪ ನೀವು ಮಿತವ್ಯಯ ಮಾಡಿ, ನೀವು ಇದು ಎಣ್ಣೆ ಬಳಸಬೇಡಿ ಊಟಕ್ಕೆ, ನೀವು ಬಸ್ಸಲ್ಲಿ ಓಡಾಡಿ, ಸ್ಕೂಟ್ರಲ್ಲಿ, ಕಾರಲ್ಲಿ ಓಡಾಡಬೇಡಿ, ಇದು ಬೇರೆ ವಿಚಾರ. ಜನ ಮಾಡ್ತಾರೆ ರೀ, ಯಾರೂ ಕೂಡ ಪೋಲ್ ಮಾಡೋದಿಲ್ಲ. ದುಡ್ಡಿದ್ದಾಗ ಸಾಮಾನ್ಯ ಜನ ಏನಾದರೂ ದುಡ್ಡು ಬಿಸಾಕ್ತಿದ್ರಾ? ಇಲ್ಲ. ಪೀಪಲ್ ಆರ್ ಜಗತ್ತಿನ ಈ ದೇಶದ ಮಧ್ಯಮ ವರ್ಗ ಭಾಳ ಜನ ಹಣಕಾಸಿನ ವಿಚಾರದಲ್ಲಿ ಸುಮ್ಮನೆ ಪೋಲ್ ಮಾಡೋದಿಲ್ಲ. ಬಟ್ ಒಬ್ಬ ಪ್ರಧಾನಮಂತ್ರಿ, ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಏನು? ಫಸ್ಟ್ ನಾವು ಆಸ್ಟಿರಿಟಿ, ನಮ್ಮ ಮಿತವ್ಯಯ ಏನು ಮಾಡ್ತಿದ್ದೇವೆ ಅದನ್ನು ತೋರಿಸ್ಬೇಕು. ಎಲ್ಲವನ್ನು ಜನರು ಹಾಕೋದಲ್ಲ. ಎಸ್, ದೆರ್ ಈಸ್ ವಾರ್, ಬಿಕಾಸ್ ಆಫ್ ದ್ಯಾಟ್ ದೇರ್ ಇಸ್ ಅ ಪ್ರೈಸ್ ರೈಸ್. ಆದರೆ ಇದಕ್ಕಿಂತ ಹಿಂದೆ ಏನಾಗಿತ್ತು? ಹಿಂದೆ ವಾರ್ ಇರಲಿಲ್ಲ. ವಾರ್ಗಿಂತ ಮುಂಚೆ ಯಾಕೆ ಜಾಸ್ತಿ ಆಗಿತ್ತು? ಕೆಲವು ಹಿಂದೆ ಏನು ಮಾಡ್ತಿದ್ರು, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಿಲಿಂಡರ್ ಬೆಲೆ ಜಾಸ್ತಿ ಆದರೆ ಸ್ಟ್ರೈಕ್ ಕೂತ್ಕೋತಿದ್ರು, ಸಿಲಿಂಡರ್ ಇಟ್ಕೊಂಡು ಕೂತ್ಕೋತಿದ್ರು. ಆಮೇಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಬೀದಿಗೆ ಬರ್ತಿದ್ರು. ಈಗ ಯಾರೂ ಇಲ್ಲ. ಈಗ ಯುದ್ಧ ಬಿಡಿ, ಪಾಪ ಯುದ್ಧದ ಬಗ್ಗೆ ನಾನು ಮಾತಾಡೋದಿಲ್ಲ, ಇಟ್ ಈಸ್ ಅ ಗ್ಲೋಬಲ್ ಪ್ರಾಬ್ಲಮ್. ಬಟ್ ಅದಕ್ಕಿಂತ ಮುಂಚೆ ಗ್ಯಾಸ್ ಬೆಲೆ ಎಷ್ಟಾಗಿತ್ತು? ಯುದ್ಧ ಶುರುವಾಗೋಕ್ಕಿಂತ ಮುಂಚೆ LPG ಬೆಲೆ ಎಷ್ಟಾಗಿತ್ತು? ಯಾಕಂದರೆ ದೀಸ್ ಆರ್, ನೀವು ಇಡೀ ಜಗತ್ತು ಮಹಿಳೆಯರಿಗೆ ಹೇಳಿದರು ಪ್ರಧಾನಮಂತ್ರಿಗಳು, ನೀವು ಸಬ್ಸಿಡಿನ ಬಿಟ್ಟುಕೊಡಿ, ನಾನು ಬೇರೆಯವ್ರಿಗೆ ಬಡವ್ರಿಗೆ ಕೊಡಬೇಕಾಗತ್ತೆ. ಸಬ್ಸಿಡಿ ಬಿಟ್ಟುಕೊಟ್ರೆ ಹೆಣ್ಮಕ್ಳು ಬಿಟ್ಟುಕೊಟ್ಟು ಏನಾಗಿದೆ? ಇವತ್ತು ಗ್ಯಾಸ್ LPG ಬೆಲೆ ಎಷ್ಟಾಗಿದೆ? LPG ಬೆಲೆ ನಿಯಂತ್ರಣ ಮಾಡೋದು ಯಾರು? ಅದನ್ನ ಯಾರಿಗೆ ಪ್ರಶ್ನೆ ಕೇಳಬೇಕು? ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು, ರಾಜ್ಯ ಸರ್ಕಾರಕ್ಕೆ ಕೇಳಬೇಕಾ? ಆದರೆ ಈ ಒಂದು ನಿಮಿಷ, ಈ ಒಂದು ಪೆಟ್ರೋಲ್ ಮತ್ತು ಕ್ರೂಡ್ ಆಯಿಲ್ ವಿಚಾರದಲ್ಲಿ ಆಯಿತು, ನಮಗೆ ಇಡೀ ಜಗತ್ತಿನಲ್ಲಿ ನನಗೆ ಬೇಕಾದ ಅಥವಾ ಕಡಿಮೆ ಬೆಲೆಯಲ್ಲಿ ಕೊಡುವಂಥ ಸಪ್ಲೈಯರ್ಸ್ ಇದ್ದಾರೆ. ಅವರಿಂದ ನಾನು ರಷ್ಯಾದ ಬಗ್ಗೆ ಮಾತಾಡ್ತಿದ್ದೇನೆ. ರಷ್ಯಾದಿಂದ ಆಯಿಲ್ ತರಬೇಕಾದ್ರೆ, ಕ್ರೂಡ್ ಆಯಿಲ್ ಬೇಕಾದ್ರೆ ನಾನು ಅಮೆರಿಕ ಪರ್ಮಿಷನ್ ಯಾಕೆ ಕೇಳಬೇಕು? ಹೈಯೆಸ್ಟ್ ಆಯಿಲ್ ಪರ್ಚೇಸ್ ಆಗ್ತಿರೋದು ರಷ್ಯಾ ಹತ್ರ. ಈವನ್ ಟುಡೇ ಆಲ್ಸೋ, ಒಂದು ವಿಚಾರ ಕ್ಲಿಯರ್ ಮಾಡ್ತಾರೆ ಪ್ಲೀಸ್. ಒಂದು ನಿಮಿಷ, ಲೆಟ್ ಮಿ ಕ್ಲಿಯರ್ ಚಂದ್ರಶೇಖರ್. ಬಸವರಾಜ್ ಇಟ್ನಾಳ್ ಅವರು, ಹಿ ಇಸ್ ನಾಟ್ ರಿಪ್ರೆಸೆಂಟಿಂಗ್ ಎನಿ ಪಾರ್ಟಿ.
ಬ್ಯಾಲೆನ್ಸ್ಡ್ ಒಪಿನಿಯನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ನಾವು ಯಾಕೆ ಇದನ್ನ ಟ್ರಂಪ್ ಸರ್ಕಾರ ಆಗ್ಲಿ, ಟ್ರಂಪಿನ ಅಧಿಕೃತ ವಕ್ತಾರರಾಗ್ಲಿ ಹೇಳ್ತಾರೆ, ನಮ್ಮ ಅನುಮತಿ ಇಲ್ಲದೆ ರಷ್ಯಾದಿಂದ ನೀವು ತೈಲವನ್ನು ಖರೀದಿ ಮಾಡಿದ್ರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೇನೆ ಅಂತ. ಅದರಿಂದ ಅಧಿಕೃತವಾದ ವಿರೋಧ ಬರೋದಿಲ್ಲ ನಮ್ಮಿಂದ. ಆಮೇಲೆ ಯುದ್ಧ ನಡೆಯೋ ಕಾಲದಲ್ಲಿ ನಾವು ಹೆಚ್ಚುವರಿ ಅವಕಾಶ ಕೊಟ್ಟಿದ್ದೇವೆ ಭಾರತದ ಸರ್ಕಾರಕ್ಕೆ ರಷ್ಯಾದ ತೈಲ ಖರೀದಿ ಮಾಡೋದಕ್ಕೆ ಹೆಚ್ಚುವರಿ ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇದನ್ನ ಭಾರತ ಸರ್ಕಾರದಿಂದ ಎಂಡೋರ್ಸ್ ಮಾಡ್ತಾರೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸರ್, ನಾನು ನಟರಾಜೇಗೌಡ ಸರ್ಗೆ ನಾನು ಕ್ವಶನ್ ಕೇಳ್ತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು CM ಆಗಿದ್ದಾಗ ಲಕ್ಷಾಂತರ ಮಹಿಳೆಯರಿಗೆ ಫಲಾನುಭವಿಗಳಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆದು ಹಣ ಕೊಡೋದಕ್ಕೆ ಫಲಾನುಭವಿಗಳಂತ ಮಾಡಿದ್ರು. ಅದೇ ಈಗ DK ಶಿವಕುಮಾರ್ ಸರ್ ಬಂದಿದ ತಕ್ಷಣ ಲಕ್ಷಾಂತರ ಜನ ಮಹಿಳೆಯರು ಫಲಾನುಭವಿಗಳಿಲ್ಲ ಅಂತ ತೆಗೆದು ಬಿಸಾಕಿದ್ದಾರೆ, ಅನರ್ಹರು ಅಂತ ಕ್ಯಾನ್ಸಲ್ ಮಾಡಿದ್ರ. ಅದೇ ರೀತಿ ನೀವು ಈ ಜಾಗದಲ್ಲಿ ಈಗ ನೀವು ಜಸ್ಟ್ ಹೇಳಿದ್ರಿ 5,000 ಕೋಟಿಗೆ ಲೆಕ್ಕ ಎಲ್ಲಿ ಅಂತ ನಾವು ಕೇಳಿದಕ್ಕೆ ಅದು ಈಗ ಅದಕ್ಕೆ ಸಂಬಂಧ ಇಲ್ಲ, ಆಮೇಲೆ ಮಾತಾಡೋಣ ಅಂದ್ರಿ. ಬಟ್ ಅದೇ 5,000 ಕೋಟಿ ಸರ್ ನಾವೇ ಟ್ಯಾಕ್ಸ್ ಕಟ್ಟಿದ್ದೀವಿ. ಆ ಟ್ಯಾಕ್ಸ್ಗೆ ನೀವು ಆನ್ಸರ್ ಮಾಡಬೇಕು. 2 ತಿಂಗಳು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಆ 2 ತಿಂಗಳದ್ದು ಕರೆಕ್ಟಾಗಿ ಲೆಕ್ಕ ಕೊಡಿ ಸರ್. ಆಮೇಲೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಅದರಲ್ಲಿ ಏನು ಕರೆಕ್ಟಾಗಿ ನೀವು ಯೂಸ್ ಮಾಡ್ತಿದ್ದೀರಾ, ಎಷ್ಟು ನಿಮ್ಮ ಜಾಬ್ಗಳಿಗೆ ಹೋಗ್ತಿದೆ ಅದನ್ನ ಕರೆಕ್ಟಾಗಿ ಆಮೇಲೆ ಆನ್ಸರ್ ಮಾಡಿ ಸರ್. ಅದೇ ಮ್ಯಾಟ್ರಿಗೆ ಒಂದು ಸಿದ್ದರಾಮಯ್ಯ DK ಶಿವಕುಮಾರ್ ನಡೆಯ ವಿಚಾರ ಈ ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಮಾಹಿತಿ ಜನಗಳಿಗೆ ತಪ್ಪು ಮಾಹಿತಿ ಹೋಗಿದೆ. ಏನು 5,000 ಕೋಟಿ ಎಲ್ಲೋ ಹೋಗಿದೆ ಅಂತ. 2 ತಿಂಗಳ ಹಣ ಬಾಕಿ ಇತ್ತು ಅಷ್ಟೇ, ಅದು ಇಂಪಾರ್ಟೆಂಟ್. ಈಗ ಸತ್ತವರಿಗೆ ಕೇಳ್ರಿ, ನಾನು ಅದನ್ನೇ ಹೇಳ್ತಾ ಇರೋದು. 2 ತಿಂಗಳ ಹಣ ಬಾಕಿ ಇತ್ತು ಅಷ್ಟೇ, ಅದು 5,000 ಕೋಟಿ ಎಲ್ಲೋ ಬಿಡುಗಡೆ ಆಯಿತು, ಯಾರೋ ತೆಗೆದುಕೊಂಡೋದ್ರು, ಆ ಥರ ಅಲ್ಲ ಅದು. ಎರಡನೇ ವಿಷಯ ಏನಂದರೆ, ಯಾರು ಸತ್ತವರೆಗೂ ಕೂಡ ಏನು ಬ್ಯಾಂಕಲ್ ಮುಖಾಂತರ ಹಣ ಹೋಗ್ತಾ ಇತ್ತು ಆ ಹಣ ಅಕೌಂಟ್ಗಳನ್ನು ತೆಗಿಬೇಕು. ಯಾರು ತೆರಿಗೆ ತೆಗೆದುಕೊತಾ ಇದ್ದಾರೆ, ತುಂಬ ಅಫ್ಲೂಯೆಂಟ್ ಇದ್ದಾರೆ, ಯಾರ ಅಕೌಂಟ್ಗೆ ಅದು ಹೋಗ್ತಾ ಇದೆ, ಅದನ್ನು ಕೂಡ ತೆಗೆಯುವಂಥ ಕೆಲಸವನ್ನು ನಿರಂತರವಾಗಿ ಪರಿಷ್ಕರಣೆ ಅನ್ನೋದು ಅವಾಗಲೂ ಅದನ್ನೇ. ಯಾಕಂದರೆ ಸುಮಾರು 34 ತಿಂಗಳು ಹಣ ಹೋಗಿದೆ, 68,000 ರೂಪಾಯಿ ಹಣ ಹೋಗಿದೆ ಒಬ್ಬ ಮಹಿಳೆಗೆ. ಕರ್ನಾಟಕ ತಲಾದಾಯದಲ್ಲಿ ನಂಬರ್ 1 ಆಗಿದೆ. ಇದು ಕಾಂಗ್ರೆಸ್ ಕೊಟ್ಟಿರೋದು. ಇಡೀ ದೇಶದಲ್ಲಿ ಮೋದಿ ಆಗಲಿ ಬೇರೆ ಯಾವ ಬಿಜೆಪಿ ಸರ್ಕಾರ ಆಗಲಿ ಮಾಡಿಲ್ಲ. ಕೇಳಿ, ಅದಕ್ಕೆ ಹೆಮ್ಮೆ ಇದೆ. ಈಗ ಎಷ್ಟು ಜನ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಗೆ 3 ವರ್ಷ ಬೇಕಾಯ್ತಾ? 3 ವರ್ಷ ಆದ್ಮೇಲೆ ಪರಿಷ್ಕರಣೆ ಏನಕ್ಕೆ? ಕೇಳಿ 3 ವರ್ಷ ಆದ್ಮೇಲೆ ಪರಿಷ್ಕರಣೆ ಯಾಕೆ ಈಗ ಬಂತು? ಈಗ ಪರಿಷ್ಕರಣೆ ಪರಿಷ್ಕರಣೆ ಈಗ ಯಾಕೆ ಬಂತು? ಡಿಸೆಂಬರ್ 2025 ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ HM ರೇವಣ್ಣನವರು ನೇರವಾಗಿ ಹೇಳಿದ್ರು, ಸುಮಾರು 50,000ಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಸತ್ತವರಿಗೂ ಕೂಡ ಅಕೌಂಟ್ ಹೋಗಿದೆ, 97 ಕೋಟಿ 98 ಕೋಟಿ ಹೋಗಿದೆ, ಆ ಹಣವನ್ನು ವಾಪಸ್ ರಿಕವರಿ ಮಾಡ್ತಾ ಇದ್ದೀವಿ ಅಂತ. ಅವಾಗಲೂ ಕೂಡ ಆಗಿತ್ತು, ಈಗಲೂ ಆಗುತ್ತೆ, ಮುಂದೇನೂ ಆಗುತ್ತೆ. ಓಕೆ, ಇದು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ. ಇದು ಈಗ ಇಟ್ನಾಳ್ ಅವ್ರು ಮಾತಾಡಿದಕ್ಕೆ ಇವರು ಸುಳ್ಳು ಅಂದ್ಬಿಟ್ರು. ರಷ್ಯಾದಿಂದ ಏನು ನಾವು ಆಯಿಲ್ ತಗೊಂತ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಜೂನ್ 2025 ನಾವು ಪ್ರತಿದಿನ 2.404 ಮಿಲಿಯನ್ ಬ್ಯಾರಲ್ ನಾವು ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಅಮೆರಿಕ ಹೇಳ್ತು ನಿಲ್ಲಿಸಿ ಅಂತ ಮೋದಿ ಅವ್ರು ಯಾವ ಎಫ್ಸ್ಟೀನ್ ಫೈಲ್ ಭಯನೋ ಅದಾನಿ ಭಯನೋ ಗೊತ್ತಿಲ್ಲ, ನಿಲ್ಲಿಸ್ಬಿಟ್ರು. ಜನವರಿ 2026 1.02 ಮಿಲಿಯನ್ ಬ್ಯಾರೆಲ್ ಮಾತ್ರ ನಾವು ಇಂಪೋರ್ಟ್ ಮಾಡ್ಕೊಂತ ಇದ್ದೀವಿ. 50% ಕಡಿಮೆ ಮಾಡಿಬಿಟ್ವಿ. ಯಾರಿಗೋಸ್ಕರ? ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಂಗಿರ್ಬೇಕಾದ್ರೂ ಕೂಡ ವಿಂಡ್ಫಾಲ್ ಗೇನ್ ಅವ್ರಿಂದ ಕಡಿಮೆ ಬೆಲೆ ಕೊಡ್ತಾ ಇದ್ರು ರಷ್ಯಾದವರು. ಆ ಸ್ನೇಹಿತವನ್ನ ಬಿಟ್ಬಿಟ್ಟು ಟ್ರಂಪ್ಗೆ ಸರೆಂಡರ್ ಆಗುವಂಥದ್ದು ಏನಿದೆ ಮೋದಿ ಅವ್ರಿಗೆ? ಪ್ರಶ್ನೆ ಮಾಡಬೇಕಾ ಬೇಡವಾ? ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ ಕೇವಲ ಅಂತಾರಾಷ್ಟ್ರೀಯ ಯುದ್ಧದಿಂದ ಅಲ್ಲ, ಮೋದಿ ಅವರ ನಡೆಯಿಂದ, ವಿದೇಶಾಂಗ ನೀತಿಯಿಂದ ಈ ದೇಶಕ್ಕೆ ಈಗ ಆತಂಕ ಬಂದಿರೋದು. ಜನಸಾಮಾನ್ಯರು ಇವರೆಲ್ಲ ಯಾರು ಬಡಿತಾರೆ ಇದ್ರಲ್ಲ, 2023 ಚುನಾವಣೆಯಲ್ಲಿ ಬಡಿತಾರೆ ಇವ್ರಿಗೆ. ಬಸವರಾಜ್ ಸರ್ ಮತ್ತೆ ಚಂದ್ರಶೇಖರ್ ಸರ್ ಇಬ್ರಿಗೂ ನನ್ನ ಪ್ರಶ್ನೆ, ಕೇಂದ್ರದ ಒಲವಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನೋದು ಪ್ರಜಾಪ್ರಭುತ್ವದ ಆರೋಗ್ಯಕರಣ ಸರ್. ಆಮೇಲೆ ಏನು ನಮ್ಮ ಸಂಸದರು ಇದ್ದಾರೆ, ಅಕ್ಕಿನ ವಿಚಾರ ಬಂದಾಗ ನ್ಯಾಯವಾಗಿ ಯಾರು ಪ್ರಶ್ನೆ ಮಾಡಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೋಗಿ ಎಲ್ರಿಗೂ ಭೇಟಿ ಮಾಡಿದ್ರೆ ಶರಣಾಗತಿ ಆಗಿದ್ದಾರೆ ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ. ಕಳೆದ ಮುಖ್ಯಮಂತ್ರಿಯವರು ನ್ಯಾಯ ಸಿಕ್ಕಿಲ್ಲ ಅಂತ ಧ್ವನಿ ಎತ್ತರೆ ಕೇಂದ್ರದ ವಿರೋಧ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ನನಗೆ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕು ಸರ್. ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಕೇಂದ್ರದ ಒಲವಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯನಾ ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಕೇಂದ್ರೀಕೃತ ಸರ್ಕಾರ ಅಲ್ಲ. ಆ ಒಂದು ಅಪಾರ್ಥ ಕಲ್ಪನೆಯಿಂದ ಕೇಂದ್ರ ಸರ್ಕಾರ ಹೊರಗೆ ಬರಬೇಕು. ಸೆಂಟ್ರಲ್ ಗವರ್ಮೆಂಟ್ ಈಸ್ ನಾಟ್ ಸೆಂಟ್ರಲೈಸ್ಡ್ ಗವರ್ನೆನ್ಸ್. ಈಗೇನಾಗಿದೆ, ಕಳೆದ ಅನೇಕ ವರ್ಷಗಳಿಂದ ಅನೇಕ ವಿಚಾರಗಳು ಸೆಂಟ್ರಲೈಸ್ ಆಗಿವೆ.
ಅದನ್ನೇ ನಾವು ಆಗಲಿ ಫೈನಾನ್ಷಿಯಲ್ ಫೆಡರಲಿಸಮ್ ವಿಚಾರದಲ್ಲಿ ಹೇಳಿದೆ. ಅದೇ ಕೂಡ ಈಗ 1 ನೇಷನ್ 1 ಎಲೆಕ್ಷನ್ ವಿಚಾರದಲ್ಲಿ ನಡೀತಾ ಇದೆ. 1 ನೇಷನ್ 1 ಲ್ಯಾಂಗ್ವೇಜ್ ಅಂದರೂ ಅದೇನೆ, 1 ನೇಷನ್ 1 ರಿಲಿಜನ್ ಅಂದರೂ ಅದೇನೆ. ಸೆಂಟರ್ ಈಸ್ ನಾಟ್ ಸೆಂಟ್ರಲೈಸ್ಡ್. ಈ ದೇಶದ ಮೂಲ ಫೌಂಡೇಶನ್ನೇ ಡೈವರ್ಸಿಟಿ, ವೈವಿಧ್ಯತೆ. ಅದಕ್ಕೋಸ್ಕರ ಫೆಡರಲಿಸಮ್ ಬಗ್ಗೆ ಮಾತಾಡ್ತೇವೆ ನಾವು. ಫೆಡರಲಿಸಮ್ ಸ್ಟ್ರಕ್ಚರಲ್ಲಿ ರಾಜ್ಯಗಳು ಭಾಳ ಮುಖ್ಯ ಪಾತ್ರ ವಹಿಸ್ತವೆ. ಕೇಂದ್ರ ಸರ್ಕಾರ ಹೀ ಈಸ್ ಜಸ್ಟ್ ಮ್ಯಾನೇಜರ್. He is not the owner of the states. He is the manager of the states. ಹೀಗಿರುವಾಗ ಈ ಇತ್ತೀಚಿನ ಬೆಳವಣಿಗೆಗಳು ಅಷ್ಟು ಆರೋಗ್ಯಕರ ಅಲ್ಲ ಇನ್ ದ ಇಂಟ್ರೆಸ್ಟ್ ಆಫ್ ಫೆಡರಲಿಸ್ಟ್ ಸ್ಟೇಟ್. ಏನು ಡೆಮೊಕ್ರಾಟಿಕ್ ಫೆಡರಲಿಸಮ್ ಏನಂತೀವಿ ಅದಕ್ಕೆ ಆರೋಗ್ಯಕರ ಅಲ್ಲ. ಅದಕ್ಕೋಸ್ಕರನೇ ಈಗ ದಕ್ಷಿಣ ರಾಜ್ಯಗಳಿಗೆ ಇಷ್ಟು ಅನ್ಯಾಯ ಆದರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಪ್ರತಿರೋಧ ಇನ್ನೂ ಹುಟ್ಟುತ್ತಾ ಇಲ್ಲ. ಹುಟ್ಟುತ್ತೆ ಮುಂದಿನ ದಿನಗಳಲ್ಲಿ. ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ರಾಜ್ಯದ ಸಹಕಾರ ಬೇಕೇ ಬೇಕೇ ರಾಜ್ಯಗಳಿಂದ ದೇಶ. ಹೌದು, ರಾಜ್ಯಗಳಿಂದ ದೇಶ, ದೇಶದಿಂದ ರಾಜ್ಯ ಅಲ್ಲ, ರಾಜ್ಯಗಳಿಂದ ದೇಶ. ರಾಜ್ಯಗಳು ಒಟ್ಟಾಗಿದ್ರೆ ದೇಶ ಇರ್ತದೆ. ರಾಜ್ಯಗಳು ಒಟ್ಟಾಗಿರ್ಬೇಕಾದ್ರೆ ರಾಜ್ಯಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅವ್ರ ಜೊತೆ ಹೇಗೆ ಸೌಹಾರ್ದವನ್ನು ಸಾಧಿಸಬೇಕು ಅನ್ನೋದು ಕೇಂದ್ರದ ಮೊದಲನೇ ಜವಾಬ್ದಾರಿ. ನಾನು ಕೇಂದ್ರ ಸರ್ಕಾರ, ನಾನು ಮಹಾರಾಜ, ನಾನು ಹೇಳಿದಂಗೆ ನೀವು ಕೇಳಬೇಕು, ನನ್ನ ವಿರೋಧ ಮಾಡಿದ್ರೆ ನೀವು ನನ್ನ ವೈರಿಗಳು, ನನ್ನ ಹತ್ರ ಬಂದರೆ ನನಗೆ ಶರಣಾಗತಿ ಆದಂಗೆ. ಇಲ್ಲಿ ಯಾರು ಚಕ್ರವರ್ತಿಗಳಲ್ಲ, ಇಲ್ಲಿ ಯಾರು ಸಾಮಂತ ರಾಜರು ಅಲ್ಲ. ಆ ಒಂದು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಇಲ್ಲಿ. ಅದು ಹೋಗಿ ತುಂಬ ದಿನ ಆಗಿದೆ ಅದು. ಹೀಗಿರುವಾಗ ಇಲ್ಲಿ ಕೇಂದ್ರದ ಒಲವಿದ್ದರೆ ಅಭಿವೃದ್ಧಿ ನಾನ್ಸೆನ್ಸ್, ಪ್ಯೂರ್ ಅನ್ಅಡಲ್ಟರೇಟೆಡ್ ನಾನ್ಸೆನ್ಸ್. ಅದು ಕೇಂದ್ರದ ಒಲವು ಅಲ್ಲ. ಕೇಂದ್ರದ ಈ ದೇಶದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಪ್ರೀತಿ ಬೇಕಾಗ್ತದೆ. ಆ ಪ್ರೀತಿ ರಾಜ್ಯಗಳ ಮೇಲೆ ಪ್ರೀತಿಯಿಂದ ವ್ಯಕ್ತ ಆಗ್ತದೆ. ಅದು ಕೇವಲ ತನ್ನ ಸರ್ಕಾರದ ಮೇಲೆ ಮಾತ್ರ ಅಲ್ಲ. ಜನವರಿ 2025ರಿಂದ ಇವತ್ತಿನವರೆಗೂ ರಷ್ಯಾದಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಕ್ರೂಡ್ ಆಯಿಲು, ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಆಯಿಲ್ ಪ್ರಾಡಕ್ಟ್ಸು, ಅದ್ರ ಪಕ್ಕದಲ್ಲಿರ್ತಕ್ಕಂಥ LNG, 1 ತಿಂಗಳು ಕೂಡ ಹೆಚ್ಚು ಕಡಿಮೆ ಇಲ್ಲ. ಮಾರ್ಜಿನಲ್ ಸ್ವಲ್ಪ ಹೆಚ್ಚು ಕಡಿಮೆ ಬಿಟ್ಟರೆ ಗ್ರಾಫ್ ನೋಡಿ ಇವತ್ತಿನವರೆಗೂ ಸುಮ್ಮನೆ ಯಾವ್ಯಾವುದೋ ವಿಚಾರಗಳು ಹೇಳ್ಕೊಂಡು ಬಾಯಿಗೆ ಬಂದಿದ್ದು ಅಮೌಂಟ್ ಹೇಳ್ಕೊಂಡು ಇಷ್ಟು ಲೀಟರ್ ಅಂತ ಹೇಳ್ತಿದ್ರಲ್ಲ, ಎಷ್ಟು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಒಂದೇ ಒಂದು ದಿವಸನೂ ಕೂಡ ಆಯಿಲ್ ಪರ್ಚೇಸ್ ಮಾಡೋದು ಕಡಿಮೆ ಆಗೇ ಇಲ್ಲ. ಇಷ್ಟು 8 ಯೋಜನೆಗಳನ್ನ ಪ್ರಧಾನಮಂತ್ರಿಯವರು ಕೊಡ್ತಾರೆ ರಾಜ್ಯಕ್ಕೆ. ಮತ್ತೆ ಇವತ್ತು 24-25 ಸಾಲಿನಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಒಂದು ಬಜೆಟ್ ಮಾಡಿದ್ರು. ಅದರಲ್ಲಿ PM ಸೋನಿ ಅಡಿಯಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಬರೀ ಘೋಷಣೆ ಆಗಿದೆ, ಇವತ್ತರೆಗೂ ಅನುಷ್ಠಾನಕ್ಕೆ ತಂದಿಲ್ಲ. ರಾಜ್ಯ ಸರ್ಕಾರ 3 ವರ್ಷ ಆಯ್ತು, ಏನೂ ಬಿಜೆಪಿ ಅನ್ಯಾಯ ಮಾಡ್ತಿದೆ. ಯಾವುದೋ ಒಂದು ಸ್ಕೀಮ್ ಕೊಡಕ್ಕೆ ರೆಡಿ ಇಲ್ಲ ಅವರು. ಅಲ್ಲಿಗೆ ಕೇಂದ್ರ ಸರ್ಕಾರದ ಸಹಕಾರ ಸಿಗ್ತಾ ಇದೆ, ರಾಜ್ಯ ಸರ್ಕಾರದವರಾಗಿ ನೀವೇನ್ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ. ಇಲ್ಲ, ಅದ್ರಲ್ಲಿ ಏನಂದ್ರೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಅವರೆಲ್ಲ ಪರಿಗಣಿಸಿ ತುಂಬಾ ಜನ, ಅದ್ರಲ್ಲಿ ಎಲ್ಲರೂ ಸೇರಿದ್ದಾರೆ ಅಂತ ಹೇಳ್ತಿಲ್ಲ, ತುಂಬಾ ಜನಕ್ಕೆ ಈ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೇನು ಸವಲತ್ತುಗಳು ಹೋಗ್ಬೇಕಾಗಿದೆ ಅಥವಾ ಅವ್ರಿಗೇನು ಸಹಾಯ ಆಗಬೇಕಾಗಿದೆ ಆಗಿದೆ. ಅವ್ರು ಹೇಳ್ದಂಗೆ ನಿಗಮ ಮಂಡಳಿ ಮಾಡ್ಬೇಕಂತ ನಮ್ಮಲ್ಲಿ ಒಂದು ಪ್ರಪೋಸಲ್ ಇತ್ತು, ಅದು ಆಗಬೇಕು. ಅದನ್ನ ನಾನು ಗಮನಕ್ಕೆ ತರ್ತೀನಿ ಸರ್ಕಾರಕ್ಕೆ, ನಿಗಮ ಮಂಡಳಿ ಮಾಡ್ಬೇಕು ಅವ್ರಿಗೊಂದು ಅಂತ. ನೋಡಿ, ಸಾಮಾಜಿಕ ಭದ್ರತೆ ಬಗ್ಗೆ ಕೇಳ್ತಿದ್ದಾರೆ. ಸಾಮಾಜಿಕ ಭದ್ರತೆ ಅನ್ನೋದು ಏನಾಗಿದೆ, ಯಾರು ನಾನು ಹೇಳಿದಲ್ಲ ನಿಮಗೆ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಎಲ್ಲದಕ್ಕೂ BPL ಕಾರ್ಡ್ಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿಯ ಯೋಜನೆಗಳು ಬರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ. ಯಾಕಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಸಿಕ್ತು ನಟರಾಜ್ ಗೌಡ್ರು ನಿಮಗೆ. ಅರ್ಥ ಆಯ್ತು. ಬೀದಿ ಬದಿ ವ್ಯಾಪಾರಸ್ಥರು ಕೇಂದ್ರದಿಂದ ನಮಗೆ ಸಹಕಾರ ಸಿಗ್ತಾ ಇದೆ, ರಾಜ್ಯದಿಂದ ಏನು ಆಗ್ತಾ ಇಲ್ಲ, 3 ವರ್ಷದಲ್ಲಿ ಏನೇನೋ ಆಗಿಲ್ಲ ಅಂತ ವಿಚಾರ ಹೇಳ್ತಾ ಇದ್ದಾರೆ. ನೀವು ಆರಂಭದಿಂದ ಈ ಕ್ಷಣದವರೆಗೂ ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ಸಿಕ್ಕಿಲ್ಲ, ಹಿಂಗಾಗಿ ನಾವು ಜಂತರ ಮಂತ್ರಿ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇವೆಲ್ಲಾ ಯೋಜನೆಗಳು, ಇವನ್ನು ಆಯುಷ್ಮಾನ್ ಅಂತ ಏನು ಇವಾಗ ಹೆಸರಾಗಿದೆಯಲ್ಲ, ಮುಂಚೆ ಅದು ರಾಜೀವ್ ಆರೋಗ್ಯ ಭಾಗ್ಯ ಅಂತ ಹೇಳಿ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ನಮ್ಮ ಮನಮೋಹನ್ ಸಿಂಗ್ ಅವರಿದ್ದಾಗಲೇ ಶುರುವಾದಂಥದ್ದು. ಎಲ್ಲಾ ಯೋಜನೆಗಳು ಎಲ್ಲರಿಗೂ ತಲುಪ್ತವೆ. ಆಮೇಲೆ ಅದ್ರಿಗೆ ಶೇರಿಂಗ್ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇರಿಂಗ್ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದು ಹೊಸ ವಿಶೇಷವಾದ ಯೋಜನೆಗಳು ಕೇಂದ್ರ ಸರ್ಕಾರ ತಂದಿರೋದಲ್ಲ. ಅದು ಯಾವುದು ಕೇಂದ್ರ ಸರ್ಕಾರ ತಂದಿರೋ ವಿಶೇಷ ಯೋಜನೆಗಳಲ್ಲ, ಅವೆಲ್ಲ ಮುಂಚೆಂದಿದ್ದಂಥ ಯೋಜನೆಗಳು. ಅವು ಮುಂದುವರಿತಾವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಮನ್ವಯದಲ್ಲಿ ಇಬ್ಬರು ಶೇರಿಂಗ್ ಅಲ್ಲೇ ಎಲ್ಲ ಯೋಜನೆಗಳು ಮುಂದುವರಿತಾ ಇರ್ತಕ್ಕಂಥ. ಕೇಂದ್ರದೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದು ರಾಜ್ಯದ ಅಭಿವೃದ್ಧಿಗೆ ನಿರ್ಣಾಯಕ ಅನ್ನೋ ಒಪ್ಪೋದಾದ್ರೆ, ನೀವು ಇದೇ BJP ಆಡಳಿತ ಇದ್ದಾಗ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಟೀಕೆ ಟಿಪ್ಪಣಿಗಳು ಎಲ್ಲ ಮಾಡಿದ್ರಲ್ಲ, ಅದು ಬರೀ ನಾಟಿಕೆಯನ ಅಥವಾ ರಾಜಕೀಯ ಉದ್ದೇಶನ? ಯಾಕೆ ಹೇಳಿದ್ರೆ, ಇವತ್ತು ಹೋಗಿ DK ಶಿವಕುಮಾರ್ ಅವರು ಎಲ್ಲಿ ಡೆಲ್ಲಿನಲ್ಲಿ ಏನು ಮೀಟ್ ಮಾಡಿದ್ದಾರೆ ಇದಕ್ಕೆ ಗೊತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ, ಇಂಟೆಲಿಜೆನ್ಸ್ ಇದೆ, ಇಲ್ಲಿನ ಕಾರ್ಯಕರ್ತರಿದ್ದಾರೆ. ಇದೇನೇನು ನೋಡ್ರಿ, ಇವರು ಈ ಕಾರ್ಯಕರ್ತರು ನಿಮ್ಮವರು ತಗೊಳ್ಳಿ, ನಿಮ್ಮ ಕರ್ನಾಟಕ ದಮನಕ್ಕಗಳು ಎಷ್ಟು ಟೀಕೆ ಟಿಪ್ಪಣಿಗಳನ್ನ ಮೋದಿಜಿ ಅವ್ರ ಮೇಲೆ ಮಾಡ್ತಾರೆ ಅಂತ ಅಂದ್ರೆ ದುರಂದಾರ್ ಅಂತಾರೆ. ಆಮೇಲೇನು ಏನ್ ಬೇಕು, ಎಲ್ಲಾ ಟೀಕೆಗಳು ಮಾಡಿದಾಗ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಗೌರವ ಇರಬೇಕು, ಒಬ್ಬರ ಪ್ರಧಾನಮಂತ್ರಿ ಬಗ್ಗೆ ಗೌರವ ಇರಬೇಕು ಅಂತ ಗೊತ್ತಿಲ್ದಾರೆ ಇವ್ರಿಗೆ. ಅಲ್ಲ ರೀ, ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ಟಿಪ್ಪಣಿ ಮಾಡಬೇಕು. ವೈಯಕ್ತಿಕವಾಗಿ ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನ ಟೀಕಿಸ್ತಾರೆ, ಅದು ಗೊತ್ತಾಗೋದಿಲ್ವಾ? ಇದು ನಿರ್ಣಾಯಕ ಅನ್ನೋದಾದ್ರೆ ನಿಮ್ಮ ಒಪಿನಿಯನ್ ದಯವಿಟ್ಟು ಏನ್ ಹೇಳಿ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು
ಅದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಆಗಿದ್ರು, ಸಿದ್ದರಾಮಯ್ಯ ಆಗಿದ್ರು, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಎಲ್ಲರೂ ಮುಖ್ಯಮಂತ್ರಿ, 5 ಮುಖ್ಯಮಂತ್ರಿಗಳು ಇದ್ರಲ್ಲ, ಎಲ್ಲ ಸಮಯದಲ್ಲೂ ಕೂಡ ನೆರೆ ಬಂದಾಗ ಬರಲಿಲ್ಲ, ಬರ ಬಂದಾಗ ಬರಲಿಲ್ಲ, ರೈತರ ಸಮಸ್ಯೆ ಆದಾಗ ಬರಲಿಲ್ಲ, ತೆರಿಗೆ ಪಾಲ್ ಕೊಡಕ್ಕೆ ಬರಲಿಲ್ಲ, ಅನುದಾನ ಕೊಡ್ಲಿಕ್ಕೆ ಬರಲಿಲ್ಲ, ಚುನಾವಣೆಗೆ ಮಾತ್ರ ಬಂದ್ರು ಅಂತ ಪ್ರಧಾನಮಂತ್ರಿನ ಪ್ರಚಾರಕ ಅಂತಾರೆ ಹೊರತು ಚುನಾವಣೆಗೋಸ್ಕರ ಬರ್ತೀರಾ ಅಂತ ಹೊರತು ರಾಜ್ಯದ ಹಿತ ನಮ್ಮ ತೆರಿಗೆ ತೆಗೆದುಕೊಂಡು ಹೋಗ್ತೀರಾ, ತಿಂತೀರಾ, ತೆಗ್ತೀರಾ, ಮಜಾ ಮಾಡ್ತೀರಾ. ನನ್ನ ಪ್ರಶ್ನೆ ಬಂದು ನಟರಾಜ್ ಗೌಡ್ರಿಗೂ ಇದೆ, ಬಿಜೆಪಿ ಅವರಿಗಿದೆ. ಬಿಜೆಪಿ ಅವರು ಒಂದು ಮಾತು ಹೇಳಿದ್ರು, ಇವಾಗ ಯುದ್ಧ ನಡೀತಿರೋದ್ರಿಂದ ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ ಅಂತ. 6 ತಿಂಗಳಿಂದ 8 ತಿಂಗಳಿಂದ ಎಲ್ಲ ಜಾಸ್ತಿ ಆಗಿತ್ತಲ್ಲ, ಅದು ಯಾವ ಯುದ್ಧ ನಡೆದಿತ್ತಲ್ಲಿ? ವೆರಿ ಗುಡ್. ನಟರಾಜ್ ಗೌಡ್ರೆ, ನಾವು ಈ ಕಾಂಗ್ರೆಸ್ನವರು ಎಲ್ಲ ಸಮುದಾಯದವರು ಸೇರಿ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದೀವಿ ಈ ಸಾರಿ. ಈಗ ಒಂದು ಪೋಸ್ಟನ್ನು ಈಗ ಮುಖ್ಯಮಂತ್ರಿಗಳು ಚೇಂಜ್ ಆದಾಗ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಖಾತೆ ಕೊಟ್ಟರು. ಆ ಖಾತೆ ಕೊಟ್ಟಾಗ ನನಗೆ ಈ ಖಾತೆಯಲ್ಲಿ ನನಗೆ ಅನುಭವ ಇಲ್ಲ, ನಾನು ಇದನ್ನು ಮಾಡಲ್ಲ ಅಂದರು. ಯಾವುದೇ ಖಾತೆ ಕೊಡುವಾಗ ಯಾರನ್ನು ಟ್ರೈನಿಂಗ್ ಕೊಟ್ಟು ಕೊಡಲ್ಲ. ಇದನ್ನು ಯಾಕೆ ನೀವೆಲ್ಲ ಯಾಕೆ ವಿರೋಧಿಸ್ತಿಲ್ಲ? ಮೊದಲನೇ ಪ್ರಶ್ನೆ ನಾನು ಉತ್ತರ ಇಲ್ಲ ನೋಡಿ, ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ. ಯಾಕಂದರೆ ಅವರು ಮುಂಚೆ GBA ಎಲೆಕ್ಷನ್ ಬರುತ್ತೆ, ಬೆಂಗಳೂರಿನಲ್ಲೇ ನಾನು ಕೆಲಸ ಮಾಡಿರೋದ್ರಿಂದ GBA ಎಲೆಕ್ಷನ್ ನನಗೆ ಅನುಕೂಲ ಆಗುತ್ತೆ, ಇನ್ಚಾರ್ಜ್ ಮಿನಿಸ್ಟ್ರಿ ಕೊಟ್ಟರೆ ಅಂತೇಳಿ ಅದನ್ನು ಕೇಳಿದ್ರೆ ಅಷ್ಟೇ ಬಿಟ್ಟರೆ ಇದು ಮಾಡೋದೇ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂತಂದಲ್ಲ. ಅವ್ರ ಕೈಲಿ ಆಗುತ್ತೆ, ಅವರು ಅದನ್ನು ಕ್ಷಮತೆ ಇದೆ, ಕ್ಷಮತೆ ಇದೆ, ತೊಗೊಂಡ್ರು ವಾಪಸ್ ತೊಗೊಂಡ್ರು, ಅವೆಲ್ಲ ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ಸ್ ಅಷ್ಟೇ. ಆದರೆ ಬೆಂಗಳೂರಿನ ಇನ್ಚಾರ್ಜ್ ಕೊಟ್ಟರೆ GBA ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ. ನಾನು ಇಲ್ಲೇ ಹುಟ್ಟಿ ಬೆಳೆದವನು, ನಾನು ಕೆಲಸ ಮಾಡೋಕ್ಕೆ ಗೊತ್ತು, ಜನಸಂಪರ್ಕ ಇದೆ, ಹಂಗಾಗಿ ಗೆಲ್ಲಿಸ್ತೀನಿ GBA ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಅವ್ರಿಗೆ ಯಾವ ರೀತಿಯ ಇದು ಇಲ್ಲ. 8 ತಿಂಗಳ ಮುಂಚೆ ಯಾವ ಯುದ್ಧ ಅವ್ರ ತಾಯಿ ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗೇನು ಯುದ್ಧ ಜಾಸ್ತಿ ಇದೆ ಬಂದಿದೆ, ಅದಕ್ಕೋಸ್ಕರ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಯಾಕೆ ಜಾಸ್ತಿ ಮಾಡಿದ್ರಿ ಅಂತೇಳಿ. ಇದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಎಲ್ಲ ಮಾಡಿದ್ದು ತಾಯಿ, 2 ಸರಿ ರಾಜ್ಯ ಸರ್ಕಾರ ಮಾಡಿದ್ದು. 1 ಸರಿ 7 ರೂಪಾಯಿ, ಇನ್ನೊಂದು ಸರಿ 3 ರೂಪಾಯಿ, 2 ಸರಿ ಯಾವುದೇ ಯುದ್ಧ ಇಲ್ಲ, ಯಾವುದೂ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ ರೇಟ್ 2 ಸರಿ ಕೇಂದ್ರ ಸರ್ಕಾರ ರೇಟ್ ಕಡಿಮೆ ಮಾಡ್ತು, ಸರ್ಕಾರ ಕಡಿಮೆ ಮಾಡ್ತು 10 ರೂಪಾಯಿಗೆ. ಆಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲೂ ಮಾಡಿದ್ರು, ಈಗ ಕಡಿಮೆ ಮಾಡಿದಾಗ 2 ಸರಿ ಜಾಸ್ತಿ ಮಾಡ್ತಾರೆ. ಇವತ್ತು ಕೂಡ ಕರ್ನಾಟಕ BJP ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಕರ್ನಾಟಕಕ್ಕಿಂತ 10 ರೂಪಾಯಿ ಕಡಿಮೆ ಇದೆ. ಯಾಕೆ ಅಲ್ಲಿ ಕಡಿಮೆ ಮಾಡಿದ್ದಾರೆ, ಈ ಪಾಪಿಗಳು ಜಾಸ್ತಿ ಮಾಡ್ಕೊಂಡು ಕೂರಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ನಿಂತಿರೋದೇನೆ ಗ್ಯಾರಂಟಿಗೋಸ್ಕರ. ಸಿದ್ದರಾಮಯ್ಯ ಸರ್ಕಾರ ಇರೋವಾಗ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಖಜಾನ ಖಾಲಿ ಆಗಿಬಿಡ್ತು. ಇವಾಗ ಏನು ಮಾಡೋದು ಏನೂ ಇಲ್ಲ ಅಂತ ಇವಾಗ ಕೇಂದ್ರದಿಂದ DK ಅವರು ಕೇಂದ್ರದಿಂದ ಅನುದಾನ ಕೇಳಕ್ಕೆ ಹೋಗಿದ್ದಾರೆ. ಇದು ಅಭಿವೃದ್ಧಿಗೆ ಉಪಯೋಗಿಸ್ತಾರ ಇಲ್ಲ ಗ್ಯಾರಂಟಿಗಳು ಕೊಡ್ತಾರ ಅನ್ನೋದು ಏನು ಗ್ಯಾರಂಟಿ ಸರ್? ರಾಜ್ಯದ ಖಜಾನೆ ಖಾಲಿಯಾಗಿದೆ, ಅದಕ್ಕೆ DK ಶಿವಕುಮಾರ್ ದೆಹಲಿ ಹೋಗಿದ್ದಾರೆ, ಸಿದ್ದರಾಮಯ್ಯ ಅವರಿಗಿಂತ ಡಿಫರೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ನೋಡಿ, 2024-25 ಕರೆಕ್ಟಾಗಿ ಪ್ರಶ್ನೆ ಚೆನ್ನಾಗಿದೆ. 2024-25 ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹೋಗಿದೆ. ನಮಗೆ ತೆರಿಗೆ ಪಾಲು, ಮತ್ತೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ತೆರಿಗೆ ಪಾಲು ಮತ್ತೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಂತ ಹೇಳಿ ಕೇವಲ 62,000 ಕೋಟಿ ರೂಪಾಯಿ ಮಾತ್ರ ಬರ್ತಾ ಇದೆ. ಅದನ್ನ ವಾಪಸ್ ತಗೊಂಡ್ಬರ್ಬೇಕಾಗಿದೆ. ನಾವು 5 ಲಕ್ಷ ಕೋಟಿ ರೂಪಾಯಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯಾಗಿ ಅವ್ರು ಹೋಗಿ ಎಲ್ಲ ಕೇಳಿದ್ದಾರೆ. ಈಗ ಹೊಣೆಗಾರಿಕೆ ಏನು ಗೊತ್ತಾ, ಈ 19 ಸಂಸದರೆಲ್ಲ ನಾಪತ್ತೆ ನಿಷ್ಕ್ರಿಯಾಗಿ ಮನೆ ಸೇರ್ಕೊಂಡಿದ್ದಾರಲ್ಲ, ಬಿಲ್ದಲ್ಲಿ ಸೇರ್ಕೊಂಡಿದ್ದಾರಲ್ಲ, ಅವ್ರು ಈಚೆಗೆ ಬಂದು ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿದೆ. ಕೇಂದ್ರದಿಂದ ಇಲ್ಲಿಂದನೇ ಆಯ್ಕೆಯಾಗಿ ಹೋಗಿದಾರಲ್ಲ, ನಿರ್ಮಲಾ ಸೀತಾರಾಮನ್ ಮಂತ್ರಿ ಆಗಿದ್ದಾರಲ್ಲ, ರಾಜ್ಯಕ್ಕೆ ನ್ಯಾಯ ಒದಗಿಸಬೇಕಾಗಿದೆ. ನಮ್ಮ ತೆರಿಗೆ ಕೇಂದ್ರ ಸರ್ಕಾರದ ಖಜಾನೆಯಲ್ಲಿದೆ, ವಾಪಸ್ ತರಕ್ಕೆ ನಮ್ಮ ಪ್ರಯತ್ನ ಇದೆ. ಬಿಜೆಪಿ ಸಂಸದರು 19 ಜನ ಇದಾರಲ್ಲ, ನೀವು ಸರಿ ಕೇಳಿ, ಚೀಮಾರಿ ಹಾಕಿ ಅವ್ರಿಗೆ ತಗೊಂಬನ್ನಿ ಅಂತ. ಇಬ್ಬರಲ್ಲಿ ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇದ್ರೆ ಮಾತ್ರ ಸಂಸಾರ ನಡೆಯಕ್ಕೆ ಸಾಧ್ಯ. ಹಾಗೆ ಸುಮ್ಮನೆ ಅಪ್ಪನ ಮೇಲೆ ಗಂಡನ ಮೇಲೆ ಚಾಡಿ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟು ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ, ನಾನು ಸೀರೆ ಕೊಡಲಿಲ್ಲ, ಜಾಕೆಟ್ ಕೊಡಲಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ನೀವು ಆರಿಸಿ ಬಂದಿರೋದು ಏನಕ್ಕೆ ಕರ್ನಾಟಕ ರಾಜ್ಯದಲ್ಲಿ? ನಿಮ್ಮ ಕೆಲಸ ಏನು? ತಂದೆ ಮಗ ಆ ಥರ ದುಸ್ಥಿತಿ ಯಾವ ರಾಜ್ಯಗಳಿಗೂ ಬೇಕಾಗಿಲ್ಲ, ಆ ಥರ ಬೇಕಾಗೇ ಇಲ್ಲ. ಯಾಕಂದರೆ ಕರ್ನಾಟಕ 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಕರ್ನಾಟಕ ಇದು. ಕರ್ನಾಟಕದಿಂದ ಭಾರತ ಹೊರತು ಭಾರತದಿಂದ ಕರ್ನಾಟಕ ಅಲ್ಲ, ಇದೆಲ್ಲರೂ ಗೊತ್ತಿರಲಿ. ತಮಿಳುನಾಡಿಂದ ಭಾರತ ಹೊರತು ಭಾರತದಿಂದ ತಮಿಳುನಾಡಲ್ಲ. ಎಲ್ಲ ರಾಜ್ಯಗಳು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥದ್ದು. ನಮಗೆ ಪರಸ್ಪರ ಗೌರವ, ನಂಬಿಕೆ ಮತ್ತು ವಿಶ್ವಾಸ ಇರಬೇಕು, ಪರಸ್ಪರ ಸ್ನೇಹ ಇರಬೇಕು, ಪರಸ್ಪರ ಪಾರ್ಟ್ನರ್ ಅಂತ ಬಿಹೇವ್ ಮಾಡ್ಬೇಕೆ ಹೊರತು ನಾನೇನೋ ಚಕ್ರವರ್ತಿ ಅವ್ರು ಹೇಳಿದ್ರು ನಾನೇ ಚಕ್ರವರ್ತಿ ಕೇಳಿ. ಸಹಕಾರ ಏನ್ ಗೊತ್ತಾ, ನಮ್ಮ ತೆರಿಗೆ ಪಾಲ ನಮಗೆ ನಿಯತ್ತ ಕೊಟ್ಟಿಡ್ಬೇಕು ಕೇಂದ್ರ ಸರ್ಕಾರ. ನಮಗೆ ಅನ್ಯಾಯ ಮಾಡಬಾರ್ದು, ದಬ್ಬಾಳಿಕೆ ಮಾಡಬಾರ್ದು, ನಮಗೆ ತಾರತಮ್ಯ ಮಾಡಬಾರ್ದು, ಯೋಜನೆಗಳಿಗೆ ಕಲ್ಲಾಕಬಾರ್ದು. ಇದನ್ನು ಮಾಡಿದ್ರೆ ಕೇಂದ್ರ ಸರ್ಕಾರ ನಮ್ಗೆ ಪುಣ್ಯ ಬರುತ್ತೆ, ಅದೇ ಸಾಕಷ್ಟೇ ನಮಗೆ. ಯಾಕಂದ್ರೆ ನಮ್ಮ ಹಕ್ಕು ಇದೆಯಲ್ಲ, ಆ ಹಕ್ಕುಗಳಿಗೆ ನಾವು ಯಾವಾಗಲೂ ಸರೆಂಡರ್ ಆಗಿ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವಿನಯವಾಗಿ ಕೇಳ್ಬೋದು, ಸೌಹಾರ್ದವಾಗಿ ಕೇಳ್ಬೋದು, ಎಷ್ಟುವರೆಗೂ ಕೇಳಕ್ಕೆ ಸಾಧ್ಯ? ನಾವು ಕಳೆದ 20 ವರ್ಷ ನೋಡ್ತಾ ಇದೀವಲ್ಲ, ಕಳೆದ 12 ವರ್ಷದಿಂದ ನೋಡ್ತಾ ಇದೀವಲ್ಲ ಕೇಂದ್ರ ಸರ್ಕಾರನ. 12 ವರ್ಷದ ರಾಜ್ಯಕ್ಕೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದಾರೆ ಮೋದಿ ಅವರು. ಹಾಗಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಕೇಳಕ್ಕೆ ಶುರು ಮಾಡಿದ್ದೇವೆ. ಇನ್ನೊಂದಷ್ಟು ಜಾಸ್ತಿ ಆಯ್ತು ಬಿಜೆಪಿಗೆ.
ನಟರಾಜ್ ಸಾರ್ಗೆ ಕ್ವಶನ್ನು ಮತ್ತು ಸಾರ್ ಹೇಳ್ತಾ ಇದ್ರು ಏನಂದರೆ ಸಿದ್ದರಾಮಯ್ಯ ಸಾಹೇಬರು ಏನಿದ್ರು ಕೇಂದ್ರ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿರಲಿಲ್ಲ, ಅವ್ರು ಇಲ್ಲಿಂದನೇ ವಿರೋಧ ಮಾಡ್ತಿದ್ರು ಕೇಂದ್ರ ಸರ್ಕಾರನ ಅಂತ. ಯಾಕೆ ಅಂದರೆ ಕರ್ನಾಟಕದಲ್ಲಿ ರಾಜಕೀಯ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರು ಮೋದಿನ ಬೈಲೇಬೇಕಾಗಿತ್ತು, ಅನಿವಾರ್ಯವಾಗಿತ್ತು ಮೋದಿನ ಬೈಯೋದು. ಅವರು ಜೊತೆಲಿ ಅವ್ರು ಏನಂದರೆ ಮೋದಿನ ಬೈಕೊಂಡು ಇಲ್ಲಿ ನಾನು ದೊಡ್ಡ ಲೀಡ್ರು ಅಂತ ಕಾಂಗ್ರೆಸ್ಸಲ್ಲಿ ನೋಡ್ಸ್ಕೊ. ಯಾಕಂದರೆ ಅವ್ರು ಮೂಲ ಕಾಂಗ್ರೆಸ್ಸಿಗರಲ್ಲ, ಮೂಲ ಕಾಂಗ್ರೆಸ್ಸಿಗರು ಅವ್ರನ್ನ ಮಟ್ಟ ಹಾಕೋಕ್ಕೆ ರೆಡಿಯಾಗಿದ್ದರು. ಆವಾಗ ಏನಾಗಿತ್ತು, ಸಿದ್ದರಾಮಯ್ಯನವರು ಈ ಕಡೆ ಮೋದಿಯವ್ರನ್ನ ಬೈಕೊಂಡು ನಾನು ದೊಡ್ಡ ನಾಯಕ ಅಂತ ನೋಡ್ಸ್ಕೊತಿದ್ರು. ಈಗ ಡಿ ಕೆ ಸಾಹೇಬ್ರು ಏನು ಮಾಡ್ತಿದ್ದಾರೆ, ಅವರು ಇಲ್ಲಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನೀವು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ರ ಅನ್ಸುತ್ತೆ, ಇಡೀ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಅದೇ ಥರ ಡೆಲ್ಲಿಲಿ ಹೋಗಿ ಮಾಡ್ತಿದ್ದಾರೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು 3 ವರ್ಷ. ಆವಾಗ ಕಸದ ಸಮಸ್ಯೆ ಏರಳವಾಗಿದ್ರು ಕಸದ ಸಮಸ್ಯೆ ಬಗ್ಗೆ ಅವ್ರು ತಲೆನೇ ಕಟ್ಸ್ಕೊಂಡಿಲ್ಲ. ಇವತ್ತು 35,000 ಕೋಟಿಗೆ ನಮ್ಮ ಕರ್ನಾಟಕದಲ್ಲಿ ಬ್ಲಾಕ್ ಲಿಸ್ಟ್ ಆಗಿರೋಂಥ ಕಂಪ್ನಿಗೆ ಕಸದ ಟೆಂಡರ್ ಕೊಡ್ತಾ ಇದ್ದಾರೆ ನಿಮ್ಮ CM. ಸ್ವಲ್ಪ ಈ ಹಗರಣಗಳ ಸಾಗರ ಆಗ್ತಾ ಇದೆ ಕಾಂಗ್ರೆಸ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಏನೋ ಭಾಷಣ ಮಾಡಿದ್ರಲ್ಲ, ಏನು ಪ್ರಶ್ನೆ ಇಲ್ಲ, ಉತ್ತರ ಇಲ್ವಾ ಅಥವಾ ಪ್ರಶ್ನೆ ಅರ್ಥ ಆಗಲಿಲ್ಲ? ಇಲ್ಲ, ಕೇಳಿ ಶ್ರೀಪಾದ್. ಸಿದ್ದರಾಮಯ್ಯನವ್ರನ್ನ ಯಾವಾಗಲೂ ಟೀಕೆ ಮಾಡೋದು ಬಿಜೆಪಿಯವ್ರ ಚಾಳಿ. ನನಗೇನು ಅದ್ರೊಳಗೇನು ವಶವಿಲ್ಲ. ಸಿದ್ದರಾಮಯ್ಯನವರು ಏನು ಸಂಘರ್ಷ ಮಾಡ್ತಾನೆ ಇದ್ರು ಯಾವಾಗಲೂ. ಒಂದು ನಿಮಿಷ. ಇಲ್ಲ ಕೇಳಿ, ಸಿದ್ದರಾಮಯ್ಯನವರು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನವ್ರಿಗೆ ಆರ್ಥಿಕತೆ ಗೊತ್ತಿತ್ತು, ಸಿದ್ದರಾಮಯ್ಯನವ್ರಿಗೆ ಒಕ್ಕೂಟದ ವ್ಯವಸ್ಥೆ ಗೊತ್ತಿತ್ತು. ಆದರೆ ಬಿಜೆಪಿಗೆ ಅದು ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ, ಇನ್ನೂ ಗೊತ್ತಿರಲಿಲ್ಲ. ಯಡಿಯೂರಪ್ಪ ಕಣ್ಣೀರು ಹಾಕಿದಾಗ ಕೇಳಿ, ಯಡಿಯೂರಪ್ಪ ಕಣ್ಣೀರು ಹಾಕ್ತಾ ಕೇಂದ್ರ ದುಡ್ಡು ಬರ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದಾಗ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಹೇಳಿದ್ರು, ನಾವು 224 ಜನ ಶಾಸಕರು ನಿಮ್ಮ ಹಿಂದೆ ಇದ್ದೇವೆ, ಕಾಂಗ್ರೆಸ್ ನಿಮ್ಮ ಹಿಂದೆ ಇದೆ, ಧೈರ್ಯವಾಗಿ ಕೇಳಿ ನಾನು ಜೊತೆ ಬರ್ತೀವಿ ಅಂದ್ರು. ಆದ್ರೆ ಬಿಜೆಪಿದಲ್ಲ ದಮ್ಮು ತಾಕತ್ತು ಇರಲಿಲ್ಲ. ಅದು ಸಂಘರ್ಷ ನಿಮ್ಗೆ ಅನ್ಸ್ಬೋದು. ರಾಜ್ಯದ ಹಕ್ಕುಗಳನ್ನ ಎದೆ ಎತ್ತಿ ತಲೆ ಎತ್ತಿ ಕೇಳಬೇಕು, ಅದು ಸಿದ್ದರಾಮಯ್ಯನವ್ರಿಗಿತ್ತು, ಯಡಿಯೂರಪ್ಪನವ್ರಿಗೆ ಬೊಮ್ಮಾಯಿಯವ್ರಿಗೆ ಇರಲಿಲ್ಲ. DK ಶಿವಕುಮಾರ್ ಅವ್ರಿಗೂ ಅದೇ ಇದೆ. ಅದನ್ನ ನಾವು ನೋಡಿದೀವಿ ಆಲ್ರೆಡಿ ಹೋಗಿ ನಮ್ಗೆ 20 ಅಂಕಿಗಳನ್ನ ಕೊಟ್ಟಿದ್ದಾರೆ. 20 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಮೇಲೆ ಅಲ್ಲಿ ಅವರ ಜವಾಬ್ದಾರಿ ಹಾಕಿದ್ದಾರೆ. ಬಿಜೆಪಿ ಕರ್ನಾಟಕಕ್ಕೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯವನ್ನ ಮುಂದುವರಿಸುತ್ತಾ ನಿಲ್ಲುತ್ತಾ ಅನ್ನೋದನ್ನ ಇವಾಗ ಗೊತ್ತಾಗುತ್ತೆ. ಅವಾಗ ಜನ ಕೇಳ್ತಾರೆ ಬಿಜೆಪಿಯನ್ನ, ಏನ್ ಮಾಡ್ತಾ ಇದ್ದಾರೆ ಡೋಂಗಿಗಳು ನೀವು ಅಂತ. ಇನ್ನೊಂದು, ಈಗ ಕಸ ಸಮಸ್ಯೆ ಹೇಳ್ತಾರಲ್ಲ, ಏನು ವೈಜ್ಞಾನಿಕವಾಗಿ ಟೆಂಡರ್ ಅನ್ನ ಮಾಡಿ ಅಧ್ಯಯನ ಮಾಡಿ ಟೆಂಡರ್ ಕರೆದವ್ರೆ. ಆರ್ ಅಶೋಕ್ಗೆ ಬಿಜೆಪಿಗೆ ಬೇರೆ ಕೆಲಸ ಇಲ್ಲ. ಅವ್ರು ಯಾರೋ ಗುತ್ತಿಗೆದಾರರಿಗೆ ಸುಪಾರಿ ತಗೊಂಡು ಕೇಳ್ತಾ ಇದಾರೆ ಅಷ್ಟೇ ಆರ್ ಅಶೋಕ್ ಅವರು. ಅದನ್ನ ಇವ್ರು ರಿಪೀಟ್ ಮಾಡಿದಾರೆ ಅಷ್ಟೇ, ಅದ್ರೊಳಗೆ ಯಾವ ದಮ್ಮಿಲ್ಲ. ಅದ್ರೊಳಗೆ ಯಾವತ್ತೂ ಸಹ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡದೇ ಇರೋದಂಗೆ ಇರಲಿಲ್ಲ. ಫಸ್ಟ್ನೇ ಸತಿ ಏನಕ್ಕೆ ಹೋಗ್ಲಿಲ್ಲ ಅಂದರೆ ಅವರು ಕೃಷ್ಣ ಬೈರೇಗೌಡರನ್ನ ಕಳಿಸಿದ್ರು. 2ನೇ ವರ್ಷ ಏನಕ್ಕೆ ಹೋಗ್ಲಿಲ್ಲ ಅಂದರೆ ಅವರು ಮೈಸೂರಿನಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು. ಈ ವರ್ಷ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ದೆಹಲಿಯ ನಮ್ಮ ವರಿಷ್ಠರಿಗೂ ಸಹ ಭೇಟಿ ಮಾಡಬೇಕಿತ್ತು. ಆ ಕಾರಣಕ್ಕೋಸ್ಕರ ಮತ್ತೆ ಅದೇ ನೀತಿ ಆಯೋಗದ ಕಾರ್ಯಕ್ರಮಕ್ಕೂ ಸಹ ಭೇಟಿ ಆದ್ರು. ನೀತಿ ಆಯೋಗ ಸಭೆಯಲ್ಲಿ ಭಾಗಿಯಾಗೋದು ಕಾರ್ಯಕ್ರಮನೇ ಇರೋದು, ಪೂರ್ವ ನಿಯೋಜಿತ ಅಂದ್ರೆ ಅದನ್ನ ಹೆಂಗ್ ಹೇಳ್ತೀರಿ ಸರ್? ಅಲ್ಲ, ಮೈಸೂರಿನಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಾಗಿತ್ತು ಸಿದ್ದರಾಮಯ್ಯನವ್ರಿಗೆ. ಆ ಕಾರಣಕ್ಕೋಸ್ಕರ ಇವತ್ತು DK ಶಿವಕುಮಾರ್ ಅವರು ಹೋಗಿ ನಮ್ಮ ರಾಜ್ಯಕ್ಕೆ ಏನು ಬೇಕು ಪ್ರಶ್ನೆನ, ನಮ್ಮ ರಾಜ್ಯಕ್ಕೆ ಯಾವ್ಯಾವ ಸವಲತ್ತು ಬೇಕು, ವಿದ್ಯಾರ್ಥಿಗಳಿಗೆ ಏನು ಬೇಕು, ಯುವಕರಿಗೆ ಏನು ಬೇಕು ಅದನ್ನ ಕೇಳಕ್ಕೆ ಹೋಗಿದ್ದಾರೆ. ಅದನ್ನ ಬಿಟ್ಟು ಇವು BJP ಅವರು ಬರ್ತಾರೆ, ಇತಿಹಾಸವನ್ನು ತೆಕ್ಕೊಂಡು ಹೇಳ್ತಾರೆ, ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ. ಏನು ಮಾಡಿದ್ದಾರೆ ಸೊಮ್ಮೆ? ಏನೇನೂ ಇಲ್ಲ. ಯಾವುದೇ ಕಾರಣಕ್ಕೂ ಇದು DK ಶಿವಕುಮಾರ್ ಅವರಿಗೆ ಯಾವತ್ತು ಸಿದ್ದರಾಮಯ್ಯ ಅವರು ಬೆನ್ನೆಲುಬಾಗಿ ಇದ್ದೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನ ಇಬ್ಬಾಗ ಮಾಡುವಂತ ಪ್ರಯತ್ನ ಪಡಬೇಡಿ. ಯಾವುದೇ ಕಾರಣಕ್ಕೂ ಅದನ್ನ ಅವ್ರು ಯಾವತ್ತೂ ಒಗ್ಗಟ್ಟಾಗಿರ್ತಾರ್ರಿ. ಯಾವುದೇ ಕಾರಣಕ್ಕೂ 2 ಭಾಗ ಆಗದೇ ಇಲ್ಲ. ಇದನ್ನ BJP ಅವರು ತಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಅದಕ್ಕೆ ಬೇಗ DK ಶಿವಕುಮಾರ್ ಅವರು CM ಆದ್ರು. ಓಕೆ, ಆ ಪ್ರಶ್ನೆ ಏನು ಅಂತಂದರೆ, ನಾನು ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಇರೋದು ವಿಚಾರ ಏನಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮೇಯ್ನು ನಮಗೆ ಬೇಕಾಗಿರೋದು ಏನು ಗೊತ್ತಾ? ಫುಡ್ಡಿಂದ ಲೆಕ್ಕಾಚಾರ ಅಲ್ಲ ಇಲ್ಲಿ ಹೇಳ್ತಾ ಇರೋದು, ಊಟದ ಲೆಕ್ಕಾಚಾರ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಬೇಕಾಗಿರೋದು ಏನು ಗೊತ್ತಾ? ಹೆಲ್ತ್ ಪಾಯಿಂಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಹೆಲ್ತ್ ಕೊಡಬೇಕು ಅಂತ ಒಂದು ವಿಚಾರ. ಎರಡನೇದು ಬಂದು ವಿದ್ಯಾ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಹಳ್ಳಿ ಆಗಲಿ, ಟೌನ್ ಆಗಲಿ, ಒಂದು ಹೋಬಳಿ ಆಗಲಿ, ಒಂದು ತಾಲೂಕು ಆಗಲಿ, ಎಜುಕೇಷನ್ ಬಗ್ಗೆ ಫಸ್ಟ್ ಯೋಚನೆ ಮಾಡಬೇಕು. ಯಾಕೆ ಇವರು ಆರೋಗ್ಯಕ್ಕಾಗಲಿ ಅಥವಾ ಶಿಕ್ಷಣಕ್ಕಾಗಲಿ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಇವ್ರು ಆಗ್ಲಿಂದ ಬಡವೆ ಹೊಡ್ಕೊಂತ ಇದ್ರಲ್ಲ, ಇಡೀ ರಾಜ್ಯ ಬರ್ಬಾದಾಗಿ ಹೋಗಿದೆ. ಅದಕ್ಕೇನೆ ಮೋದಿ ಪ್ರಯತ್ನ. ಯಾಕೆ ಈ ಬರ್ಬಾದಾಗಿದೆ ಅಂತ ನಾನು ಹೇಳಿದಲ್ಲ, ಇವ್ರದೇ MLA ಕಾಗವಾಡದ ರಾಜು ಕಾಗೆ ಹೇಳಿದ್ರು, ₹1 ದುಡ್ಡು ಕೊಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ನಾನು ಬೆಂಗಳೂರಿಗೆ ರಾಜ್ಯ ಸರ್ಕಾರ ಬರ್ಬಾದ್ ಆಗಿದೆಯೋ ಬಿಟ್ಟಿದೆಯೋ, ಕೇಂದ್ರ ಸರ್ಕಾರವಾಗಿ ನಿಮ್ಮ ಕೆಲಸ ನೀವು ಮಾಡಬೇಕು. ನಮ್ ಕೆಲಸ ಮಾಡ್ತಿರೋದಕ್ಕೆ ಅದಕ್ಕೇನೆ ಎಲ್ಲ ಬಂದಿದ್ದು. ಒಂದು ನಿಮಿಷ, ಅದಾದ್ಮೇಲೆ NY ಗೋಪಾಲಕೃಷ್ಣ ಇವರದೇ MLA ಹೇಳ್ತಾರೆ, ಚರಂಡಿಗೆ ಮಣ್ಣು ಹಾಕಕ್ಕೂ ₹1 ನಮ್ಮ ಹತ್ರ ದುಡ್ಡಿಲ್ಲ.
ಚರಂಡಿಗೆ ಮಣ್ಣಾಕಕ್ಕೆ ಇವ್ರು KPCC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಒಂದ್ ಇಡೀ ಮಣ್ಣಾಕಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತೇಳಿ. ಷಡಕ್ಷರಿ ಹೇಳ್ತಾರೆ, ಟಿಪ್ಪು ಷಡಕ್ಷರಿ, ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದಲ್ಲಿ, ದಯವಿಟ್ಟು ಏನು ಕೇಳಬೇಡಿ ಅಂತೇಳಿ. ಇವ್ರದ್ದು ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ನೀತಿ ಆಯೋಗದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ. ನೀತಿ ಆಯೋಗದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೂ ಕೇಂದ್ರ ನಮಗೆ ಅನುದಾನವನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಅದನ್ನ ಹೇಳ್ತಿರೋದು. ಇವ್ರ ಕೈಲಿ ಸರ್ಕಾರವೇ ಬರ್ಬಾದಾಗಿದ್ದೀರಿ, ಇವ್ರ MLA ಬರ್ಕಂತ ಇದಾರೆ. ನಮ್ ಕೈ ಸರ್ಕಾರದ ₹1 ದುಡ್ಡಿಲ್ಲ ಅಂತೇಳಿ. ಇವರ ಡಿ ಕೆ ಶಿವಕುಮಾರ್ ಹೇಳ್ತಾರೆ 2 ವರ್ಷ ದುಡ್ಡು ಕೇಳ್ಬೇಡಿ, ಅನುದಾನ ಕೇಳ್ಬೇಡ್ರಪ್ಪ, ನಾವು ಗ್ಯಾರಂಟಿ ಕೊಡೋದಿಲ್ಲ, ಸುಸ್ತಾಗಿದ್ದೀವಿ ಅಂತೇಳಿ. ಆಮೇಲೆ ಭ್ರಷ್ಟಾಚಾರದ ವಿಷಯ ಮಾತಾಡಿದ್ರು. ಬರೀ 5,000 ಕೋಟಿ ನುಂಗಿರೋದಲ್ಲ ಗೃಹಲಕ್ಷ್ಮಿದು. ಇವ್ರು ಹೇಳ್ತಿದ್ರು 2 ವರ್ಷ 2 ತಿಂಗಳು ಮಿಸ್ ಆಗಿದೆ ಅಂತೇಳಿ. ಈ ವರ್ಷದಲ್ಲ ನಟರಾಜ್ ಗೌಡ್ರೆ, 2025 ಹೋದ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚಿನ ಹಣ. ಅದಾಗ್ಲೇ ಇದು ಏಪ್ರಿಲ್ ಬಜೆಟೆಡ್ ಆಗೋಗಿರ್ತಕ್ಕಂಥದ್ದು. ಒಂದು ವರ್ಷಕ್ಕೆ ಮುಂಚೆ ಬಜೆಟ್ ಆಗಿರ್ತಕ್ಕಂಥ 5,000 ಕೋಟಿ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಲೋರಲ್ಲಿ ಹೇಳ್ತಾರೆ. ಅದಾದ್ಮೇಲೆ 187 ಕೋಟಿ ಎಲ್ಲ ಅನ್ಯಾಯ ಆಗಿರೋದು ವಾಲ್ಮೀಕಿ ನಿಗಮದಲ್ಲಿ, ಬರೀ 87 ಕೋಟಿ ಅಂತೇಳಿ ಒಬ್ಬ ಮಾನಗೆಟ್ಟ ಮುಖ್ಯಮಂತ್ರಿ ಆನ್ ಫ್ಲೋರ್ ಹೇಳ್ತಾರೆ. ಶಿಕ್ಷಣ, ಆರೋಗ್ಯದ ಬಗ್ಗೆ, ಆರೋಗ್ಯ ಶಿಕ್ಷಣದ ಬಗ್ಗೆ ಪ್ಲೀಸ್ ಮಾತಾಡಿ. ಆರೋಗ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣದ ಬಗ್ಗೆ ಕೇಳಿರೋದು. ಆರೋಗ್ಯ ಶಿಕ್ಷಣದ ಬಗ್ಗೆ ಕೇಂದ್ರದ್ದೇನು ಅಂತ ಕೇಳಿದ್ರು. ಆಯುಷ್ಮಾನ್ ಯೋಜನೆದು 5 ಲಕ್ಷ ರೂಪಾಯಿ ಒಂದು ಬಡ ಕುಟುಂಬಕ್ಕೆ ಇಟ್ಟಾಗ ಇಂಪ್ಲಿಮೆಂಟೇಷನ್ ತೊಂದರೆ ಮಾಡಿದ್ದಾರೋ. ಅದಾದ್ಮೇಲೆ ಬಡ ಜನರಿಗೆ ಸುಮಾರು 90% ಡಿಸ್ಕೌಂಟ್ ಕೊಟ್ಬಿಟ್ಟು ಇವ್ರು PM ಜನೌಷಧಿ ಕೇಂದ್ರಗಳು ಮಾಡಿದ್ರೆ ಆ ಜನೌಷಧಿ ಕೇಂದ್ರಗಳನ್ನ ಹಾಸ್ಪಿಟಲ್ ಇಂದ ಆಚೆ ಕಡೆಗೆ ಹಾಕ್ತಾರೆ ಇವರು. ಈಗ ಸರ್ಕಾರ ಮಾಡ್ತಾ ಇದ್ದೀರಾ. ಒಂದು ಏನ್ ಹೇಳ್ತೀನಿ ಗೊತ್ತಾ, ಯಾರು ಎಲ್ಲರ್ತವೂ CSR ಫಂಡು, ಪಾರ್ಲಿಮೆಂಟೇರಿಯನ್ಗಳ ಫಂಡ್ ತಗೊಂಡು ಗೌಪ್ಯವಾಗಿ ಇಟ್ಕೊಂಡು ಅದನ್ನ PM ಕೇಸ್ ಅಂತ ಹೇಳಿ RTIಗೂ ಅದು ವ್ಯಾಪ್ತಿಗೆ ಬರಲ್ಲ, ಆಡಿಟಿಂಗು ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಲ್ಲ, ಅವರು ಮಾನ ಮರ್ಯಾದೆ ಇಲ್ದಂತವ್ರು. ಯಾರು ಇಡಿನ ಉಪಯೋಗಿಸ್ಕೊಂಡು, CBI ಉಪಯೋಗಿಸ್ಕೊಂಡು, IT ಉಪಯೋಗಿಸ್ಕೊಂಡು ರೈಡ್ ಮಾಡಿ ಕೇಸ್ಗಳು ನಡೀತಾ ಇರ್ಬೇಕಾದ್ರೆ ಅವ್ರ ತಾವು 1,000 ಕೋಟಿ ಮಾಡಿ 10,000 ಕೋಟಿ ರೂಪಾಯಿ ಖಜಾನೆಯಲ್ಲಿ ಇಟ್ಕೊಂಡಿದಾರಲ್ಲ, ಬಿಜೆಪಿ ಕಚೇರಿ ಇಟ್ಕೊಂಡಿದಾರಲ್ಲ, ಅವರು ಮಾನ ಮರ್ಯಾದೆ ಇಲ್ಲ. ಅದೇನ್ ಕೇಳ್ತಾ ಇದ್ದೀರಿ? ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಬೇಲ್ ಮೇಲೆ, ಡಿ ಕೆ ಶಿವಕುಮಾರ್ ಕಳ್ತನ ಮಾಡಿ ಬೇಲ್ ಮೇಲೆ, ಎಲ್ಲ ಬೇಲ್ ಮೇಲೆ ಕಳ್ಳರು ಸುಳ್ಳು. ಈಗ ಆಯ್ತು, 106 ಕೋಟಿ ಲೂಟಿ ಮಾಡಿರೋರು ಇವ್ರು ಮಾತಾಡೋದು. ಇನ್ನೇನ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ತನಿಖೆಗೆ ಆರ್ಡರ್ ಮಾಡ್ತಾರೆ, ನಾನು ಅರೆಸ್ಟ್ ಆಗ್ತೀನಿ, ಜೈಲ್ಗೆ ಹೋಗ್ತೀನಿ ಅಂತ ಹೇಳಿ ಮಧ್ಯರಾತ್ರಿನಲ್ಲಿ CBI ಡೈರೆಕ್ಟ್ ನ ಎತ್ತಗಿರಿ ಮಾಡಿದ ನರೇಂದ್ರ ಮೋದಿ ಮಾನಗಿಟ್ಟವರು. ರಫೇಲ್ ಹಗರಣದಲ್ಲಿ ಏನು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ವಿಟ್ನಾಳ್ ಅವರೇ ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ಈಗ ಕೇಂದ್ರ ಸರ್ಕಾರದ ಒಲವಿದ್ರೆ ಮಾತ್ರ ರಾಜ್ಯಗಳ ಅಭಿವೃದ್ಧಿಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ ರೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಂದ ದೇಶ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಮಾಡದೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಸೌಹಾರ್ದ ಸಂಘರ್ಷ ಪಕ್ಕದಲ್ಲಿ ಇಟ್ಕೊಂಡು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸೌಹಾರ್ದದ ಹಾದಿಯಲ್ಲಿ ನಡೀತಾ ಇರೋದು ರಾಜ್ಯಕ್ಕೆ ಅನುಕೂಲ ಆಗುತ್ತಾ ಅಥವಾ ಮುಂದೆ ಸಂಘರ್ಷ ಅನಿವಾರ್ಯ ಆಗುತ್ತಾ? ಕೊನೆಯ ಅಭಿಪ್ರಾಯ. ಅಲ್ಲ, ಸದ್ಯದ ಮಟ್ಟಿಗೆ ಇದು ಸ್ವಾಗತಾರ್ಹ ನಡೆ, ಡಿ ಕೆ ಶಿವಕುಮಾರ್ ನಡೆ ಸ್ವಾಗತಾರ್ಹ ನಡೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು. ಅದ್ರ ಜೊತೆಗೇನೆ ವಿದ್ಯಾರ್ಥಿ NSY ನಾಯಕರು ಹೇಳಿದ ಪ್ರಶ್ನೆ ಅಥವಾ ನಮ್ಮ ಶಾಸ್ತ್ರಿಗಳು ಕೊಟ್ಟ ಉತ್ತರ, ಅಲ್ಲಿ ಒಂದು ವಿಭಿನ್ನವಾದ ಒಳನೋಟಗಳಿದ್ದಾವೆ. ಒಂದು, ಕೇಂದ್ರದ ಒಲವಿದ್ದರೆ ಮಾತ್ರ ರಾಜ್ಯದ ಅಭಿವೃದ್ಧಿ, ಆ ಕಲ್ಪನೆ ಈ ದೇಶದ ಯಾವ ರಾಜಕಾರಣಿ ಮನಸ್ಸಲ್ಲೂ ಬರಬಾರ್ದು, ಯಾವ ರಾಜಕಾರಣಿ ಮನಸ್ಸಲ್ಲಿ ಬರಬಾರ್ದು. ಆಮೇಲೆ ಕೇಂದ್ರ ಸರ್ಕಾರ ಗಂಡ, ರಾಜ್ಯ ಸರ್ಕಾರ ಹೆಂಡತಿ, ಅಪ್ಪ ಮಗ, ಇದೆಲ್ಲ ಅಲ್ಲ. ಗಂಡ ಮನೆ ಜವಾಬ್ದಾರಿ ತಗೊಳ್ಳದೇ ಇದ್ದರೆ ಅಥವಾ ಹೆಂಡತಿಗೆ ದ್ರೋಹ ಮಾಡಿದ್ರೆ ನೋಡೋದಕ್ಕೆ ಕಾನೂನಿದೆ. ಮಲ್ಕೊಂಡಾಗ ಹೆಂಡತಿ ಬಂದು ಕೊಲೆ ಮಾಡಿದ್ರೆ ಕಾನೂನಿದೆ. ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಕಾನೂನಿದೆ. ಅದಕ್ಕೆ ಸಂವಿಧಾನ ಅಂತಾರೆ. ಆ ಸಂವಿಧಾನಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಈ ಶಾಸ್ತ್ರಿನೂ ಇಲ್ಲ, ನಮ್ಮ ಸೈಯದು ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ಆ ಸಂವಿಧಾನವನ್ನು ನಾವು ಸರಿಯಾಗಿ ಓದಬೇಕು. ಅದನ್ನು ಓದುವಾಗ ಕಾಂಗ್ರೆಸ್ಸಿನ ಕನ್ನಡಕ, BJP ಕನ್ನಡಕ ಹಾಕೊಂಡು ಓದಬಾರ್ದು. ಸರಿಯಾಗಿ ಓದಿದರೆ ಆ ಸಂವಿಧಾನದ ಪ್ರಕಾರ ಎಲ್ಲರೂ ನಡ್ಕೊಂಡ್ರೆ, ತಮ್ಮ ತಮ್ಮ ಕರ್ತವ್ಯಗಳು ನಿರ್ವಹಿಸಿದ್ರೆ ಈ ದೇಶವನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ, ಆ ವೇಗದಲ್ಲಿ ಬೆಳೀತದೆ. ಈ ದೇಶದ ದೊಡ್ಡ ಸಮಸ್ಯೆ ಸಂವಿಧಾನ ಗೊತ್ತಿದೆ ನಮಗೆ, ಸಂವಿಧಾನ ನಾವು ಅವರವರ ಕನ್ನಡಕ ಹಾಕೊಂಡು ಓದ್ತಿದ್ರೆ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಟ್ನಾಳ್ ಸರ್ ಧನ್ಯವಾದ, ಚಂದ್ರಶೇಖರ್ ಅವರೇ ಧನ್ಯವಾದ, ನಟರಾಜ್ ಗೌಡ್ರೆ ಧನ್ಯವಾದ, ನಮ್ಮ ಆಡಿಯನ್ಸ್ಗೂ ಕೂಡ ಧನ್ಯವಾದಗಳು.
ವೀಕ್ಷಕರೇ, ಗಮನಿಸ್ತಾ ಇದ್ರಿ ಮಹಾಭಾರತ ಚರ್ಚೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸೌಹಾರ್ದದ ನಡೆ, ಸಂಘರ್ಷವನ್ನ ಪಕ್ಕಕ್ಕಿಟ್ಟು ಈಗ ಸದ್ಯಕ್ಕೆ ರಾಜ್ಯವನ್ನ ಮುನ್ನಡೆಸೋದು ಎಷ್ಟರ ಮಟ್ಟಿಗೆ ಅನಿವಾರ್ಯ, ಅಥವಾ ಮುಂದೆ ಸಂಘರ್ಷವೂ ಕೂಡ ಅನಿವಾರ್ಯ ಆಗುತ್ತಾ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಕೊಡ್ಲಿಕ್ಕೆ ಇದೆ. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.